ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ಎಕ್ಸಲೆಂಟ್ ಈವ್ನಿಂಗ್. ಎಲ್ರಿಗೂ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಇವತ್ತಿನ ಒಂದು ಝೂಮ್ ಮೀಟಿಂಗ್ ಏನಿದೆ, ಇದಕ್ಕೆ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ ಫ್ರೀ ಆನ್ಲೈನ್ ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್ ನ 5ನೇ ಕ್ಲಾಸ್ ನಲ್ಲಿ ನಾವು ಇವತ್ತಿದೀವಿ. ಆಲ್ರೆಡಿ 4 ಕ್ಲಾಸಸ್ ಗಳಲ್ಲಿ ಯಾವ ಯಾವ ಪಾಯಿಂಟ್ಸ್ ಗಳನ್ನ ಡಿಸ್ಕಷನ್ ಮಾಡಿದೀವಿ ಅನ್ನೋ ಒಂದು ವಿಚಾರವಾಗಿ ಯಾರಾದ್ರೂ ಶೇರಿಂಗ್ ಮಾಡ್ಬೋದಾ? ಚಾಟ್ ಬಾಕ್ಸ್ ನಲ್ಲಿ ನೇಮ್ ಮೆನ್ಷನ್ ಮಾಡಿ. ಲಾಸ್ಟ್ 4 ಕ್ಲಾಸಸ್ ಅಲ್ಲಿ ನಾವ್ ಏನೇನ್ ಕಲ್ತಿದೀವಿ, ಒಂದ್ಸಲ ಅದು ರಿವೈಸ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಪಾಯಿಂಟ್ ಗೆ ನಾವು ಎಂಟರ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ ಒಂದು ಪಾಯಿಂಟ್ ನಲ್ಲಿ ಈ 4 ಕ್ಲಾಸಸ್ ನಲ್ಲಿ ಏನೆಲ್ಲ ಕಲ್ತಿದೀವಿ. ಸೊ ಯಾರು ಶೇರ್ ಮಾಡ್ತೀರಾ? ಶೇರಿಂಗ್ ಮಾಡುವಂತವ್ರು ಚಾಟ್ ಬಾಕ್ಸ್ ನಲ್ಲಿ ನೇಮ್ ನ ಮೆನ್ಷನ್ ಮಾಡಿ, ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಲಾಸ್ಟ್ 4 ಕ್ಲಾಸಸ್ ಅಲ್ಲಿ ನೀವು 4 ಕೂಡ ಅಟೆಂಡ್ ಮಾಡಿರ್ಬೇಕು ಅಂತ ಏನಿಲ್ಲ. ಔಟ್ ಆಫ್ 4 ಕ್ಲಾಸಸ್ ನಲ್ಲಿ ನೀವು ಯಾವ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡ್ಕೊಂಡಿದ್ದೀರಾ, ಅದ್ರಲ್ಲಿ ಏನ್ ಕಲ್ತಿದ್ದೀರಾ ಅದನ್ನ ಶೇರಿಂಗ್ ಮಾಡಿದ್ರು ಕೂಡ ನಡೆಯುತ್ತೆ. ಅಂಡ್ ತುಂಬಾ ಡೀಟೇಲ್ ಆಗಿ ಏನ್ ಎಕ್ಸ್ಪ್ಲೈನ್ ಮಾಡೋದು ಬೇಡ. ಜಸ್ಟ್ 5 ಮಿನಿಟ್ಸ್ ಅಲ್ಲಿ ನೀವು ಏನೇನ್ ಕಲ್ತಿದ್ದೀರಾ ಅನ್ನೋದನ್ನ ಶೇರಿಂಗ್ ಮಾಡಿ. ವೆರಿ ಗುಡ್ ವಿನಿತಾ ಮೇಡಮ್, ನೇಮ್ ಮೆನ್ಷನ್ ಮಾಡಿದಕ್ಕೆ. ಸೊ ಮೇಡಮ್ ನಾನು ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. Yes, sir. Good evening, sir. ವೆರಿ ಗುಡ್ ಈವ್ನಿಂಗ್ ಮೇಡಮ್. Yes, sir. Voice ಕೇಳಿಸ್ತಿದೆಯಲ್ಲ ಸರ್? ಎಸ್ ಮೇಡಮ್. Yes, sir. So ಎಸ್ ಸೆಕ್ಟರ್ ಮತ್ತೆ ಬಿ ಸೆಕ್ಟರ್ ಏನಿದೆ, ಸೊ ಅದನ್ನ ಕಲ್ತ್ಕೊಂಡಿದ್ದು. ಹಾಗೆ ಡೈರೆಕ್ಟ್ ಮಾರ್ಕೆಟಿಂಗ್ ಮತ್ತೆ ಟ್ರೆಡಿಷನಲ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಂಡಿದ್ದು. ಸೊ 2 ಕ್ಲಾಸ್ ನಾನು ಅಟೆಂಡ್ ಆಗಿದ್ದು. ಸೊ ಹಂಗಾಗಿ ಇದೆರಡನ್ನ ನಾನು ಶೇರ್ ಮಾಡ್ಲಿಕ್ಕಾಗಿದೆ ಸರ್. ವೆರಿ ಗುಡ್ ಮೇಡಮ್, ಥ್ಯಾಂಕ್ ಯು. ಲೀಡರ್ಸ್, ನಾವು ಫಸ್ಟ್ ಸಬ್ಜೆಕ್ಟ್ ನ ಶುರು ಮಾಡುವಾಗ ಫಸ್ಟ್ ಕ್ಲಾಸ್ ನಲ್ಲಿ ಜೀವನದಲ್ಲಿ ಅತಿ ಮುಖ್ಯವಾಗಿ ಏನ್ ಅವಶ್ಯಕತೆ ಇದೆ ಪ್ರತಿಯೊಬ್ಬರಿಗೂ ಅನ್ನೊಂದು ವಿಚಾರವಾಗಿ ಚರ್ಚೆ ಮಾಡಿದ್ವಿ. ನೋಡೋಣ, ಆನ್ಸರ್ ಮಾಡ್ಬೋದಾ? ಕ್ಲಾಸ್ ಅಟೆಂಡ್ ಮಾಡಿರುವಂತವ್ರು. ವೆರಿ ಗುಡ್ ಚಂದ್ರಕಾಂತ್ ಸರ್. ಕ್ಲಾಸ್ ಅಟೆಂಡ್ ಮಾಡ್ಕೊಂಡಿರುವಂತವ್ರು ಕ್ಲಾರಿಟಿ ಇದೆ. ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಹ್ಯಾಪಿನೆಸ್, ಖುಷಿ. ಆ ಖುಷಿಯನ್ನ ಅತಿ ಹೆಚ್ಚು ಕಂಟ್ರೋಲ್ ಮಾಡ್ತಿರುವಂತದ್ದು ಮನಿ. ಹಾಗಾದ್ರೆ ಹಣ ಎಷ್ಟು ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಯನ್ನ ಕೇಳಿದಾಗ ಮೆಜಾರಿಟಿ ಜನರು ಕೊಟ್ಟಂತಹ ಆನ್ಸರ್ ಏನಾಗಿತ್ತು ಅಂದ್ರೆ ಅನ್ಲಿಮಿಟೆಡ್ ಮನಿ, ಎಷ್ಟಿದ್ರು ಕಡಿಮೆನೆ. ಸೊ ಹಾಗಾದ್ರೆ ಅನ್ಲಿಮಿಟೆಡ್ ಮನಿ ಎಲ್ಲಿದೆ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ತಾ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವಂತ ಸಂದರ್ಭದಲ್ಲಿ ಒಂದು ಕ್ವಾಡ್ರೆಂಟ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಆ ಕ್ವಾಡ್ರೆಂಟ್ ಹೆಸರನ್ನ ಚಾಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡ್ಬೋದಾ? ಯಾವ ಒಂದು ಕ್ವಾಡ್ರೆಂಟ್ ಬಗ್ಗೆ ನಾವು ತಿಳ್ಕೊಂಡ್ವಿ, ಆ ಒಂದು ಅನ್ಲಿಮಿಟೆಡ್ ಮನಿ ಎಲ್ಲಿದೆ ಅನ್ನೋ ಒಂದು ವಿಚಾರವಾಗಿ. ವೆರಿ ಗುಡ್ ಚಂದ್ರಕಾಂತ್ ಸರ್. ESBI ಕ್ವಾಡ್ರೆಂಟ್. ಅದಕ್ಕೆ ಇನ್ನೊಂದು ಹೆಸರಿದೆ. ಶ್ರೇಯಸ್ ಸರ್, ವೆರಿ ಗುಡ್. ಆ ಇನ್ನೊಂದು ಹೆಸರನ್ನ ಮೆನ್ಷನ್ ಮಾಡಿದಕ್ಕೆ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್. ಆಕ್ಚುಲಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪುಸ್ತಕನೂ ಕೂಡ ಇದೆ. ಪುಸ್ತಕದ ಹೆಸರೇ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಂತ ಹೇಳಿ. ಪ್ರತಿಯೊಬ್ಬ ಡೈರೆಕ್ಟ್ ಸೆಲ್ಲರ್ ಓದ್ಲೇಬೇಕಾಗಿರುವಂತ ಪುಸ್ತಕ. ಆ ಪುಸ್ತಕದ ಆಥರ್ ಯಾರು ಅಂತ ಹೇಳಿ ಮೆಸೇಜ್ ಮಾಡ್ಬೋದಾ? ಆ ಪುಸ್ತಕದ ಆಥರ್ ಯಾರು ಅಂತ ಹೇಳಿ. ವೆರಿ ಗುಡ್ ಶಿವಪುತ್ರ ಸರ್. ರಾಬರ್ಟ್ ಟಿ ಕಿಯೋಸಕಿ ಅಂತ ಹೇಳಿ. ಚಂದ್ರಕಾಂತ್ ಸರ್, ವೆರಿ ಗುಡ್. SP ಪಾಟೀಲ್ ಸರ್, ವೆರಿ ಗುಡ್. ಅವ್ರ ಪುಸ್ತಕದಲ್ಲಿ ಹೇಳ್ತಾರೆ, ಇಡೀ ಪ್ರಪಂಚದಲ್ಲಿರುವಂತಹ 95% ಜನಸಂಖ್ಯೆ ಏನಿದೆಯಲ್ಲ, ಎಂಪ್ಲಾಯ್ ಆಗಿ ಸೆಲ್ಫ್ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಉದ್ಯೋಗಿಯಾಗಿ ಸ್ವ ಉದ್ಯೋಗಿ ಕೆಲಸ ಮಾಡ್ತಿದ್ದಾರೆ. ಕೇವಲ 5% ಜನಸಂಖ್ಯೆ ಇಡೀ ಪ್ರಪಂಚದಲ್ಲಿ ಇರುವಂತವ್ರು ಬಿಸ್ನೆಸ್ ಓನರ್ ಆಗಿ
ಅಂಡ್ ಇನ್ವೆಸ್ಟರ್ಸ್ ಆಗಿ ಹೂಡಿಕೆದಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಬೇಜಾರಿನ ಸಂಗತಿ ಅಲ್ಲ. ಬಟ್ ಇಡೀ ಪ್ರಪಂಚದಲ್ಲಿರೋ 95% ಹಣ ಏನಿದೆ ಅದು 5% ಜನರ ಹತ್ರ ಇದೆ. 5% ಹಣ ಇಡೀ ಪ್ರಪಂಚದಲ್ಲಿರುವಂತ 5% ಹಣ 95% ಜನಸಂಖ್ಯೆ ಇದೆ. ಇವತ್ತು ಇದನ್ನ ಇನ್ಕಮ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಇನ್ಕಮ್ ಇನ್ಇಕ್ವಾಲಿಟಿ ಅಂದ್ರೆ ಇವತ್ತು ಹಣ ಅನ್ನುವಂಥದ್ದು ಎಲ್ಲರ ಹತ್ರ ಸಮಾನವಾಗಿ ಹಂಚಿಕೆ ಆಗಿಲ್ಲ. ಇವತ್ತು ಒಬ್ಬರ ಹತ್ರ ಒಂದು ಸೆಟ್ ಆಫ್ ಅಮೌಂಟ್ ಇದ್ರೆ ಇನ್ನೊಬ್ಬರ ಹತ್ರ ಇನ್ನೊಂದು ಸೆಟ್ ಆಫ್ ಅಮೌಂಟ್ ಇದೆ. ಅಮೌಂಟ್ ನಲ್ಲಿ ವ್ಯತ್ಯಾಸ ಇದೆ ಒಬ್ಬರಿಂದ ಒಬ್ಬರಿಗೆ. ಫ್ಯಾಮಿಲಿ ಟು ಫ್ಯಾಮಿಲಿ ಹಣ ಆಸ್ತಿ ಅಂತ ಬಂದಾಗ ಹೆಚ್ಚು ಕಮ್ಮಿ ಆಗಿದೆ. ಇದನ್ನ ಇನ್ಕಮ್ ಇನ್ಇಕ್ವಾಲಿಟಿ ಅಂತ ಕರೀತಾರೆ ಸ್ನೇಹಿತರೆ. ಇದು ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ಈ ಒಂದು ರೀಸನ್, ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಲ್ಲಿ ಹೇಳುವಂತ ರೀಸನ್. ಸೊ ಹಾಗಾದ್ರೆ ಇವತ್ತು ಅತಿ ಹೆಚ್ಚು ಹಣ ಎಲ್ಲಿದೆ? ಇ ಅಂಡ್ ಎಸ್ ಕ್ಯಾಟಗರಿ ಅಲ್ಲ, ಬಿ ಅಂಡ್ ಐ ಕ್ಯಾಟಗರಿ ಅಲ್ಲ? ನೋಡ್ ಆನ್ಸರ್ ಮಾಡಿ. ನನ್ನನ್ನು ಹೊರತುಪಡಿಸಿ 86 ಜನ ಇವತ್ತು ಮೀಟಿಂಗ್ ನಲ್ಲಿ ಇದೀರಾ. ಹೇಗ್ ಬರ್ಬೇಕು ರಿಪ್ಲೈ ಅಂತಂದ್ರೆ, ಇನ್ನು ಯಾರ್ಯಾರೆಲ್ಲ ಈ ಒಂದು ಮೀಟಿಂಗ್ ಅಟೆಂಡ್ ಆಗಿಲ್ಲ, ನಿಮ್ಮ ಒಂದು ಚಾಟ್ ಬಾಕ್ಸ್ ನಲ್ಲಿ ಎಕ್ಸ್ಪ್ಲೋರ್ಡ್ ಆಗುವಂತ ಮೆಸೇಜ್ ಗಳನ್ನ ನೋಡಿ ಅವ್ರುಗಳು ಬಂದು ಜಾಯಿನ್ ಆಗ್ಬೇಕು ಈ ಒಂದು ಕ್ಲಾಸಿಗೆ. ಆ ತರ ಎಕ್ಸ್ಪ್ಲೋರ್ಡ್ ಆಗ್ಬೇಕು ನಿಮ್ಮ ಮೆಸೇಜ್. ಯಾಕೆ ನೀವು ಮೆಸೇಜ್ ಮಾಡಿ ಅಂತೇಳಿ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದ್ರೆ, ಚಾಟ್ ಬಾಕ್ಸ್ ನಲ್ಲಿ ಈ ಕ್ಲಾಸಿಗೆ ನೀವು ಕನೆಕ್ಟಿವಿಟಿ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ನೀವು ಮೆಸೇಜ್ ಬಾಕ್ಸ್ ನಲ್ಲಿ ನಾನು ಕೇಳುವಂತ ಹಲವಾರು ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡ್ತಾ ಇರ್ಬೇಕು. ಅವಾಗ ಮಾತ್ರ ನೀವು ಈ ಕಾರ್ಯಕ್ರಮದಲ್ಲಿ 100% ಆಕ್ಟಿವ್ ಆಗಿ ಭಾಗವಹಿಸ್ತೀರಾ, 100% ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ. ಅಂಡ್ ನಾನು ಹೇಳುವಂತ ವಿಚಾರಗಳ ಕಡೆ 100% ಫೋಕಸ್ ನಿಮ್ ಕಡೆಗೆ ಇರುತ್ತೆ. ಎಸ್ ಆರ್ ನೋ? ಹಾಗಾಗಿ ನಿಮ್ಮ ರಿಪ್ಲೈ ತುಂಬಾನೇ ಇಂಪಾರ್ಟೆಂಟ್. ಅದಲ್ಲದೆ ನಾನು ವಿತ್ ವಿಡಿಯೋ ಮೀಟಿಂಗ್ ಬಂದಿಲ್ಲ, ವಿತ್ ಸ್ಲೈಡ್ಸ್ ಮುಖಾಂತರ ಬಂದಿದ್ದೀನಿ. ಸ್ಲೈಡ್ಸ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿದ್ರೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ನಿಮ್ಗೆ ಅನ್ನೋ ಒಂದು ಕಾರಣಕ್ಕೆ. ಆಗಿರೋದ್ರಿಂದ ನಾನ್ ನಿಮ್ಮನ್ನ ನೋಡೋದಕ್ಕೆ ಆಗ್ತಾ ಇಲ್ಲ, ನೀವು ನನ್ನ ನೋಡೋದಕ್ಕೆ ಆಗ್ತಾ ಇಲ್ಲ. ಆದ್ರೂನು ಈ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗ್ಬೇಕು. ನಾನೇನ್ ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಆನ್ಲೈನ್ ಕ್ಲಾಸ್ ನ ಶುರು ಮಾಡಿದೀನಿ, ಪ್ರತಿಯೊಬ್ಬರಿಗೂ ಕೂಡ ಒಂದು ಅದ್ಭುತವಾದಂತಹ ಡೈರೆಕ್ಟ್ ಸೆಲ್ಲಿಂಗ್ ಶಿಕ್ಷಣವನ್ನ ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸಬೇಕು. ಡೈರೆಕ್ಟ್ ಸೆಲ್ಲಿಂಗ್ ನ ಮನೆ ಮನೆಗೆ ತಗೊಂಡು ಹೋಗ್ಬೇಕು ಅನ್ನೋ ಒಂದು ದೊಡ್ಡ ವಿಷನ್ ಇಟ್ಕೊಂಡು ಏನು ಈ ಒಂದು ಕಾರ್ಯಕ್ರಮ ಶುರು ಮಾಡಿದೀವಿ, ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ನಾನೇನ್ ತಿಳ್ಕೊಂಡಿದೀನಿ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ, ಆ ಒಂದು 100% ನಾಲೆಡ್ಜ್ ನಿಮಗೆ ಕ್ಯಾರಿ ಫಾರ್ವರ್ಡ್ ಆಗ್ಬೇಕು. ನಿಮಗೆ ಯಾವಾಗ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅವಾಗ ಮಾತ್ರ ನೀವು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಈ ಒಂದು ಅದ್ಭುತವಾದಂತಹ ಶಿಕ್ಷಣವನ್ನ ರೀಚ್ ಮಾಡಿಸೋದಕ್ಕೆ ಸಾಧ್ಯ. ಎಸಾನು? ಹಾಗಾಗಿ ನಿಮ್ಮ ಒಂದು ಭಾಗವಹಿಸುವಿಕೆ ತುಂಬಾನೇ ಇಂಪಾರ್ಟೆಂಟ್. ಸೊ ಇವತ್ತು ಅತಿ ಹೆಚ್ಚು ಹಣ ಬಿ ಅಂಡ್ ಐ ಕ್ಯಾಟಗರಿ ಇದೆ ಅಂತೇಳಿ ಎಲ್ಲರೂ ಮೆಸೇಜ್ ಮಾಡಿದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗಾದ್ರೆ ಇವತ್ತು ಬಿ ಅಥವಾ ಐಗೆ ಹೋಗ್ಬೇಕು ಅಂತಂದ್ರೆ ಸಾಧ್ಯ ಆಗ್ತಿರ್ಲಿಲ್ಲ ಅಥವಾ ಈಗ್ಲೂ ಕೂಡ ತುಂಬಾ ಜನರಿಗೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಮೇಜರ್ ರೀಸನ್ ಹಣ ಬೇಕು. ಇವತ್ತು ಹಣ ಇಲ್ಲದೆ ಜಸ್ಟ್ ಒಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ಶಾಪಿಂಗ್ ಮಾಡಿ ಮನೆಗೆ ಬೇಕಾಗಿರುವಂತ ಪದಾರ್ಥಗಳನ್ನ ಅಥವಾ ನಮಗೆ ಅವಶ್ಯಕತೆ ಇರುವಂತ ಪದಾರ್ಥಗಳನ್ನ ಒಂದು ಕಂಪನಿ ಮುಖಾಂತರ ಖರೀದಿ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಬಿ ಸೆಕ್ಟರ್ಗೆ ತುಂಬಾ ಸುಲಭವಾಗಿ ಎಂಟರ್ ಆಗ್ಬೋದು ಒಂದು ಇಂಡಸ್ಟ್ರಿ ಮುಖಾಂತರ. ಆ ಇಂಡಸ್ಟ್ರಿ ಹೆಸರನ್ನು ನೀವು ಮೆನ್ಷನ್ ಮಾಡಬಹುದು ಚಾಟ್ ಬಾಕ್ಸ್ ನಲ್ಲಿ. ವೆರಿ ಗುಡ್ ಚಂದ್ರಕಾಂತ್ ಸರ್. ನೆಟ್ವರ್ಕ್ ಮಾರ್ಕೆಟಿಂಗ್ ದರ್ಶನ್ ಸರ್, ಉಲಿಗಪ್ಪ ಸರ್, ಎಸ್ ಪಿ ಪಾಟೀಲ್ ಸರ್, ಶಿವಪುತ್ರಪ್ಪ ಸರ್, ಶುಭಂ ಸರ್, ವೀರಣ್ಣ ಸರ್. ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಈ ಒಂದು ವ್ಯವಸ್ಥೆಯ ಮುಖಾಂತರ ಮಾತ್ರ ಇವತ್ತು ಯಾರು ಬೇಕಾದ್ರೂ ತುಂಬಾ ಸುಲಭವಾಗಿ ಬಿ ಸೆಕ್ಟರ್ ಗೆ ಎಂಟ್ರಿ ಆಗ್ಬೋದು. ಹೇಗೆ ನೀವು ಬಿ ಸೆಕ್ಟರ್ ಅಲ್ಲಿ ಇರ್ತೀರಾ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಇದ್ರೆ ಅನ್ನೋ ಒಂದು ವಿಚಾರವನ್ನ ಇನ್ ಡೀಟೇಲ್ ಆಗಿ ವಿತ್ ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲಾಸ್ಟ್ ಕ್ಲಾಸಸ್ ನಲ್ಲಿ. ಸೊ ಹಾಗಿರೋದ್ರಿಂದ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಕೆಲಸ ಮಾಡೋರಿಗೆ ಒಂದು ಗ್ರೇಟೆಸ್ಟ್ ಪ್ರಿವಿಲೇಜ್ ಏನು ಅಂತಂದ್ರೆ, ನಾವು ಕೂಡ ನಾಳೆ ದಿನ ಬಿಸ್ನೆಸ್ ಓನರ್ ಆಗ್ಬೋದು. ನಾವು ಕೂಡ ಇವತ್ತೇನು ದೊಡ್ಡ ದೊಡ್ಡ ಕಂಪನಿಗಳ ಸಂಸ್ಥೆಯ ಮಾಲೀಕರು ಯಾರಿದ್ದಾರೆ ಅವ್ರಗಳ ತರ ನಾಳೆ ನಾವು ಕೂಡ ಈ ಒಂದು ವ್ಯವಸ್ಥೆಯನ್ನ ಸರಿಯಾಗಿ ಎನ್ಕ್ಯಾಶ್ ಮಾಡಿದ್ರೆ ನಾವು ಅವ್ರಗಳ ತರ ರೀಚ್ ಆಗ್ಬೋದು ಅನ್ನೋ ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ. ಇದರ ನಂತರ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು? ಒಂದು ವಸ್ತು ಉತ್ಪಾದಕರಿಂದ ಅಥವಾ ಒಂದು ಕಂಪನಿಯಿಂದ ಡೈರೆಕ್ಟ್ ಗ್ರಾಹಕರಿಗೆ, ಗ್ರಾಹಕರಿಂದನೇ ರೀಚ್ ಆಗುವಂತ ವ್ಯವಸ್ಥೆಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರಿತೀವಿ ಅನ್ನೋದನ್ನ ತಿಳ್ಕೊಂಡಿದೀವಿ. ಈ ಒಂದು ವ್ಯವಸ್ಥೆ ಒಳಗಡೆ
ಮಧ್ಯವರ್ತಿಗಳಿರಲ್ಲ, ಜಾಹೀರಾತು ಇರಲ್ಲ. ಆ ಮಧ್ಯವರ್ತಿಗಳಿಗೆ ಜಾಹೀರಾತಿಗೆ ಹೋಗುವಂತ ಹಣವನ್ನೇ ಇಲ್ಲಿ ಯಾವ ಗ್ರಾಹಕರು ಆ ಸಂಸ್ಥೆಯ ಪ್ರಾಡಕ್ಟ್ಸ್ ಗಳನ್ನ ಇನ್ನೊಬ್ಬರಿಗೆ ರೀಚ್ ಮಾಡಿಸುವಂತ ವಿಚಾರದಲ್ಲಿ ಈ ಮಧ್ಯವರ್ತಿಗಳ ಮತ್ತೆ ಜಾಹೀರಾತಿನ ಜವಾಬ್ದಾರಿ ತಗೊಳ್ತಾರೆ. ಅವರಿಗೆ ಒಂದು ಹಣವನ್ನ ಹಂಚಿಕೆ ಮಾಡುವಂತ ಒಂದು ಪ್ರಕ್ರಿಯೆ ಈ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಇದೆ. ಆ ಒಂದು ಇನ್ಕಮ್‌ನೇ ನಾವಿಲ್ಲಿ ಒಂದು ಆದಾಯದ ರೂಪದಲ್ಲಿ ತಗೊಳ್ತೀವಿ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ. ಎಸ್ ಆರ್ ನೋ? ಅಂಡ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಒಂದು ವ್ಯವಸ್ಥೆ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊಂಡಿದೀವಿ. ಎಪಿಜೆ ಅಬ್ದುಲ್ ಕಲಾಂ ಸರ್ ಏನ್ ಹೇಳಿದ್ದಾರೆ, ರಾಮ್ ವಿಲಾಸ್ ಪಾಸ್ವಾನ್ ಸರ್ ಏನ್ ಹೇಳಿದ್ದಾರೆ, ಬಿಲ್ ಗೇಟ್ಸ್ ಅವರು ಏನ್ ಹೇಳಿದ್ದಾರೆ. ಜೊತೆಗೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂತ ಒಂದು PMF ಪಾಯಿಂಟ್ಸ್ ಅಂತ ಹೇಳಿ ತಿಳ್ಕೊಂಡಿವಿ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ. PMF ಏನು ಅಂತ ಹೇಳಿ ಮೆನ್ಷನ್ ಮಾಡಬಹುದಾ? PMF ಅಂತಂದ್ರೆ ಲಾಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೊಂಡಿರುವಂತವ್ರು ಎಲ್ಲರೂ ಕೂಡ ಮೆಸೇಜ್ ಮಾಡಬೇಕು. P ಅಂದ್ರೇನು, M ಅಂದ್ರೇನು, F ಅಂದ್ರೇನು ಅಂತ ಹೇಳಿ. PMF ಪಾಯಿಂಟ್ಸ್. PMF 9 ಪಾಯಿಂಟ್ಸ್ ಇರುತ್ತೆ ಅದರಲ್ಲಿ. PMF ಅಂತಂದ್ರೆ ಏನು? ವೆರಿ ಗುಡ್ ಚಂದ್ರಕಾಂತ್ ಸರ್. ಚಂದ್ರಕಾಂತ್ ಸರ್, ನಿಜವಾಗ್ಲೂ ಖುಷಿ ಆಗತ್ತೆ ನಿಮ್ಮ ಒಂದು ಪಾರ್ಟಿಸಿಪೇಷನ್. ನಿಜವಾಗ್ಲೂ ಪ್ರೈಮರಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಪ್ರೈಮರಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಟೋಟಲಿ 9 ಪಾಯಿಂಟ್ಸ್ ಇದೆ. ಇಡೀ ಪ್ರಪಂಚದಲ್ಲಿ ಈ ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆಯಲ್ಲಿ ಹೊರತುಪಡಿಸಿ ಯಾವ ವ್ಯವಸ್ಥೆಯಲ್ಲೂ ಕೂಡ ಈ 9 ಪಾಯಿಂಟ್ಸ್ ಒಂದೇ ವೇದಿಕೆಯಲ್ಲಿ ಸಿಗಲ್ಲ. ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮಾತ್ರ ಈ ಪ್ರೈಮರಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳಿ ಏನ್ ನಾವು 9 ಪಾಯಿಂಟ್ಸ್ ಗಳನ್ನ ಹೇಳ್ತೀವಿ, ಅದು ಈ ವ್ಯವಸ್ಥೆಯಲ್ಲಿ ಬಿಟ್ರೆ ಬೇರೆ ಎಲ್ಲೂ ಕೂಡ ಅಟ್ ಎ ಟೈಮ್ ಒಂದೇ ಕಡೆ ಎಲ್ಲವೂ ಸಿಗಲ್ಲ. ಆ 9 ಪಾಯಿಂಟ್ಸ್ ಗಳು ಯಾವ್ದಾವ್ದು ಅಂತ ಹೇಳಿ ಚಾಟ್ ಬಾಕ್ಸ್ ನಲ್ಲಿ ಮೆಸೇಜ್ ಮಾಡಬಹುದಾ? ನೋಡೋಣ ಎಷ್ಟು ಫಾಸ್ಟ್ ಆಗಿ ನೀವು ಆನ್ಸರ್ ಮಾಡ್ತೀರಾ. ಪ್ರೈಮರಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಯಾವ್ದಾವ್ದು ಅಂತೇಳಿ. ವೆರಿ ಗುಡ್ ವಿನಿತಾ ಮೇಡಮ್. ಮೊದಲನೇದು ಎಕ್ಸ್ಟ್ರಾ ಇನ್ಕಮ್, ಎರಡನೇದು ಟೈಮ್ ಫ್ರೀಡಮ್, ಮೂರನೇದು ಫೈನಾನ್ಷಿಯಲ್ ಫ್ರೀಡಮ್, ನಾಲ್ಕನೇದು ಹೆಲ್ಪಿಂಗ್ ಅದರ್ಸ್, ಐದನೇದು ಹ್ಯಾವಿಂಗ್ ಓನ್ ಬಿಸ್ನೆಸ್, ಆರನೇದು ಅರ್ಲಿ ರಿಟೈರ್ಮೆಂಟ್, ಏಳನೇದು ಲಿವ್ ಎ ಲಿಗಸಿ, ಒಂಬತ್ತನೇದು ಮೀಟಿಂಗ್ ನ್ಯೂ ಪೀಪಲ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅರ್ಲಿ ರಿಟೈರ್ಮೆಂಟ್. ಎಕ್ಸ್ಟ್ರಾ ಇನ್ಕಮ್, ಟೈಮ್ ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್, having own business, helping others, early retirement, leave a legacy, meeting new people, helping others. Personality development ಅಥವಾ personal development. ವೆರಿ ಗುಡ್. ಸೊ ಅಲ್ಲಿಗೆ ಈ 15 ನಿಮಿಷ ಕಾರ್ಯಕ್ರಮ ಶುರುವಾಗಿದ ಮೊದಲ 15 ನಿಮಿಷ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಏನೇನ್ ಕಲ್ತ್ವಿ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ರಿವೈಸ್ ಮಾಡಿದ್ವಿ ಏನೇನ್ ಕಲ್ತ್ವಿ ಅಂತ ಹೇಳಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ ತುಂಬಾನೇ ಇಂಪಾರ್ಟೆಂಟ್ ಕ್ಲಾಸ್. ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಜನರು ಒಂದು ಪ್ರಶ್ನೆಯನ್ನ ಅರೈಸ್ ಮಾಡ್ತಾ ಇರ್ತೀರಾ. ಮೆಜಾರಿಟಿ ಟೈಮ್ಸ್ ನಲ್ಲಿ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನನ್ನ ನಂಬರಿಗೆ ಕೇಳ್ತಿರ್ತೀರಾ, ಸರ್ ಈ ವ್ಯವಸ್ಥೆಯಲ್ಲಿ ಜನ ಬಂದು ಜಾಯ್ನ್ ಆಗ್ತಾರೆ, ಜಾಯ್ನ್ ಆಗಿದ ನಂತರ ಅವರು ಜಾಸ್ತಿ ದಿನ ಈ ವ್ಯವಸ್ಥೆಯಲ್ಲಿ ಉಳಿಯಲ್ಲ, ಇದಕ್ಕೇನ್ ಕಾರಣ ಇರಬಹುದು? ಈ ಒಂದು ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಂತವರಿಗೆ ಬರುವಂತಹ ಸಾಮಾನ್ಯ ಪ್ರಶ್ನೆ. ಈ ಪ್ರಶ್ನೆ ನಿಮಗೂ ಇತ್ತು ಅಂತ ಅಂದ್ರೆ ಚಾಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ. ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನ ಇವತ್ತು ಅಂಡ್ ನಾಳೆ ಮಾಡೋಣ ಸ್ನೇಹಿತರೆ. 2 ದಿನ ನಾನು ಅಫಿಷಿಯಲ್ ಆಗಿ ಕ್ಲಾಸ್ ನ ಅನೌನ್ಸ್ಮೆಂಟ್ ಮಾಡಿದ್ದೀನಿ. ಒಂದು ಅದ್ಭುತವಾದಂತಹ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನ ಕನ್ಸಿಡರ್ ಮಾಡಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂತದ್ದು, ಪ್ರತಿಯೊಬ್ಬರಿಗೂ ನೀಡಿರುವಂತದ್ದು ಇದೊಂದು ಸಬ್ಜೆಕ್ಟ್ ನಮಗೆ ಕ್ಲಾರಿಟಿ ಸಿಕ್ತು ಅಂತಂದ್ರೆ ನಾಳೆ ಈ ವ್ಯವಸ್ಥೆಯಲ್ಲಿ ಒಂದು ಅದ್ಭುತ ಸಾಧನೆಯನ್ನ ನಾವು ಮಾಡೋದಕ್ಕೆ ಸಾಧ್ಯತೆ ಇರೋದ್ರಿಂದ ಈ ಒಂದು ಸಬ್ಜೆಕ್ಟ್ ನಾನು 2 ದಿನದ ಕ್ಲಾಸಸ್ ಗಳಲ್ಲಿ ಕ್ಲಿಯರ್ ಮಾಡೋಣ ಅನ್ನೋ ಒಂದು ಕಾರಣಕ್ಕೆ ನಿಮ್ಗೆ ಇವತ್ತಿನ ಕ್ಲಾಸ್ ನ ಅನೌನ್ಸ್ಮೆಂಟ್ ಮಾಡಿರುವಂತದ್ದು. ಇವತ್ತು ಸಂಜೆ 7 ಗಂಟೆಗೆ ಅಂಡ್ ನಾಳೆ ಸಂಜೆ 7 ಗಂಟೆಗೆ, ಇವತ್ತು ಅಂಡ್ ನಾಳೆ. ತುಂಬಾ ಜನರಿಗೆ ಇದೊಂದು ಪ್ರಶ್ನೆ ಆಗಿ ಉಳ್ಕೊಂಡಿರುತ್ತೆ. ಸರ್ ಜನರು ಜಾಯ್ನ್ ಆಗ್ತಾರೆ, ಫುಲ್ ಜೋಶಲ್ಲಿ ಜಾಯ್ನ್ ಆಗ್ತಾರೆ, ನಾನೇನೋ ಮಾಡ್ಬಿಡ್ತೀನಿ ಅಂತೇಳಿ ಬರ್ತಾರೆ. ಬಟ್ ಟೈಮ್ ಕಳೀತಾ 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 ಫಿಲ್ಟರ್ ಆಗ್ತಾ ಹೋಗ್ತಾರೆ. ಇವತ್ತು ನನ್ನ ಟೀಮ್ ನಲ್ಲಿ
100 ಜನ ಐಡಿ ಮಾಡಿದ್ದಾರೆ, 500 ಜನ ಐಡಿ ಮಾಡಿದ್ದಾರೆ, 5,000 ಜನ ಐಡಿ ಮಾಡಿದ್ದಾರೆ. ಬಟ್ ಇವಾಗ ನಾನು ಗಮನಿಸಿದ್ರೆ 10 ಜನನೂ ಇಲ್ಲ, ಅಥವಾ 50 ಜನನೂ ಇಲ್ಲ, ಅಥವಾ 100 ಜನನೂ ಇಲ್ಲ ಆಕ್ಟಿವ್ ಆಗಿ. ಯಾಕೆ ಹಿಂಗ್ ಆಗತ್ತೆ? ಹ್ಯಾಕಿಂಗ್ ಆಗತ್ತೆ? ಈ ಒಂದು ಪ್ರಶ್ನೆ ಪ್ರತಿಯೊಬ್ಬರಿಗೂ ಇರ್ಲೇಬೇಕು. ಅಂಡ್ ನಿಮ್ಗೂ ಕೂಡ ಇದೆ. ಆ ಕಾರಣಕ್ಕೆ ನೀವು ಕೂಡ ಚಾಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಹೇಳಿ ಮೆಸೇಜ್ ಮಾಡಿದ್ದೀರಾ. ಸ್ನೇಹಿತರೆ, ಈ ಪ್ರಶ್ನೆಗೆ ನಾನು ಉತ್ತರವನ್ನ ಕೊಡೋದಕ್ಕಿಂತ ಮುಂಚೆ ನಿಮ್ಗಳಿಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಆನ್ಸರ್ ಮಾಡಿ. ಬೇರೆಯವರೆಲ್ಲ ಬಿಟ್ಟು ಹೋಗ್ತಾ ಇದಾರೆ, ಅದೇ ತರ ನೀವೇನಕ್ಕೆ ಬಿಟ್ಟು ಹೋಗ್ತಾ ಇಲ್ಲ? ಈ ಪ್ರಶ್ನೆಗೆ ಆನ್ಸರ್ ಮಾಡುವಂತ ಪ್ರಯತ್ನವನ್ನ ಮಾಡಿ ನೀವು ಚಾಟ್ ಬಾಕ್ಸ್ ನಲ್ಲಿ. ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ ಜೊತೆಯಲ್ಲಿ ಈ ವ್ಯವಸ್ಥೆಗೆ ನೀವು ಬಂದಂತ ಟೈಮ್ ನಲ್ಲೇ ಸುಮಾರು ಜನ ಬಂದಿರ್ತಾರೆ. ಸುಮಾರು ಜನ ಅಂದ್ರೆ ಸುಮಾರು ಜನ ಬಂದಿರ್ತಾರೆ ನೀವು ಈ ಒಂದು ವ್ಯವಸ್ಥೆಗೆ ಬಂದಿರುವಂತ ಸಮಯದಲ್ಲಿ. ಇವನ್ ನಾನು ಕೂಡ 11 ವರ್ಷದ ಹಿಂದೆ ಈ ವ್ಯವಸ್ಥೆಗೆ ಬಂದಂತ ಸಂದರ್ಭದಲ್ಲಿ 2013 ನವೆಂಬರ್ ಟೈಮ್ ನಲ್ಲಿ ನಾನು ಈ ವ್ಯವಸ್ಥೆಗೆ ಎಂಟರ್ ಆಗ್ತೀನಿ. ಆ ಸಂದರ್ಭದಲ್ಲಿ ನಾನ್ ಬಂದಂತಹ ಸಂದರ್ಭದಲ್ಲಿ ಈ ವ್ಯವಸ್ಥೆಗೆ ಸುಮಾರು ಜನ ಆಲ್ರೆಡಿ ಈ ವ್ಯವಸ್ಥೆಯಲ್ಲಿ ಇದ್ರು. ಅಂಡ್ ನಾನು ಬಂದಾದ್ಮೇಲೆ ಸುಮಾರು ಜನ ಬಂದ್ರು. ಬಟ್ ಇವತ್ತೇನ್ ನಾನು ಈ ವ್ಯವಸ್ಥೆ ಒಳಗಡೆ ಉಳ್ಕೊಂಡಿದ್ದೀನಿ, ಆ ತರ ಎಲ್ಲರೂ ಉಳ್ಕೊಂಡಿಲ್ಲ. ಹಾಗಿರುವಾಗ ನಾನು ಈ ವ್ಯವಸ್ಥೆಯಲ್ಲಿ ಉಳಿಯೋದಕ್ಕೆ ಹಲವಾರು ಕಾರಣಗಳಿದಾವೆ. ಅದೇ ತರ ಇವತ್ತು ನಿಮಗೂ ಕೂಡ ಕಾರಣಗಳಿರುತ್ತೆ. ನೀವು ಈ ವ್ಯವಸ್ಥೆಗೆ ಬಂದಂತ ಸಂದರ್ಭದಲ್ಲಿ ತುಂಬಾ ಜನ ಇವತ್ತು ನಿಮ್ ಜೊತೆಲಿ ಇಲ್ಲ. ಆದ್ರೂ ಕೂಡ ಇವತ್ತು ನೀವು ಈ ವ್ಯವಸ್ಥೆ ಒಳಗಡೆ ಉಳ್ಕೊಂಡಿದ್ದೀರಾ. ಯಾಕೆ? ಯಾಕಿರ್ಬೋದು? ಸೊ ಬಿಲೀಫ್ ಇಂಪಾರ್ಟೆಂಟ್ ಸರ್ ಅಂತ ಹೇಳಿ ಚಂದ್ರಕಾಂತ್ ಸರ್ ಹೇಳ್ತಾರೆ. ಇಲ್ಲೇ ಬೆಳಿಬೇಕು ಅಂತ ಅನ್ಕೊಂಡ್ ಬಂದಿದೀವಿ ಅಂತ ಹೇಳಿ ಸನ್ಮತಿ ಪ್ರಸಾದ್ ಸರ್ ಹೇಳ್ತಾರೆ. ಜಯಂತ್ ಸರ್ ಇದ್ರ ಫ್ಯೂಚರ್ ನನಗೆ ಗೊತ್ತಿದೆ, ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳಿ ಅರುಣ್ ಸರ್ ಹೇಳ್ತಾರೆ. ನನಗೆ ನಂಬಿಕೆ ಇದೆ ವ್ಯವಸ್ಥೆಯಲ್ಲಿ ಅಂತ ಹೇಳಿ ಮಲ್ಲಪ್ಪ ಸರ್ ಹೇಳ್ತಾರೆ. ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್, ಕಂಪ್ನಿ ಫ್ಯೂಚರ್ ಇಂಪಾರ್ಟೆಂಟ್, ಬೆಸ್ಟ್ ಫ್ಯೂಚರ್ ಇದೆ, ದೊಡ್ಡದಾಗಿ ಕನಸುಗಳನ್ನ ಇಟ್ಕೊಂಡಾಗ ಮಾತ್ರ ನಾವು ವ್ಯವಸ್ಥೆಯಲ್ಲಿ ಉಳಿತೀವಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಬೆಸ್ಟ್, ಫಾಲೋ ಅಪ್ ಕರೆಕ್ಟ್ ಆಗಿ ಮಾಡಿದ್ದಾರೆ ನಮ್ಮ ಲೀಡರ್ಸ್, ಬೆಸ್ಟ್ ಫ್ಯೂಚರ್ ಇದೆ. ನಾವು ಬಿಟ್ಟು ಹೋಗ್ದಿರೋ ತರ ನಮ್ಮ ಅಪ್ಲೈನ್ಸ್ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಎಜುಕೇಶನ್ ಕೊಟ್ಟಿದ್ದಾರೆ, ಇಂಡಸ್ಟ್ರಿ ವ್ಯಾಲ್ಯೂನ ತಿಳ್ಕೊಂಡಿದೀನಿ, ಅದಕ್ಕೆ ನಾವು ಬಿಟ್ಟು ಹೋಗ್ತಾ ಇಲ್ಲ ಸರ್. ಎಸ್, ಸೋ ಮೆನಿ ರೀಸನ್ಸ್ ಫ್ರಮ್ ಸೋ ಮೆನಿ ಪೀಪಲ್, ಕರೆಕ್ಟಾ? ಅದನ್ನ ಒಂದು ಸ್ಟೇಟ್ಮೆಂಟ್ ನಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ, ಅವಾಗ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಾನು ಕೇಳಿದಂತ ಪ್ರಶ್ನೆಗೆ ನೀವೇನ್ ಇವತ್ತು ಡಿಫ್ರೆಂಟ್ ಆನ್ಸರ್ಸ್ ಗಳು ಬರ್ತಾ ಇದೆ, ಅವೆಲ್ಲವನ್ನು ಒಂದು ಸಮ್ಮರೈಸ್ ಮಾಡಿ ನಾನು ಒಂದು ಆನ್ಸರ್ ಕೊಡ್ತೀನಿ. ಅದೇ ಆನ್ಸರ್ ಇನ್ಮೇಲೆ ನಿಮ್ ಕಡೆಯಿಂದ ಬರ್ಬೇಕು. ಯಾಕೆ ನೀವು ಈ ವ್ಯವಸ್ಥೆಯನ್ನ ಬಿಟ್ಟಿಲ್ಲ? ಯಾಕೆ ನೀವು ಇನ್ನು ಈ ವ್ಯವಸ್ಥೆಯಿಂದ ಹೊರಗಡೆ ಹೋಗಿಲ್ಲ? ಬೇರೆ ಏನಿವತ್ತು ಈ ವ್ಯವಸ್ಥೆಗೆ ಬಂದು ಬಿಟ್ಟೋಗಿದ್ದಾರೆ, ನೀವು ಬಂದಂತ ಸಂದರ್ಭದಲ್ಲಿ ಯಾರೆಲ್ಲ ಬಂದಿದ್ದಾರೆ ಅದ್ರಲ್ಲಿ ಮೆಜಾರಿಟಿ ಜನ ಏನ್ ಬಿಟ್ಟೋಗಿದ್ದಾರೆ, ಆ ತರ ನೀವ್ಯಾಕೆ ಬಿಟ್ಟು ಹೋಗಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ಒಂದೇ ಸಣ್ಣ ಉತ್ತರ ನಾನ್ ಕೊಡುವಂತದ್ದು. ಅಂಡ್ ಅದೇ ಉತ್ತರವನ್ನ ನೀವು ಕೂಡ ನಾಳೆ ದಿನಗಳಲ್ಲಿ ಕೊಡಬೇಕು. ಈ ಒಂದು ಪ್ರಶ್ನೆ ಯಾರೇ ಕೇಳಿದ್ರು ಆ ಒಂದು ಆನ್ಸರ್ ಏನು ಅಂತಂದ್ರೆ, ನಿಮಗೆ ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಕೆಲಸ ಮಾಡಬೇಕು ಅನ್ನೋದು ಕ್ಲಾರಿಟಿ ಸಿಕ್ಕಿದೆ, ವೈ ಕ್ಲಿಯರ್ ಆಗಿದೆ ಅಂತ ಹೇಳ್ತೀವಿ. ಆನ್ಸರ್ ಏನಿದಕ್ಕೆ ಈ ಪ್ರಶ್ನೆಗೆ? ನಿಮ್ಮೆಲ್ಲಾ ನಿಮ್ಮ ಆನ್ಸರ್ ಎಲ್ಲವೂ ಇದ್ರಲ್ಲಿ ಇನ್ಕ್ಲೂಡ್ ಆಗೋಗುತ್ತೆ. ಈಗೇನ್ ನೀವೆಲ್ಲ ಆನ್ಸರ್ ಮಾಡಿದ್ರಿ, ಅವೆಲ್ಲ ಆನ್ಸರ್ಗಳು ಇನ್ಕ್ಲೂಡ್ ಆಗೋಗುತ್ತೆ ಈ ಒಂದು ಪಾಯಿಂಟ್ ನಲ್ಲಿ. ಸೊ ನಿಮ್ಗೆ ಏನ್ ಕ್ಲಿಯರ್ ಆಗಿದೆ? ವೈ ಕ್ಲಿಯರ್ ಆಗಿದೆ. WHY ವೈ ಕ್ಲಿಯರ್ ಇದೆ ನಿಮ್ಗೆ, ವೈ ಕ್ಲಿಯರ್ ಇದೆ. ಈಗ ಒಂದು ಪ್ರಶ್ನೆ ಅರೈಸ್ ಮಾಡಿದೆ ಆಕ್ಚುಲಿ ನಾನು, ಅದೇ ಪ್ರಶ್ನೆಗೆ ಉತ್ತರವೂ ಕೂಡ ಇದೇನೆ. ಈಗ ಹೇಳಿ, ಸ್ಮಾರ್ಟ್ ಆನ್ಸರ್ ನಿಮ್ ಕಡೆಯಿಂದ ಬರ್ಬೇಕು ನನಗೆ. ಇವತ್ತು ನೀವು ತುಂಬಾ ಜನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ನೀವು ಬಿಟ್ಟು ಹೋಗಿಲ್ಲ. ಯಾಕೆ ಅಂತಂದ್ರೆ ನಿಮ್ಗೆ ವೈ ಕ್ಲಿಯರ್ ಆಗಿದೆ. ಯಾಕೆ
ಈ ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಕ್ಲಾರಿಟಿ ಇದೆ ನಿಮ್ಗೆ. ಯಾಕೆ ಮಾಡಬೇಕು ಅನ್ನೋದು ಕ್ಲಿಯರ್ ಆಗಿದೆ ನಿಮ್ಗೆ. ಸೊ ಹಂಗಿರೋದ್ರಿಂದ ಈಗ ನಾನು ಮತ್ತೆ ಅವಾಗ ಕೇಳಿದಂತ ಪ್ರಶ್ನೆನೇ ಮತ್ತೆ ನಾನು ರಿಪೀಟ್ ಮಾಡ್ತೀನಿ. ಈಗ ನಿಮ್ಮ ಟೀಮ್ ನಲ್ಲಿ ಇವತ್ತು ಯಾರೆಲ್ಲ ಜಾಯ್ನ್ ಆಗ್ತಿದ್ದಾರೆ, ಯಾರೆಲ್ಲ ಈ ವ್ಯವಸ್ಥೆಗೆ ಬರ್ತಾ ಇದಾರೆ, ಅವ್ರುಗಳು ನಿಮ್ ತರ ಉಳಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಆಲ್ರೆಡಿ ಈ ಪ್ರಶ್ನೆನ ನಾನು ಫಸ್ಟ್ ಅರೈಸ್ ಮಾಡಿ ಸಬ್ಜೆಕ್ಟ್ ನ ಶುರು ಮಾಡಿದೆ ಅಂಡ್ ಅದಕ್ಕೆ ಉತ್ತರವನ್ನು ಕೂಡ ನಾನು ಕೊಟ್ಟಿದ್ದೀನಿ. ವೆರಿ ಗುಡ್ ಅರ್ಚನಾ ಮೇಡಮ್, ವೆರಿ ಗುಡ್. ಅದಕ್ಕೆ ಹೇಳಿದ್ದು ಸ್ಮಾರ್ಟ್ ಆನ್ಸರ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ. ಅವರಿಗೆ ನಾವೇನ್ ಮಾಡ್ಬೇಕು? ವೈ ಅನ್ನ ಕ್ಲಿಯರ್ ಮಾಡ್ಬೇಕು. ವೆರಿ ಗುಡ್. ಇವತ್ತು ನಮಗೆ ಏನು ವೈ ಕ್ಲಿಯರ್ ಆಗಿದೆ, ಸೇಮ್ ನಾವೇನ್ ಮಾಡ್ಬೇಕಿರೋದು ನಮ್ಮ ಟೀಮ್ ಮೆಂಬರ್ಸ್ಗೆ ಅವರಿಗೂ ವೈ ಅನ್ನ ಕ್ಲಿಯರ್ ಮಾಡ್ಬೇಕು. ಇವತ್ತು ನಾನು ತುಂಬಾ ಜನರನ್ನ ಗಮನಿಸಿದೀನಿ ವ್ಯವಸ್ಥೆಯಲ್ಲಿ ಮಾಡುವಂತ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಅಂತಂದ್ರೆ, ಓನ್ಲಿ ಜನರನ್ನ ಸುಮ್ನೆ ಜಾಯಿನ್ ಮಾಡಿಸ್ಕೊಳ್ತಾ ಹೋಗ್ತಾರೆ ತಮ್ಮ ಟೀಮ್ ನಲ್ಲಿ. ಸುಮ್ನೆ ಜಾಯಿನ್ ಮಾಡಿಸ್ಕೊಳ್ತಾ ಹೋಗುವಂತದ್ದು, ಸುಮ್ನೆ ಜಾಯಿನ್ ಮಾಡಿಸ್ಕೊಳ್ತಾ ಹೋಗುವಂತದ್ದು, ಸುಮ್ನೆ ಜಾಯಿನ್ ಮಾಡಿಸ್ಕೊಳ್ತಾ ಹೋಗುವಂತದ್ದು. ಅವರಿಗೆ ವೈ ಅನ್ನೇ ಕ್ಲಿಯರ್ ಮಾಡಲ್ಲ. ಯಾಕೆ ಈ ವ್ಯವಸ್ಥೆಯಲ್ಲಿ ವರ್ಕ್ ಮಾಡ್ಬೇಕು, ಈ ವ್ಯವಸ್ಥೆಯ ಫ್ಯೂಚರ್ ಏನಿದೆ, ಈ ವ್ಯವಸ್ಥೆಯಲ್ಲಿ ನೀವು ಉಳ್ಕೊಂಡ್ರೆ ನೀವೇನೆಲ್ಲ ಬೆನಿಫಿಟ್ ಗಳನ್ನ ಎಂಜಾಯ್ ಮಾಡ್ತೀರಾ, ಏನೆಲ್ಲ ಫ್ಯೂಚರ್ ನೀವು ಪಡ್ಕೊಳ್ತೀರಾ ಅನ್ನೋದನ್ನ ಅರ್ಥ ಮಾಡಿಸ್ದೆ ಒಬ್ಬರನ್ನ ಜಾಯಿನ್ ಮಾಡಿಸಿದ್ವಾ ಅಲ್ಲಿಗೆ ಆ ವ್ಯಕ್ತಿಯನ್ನ ಅಲ್ಲಿಗೆ ಬಿಟ್ಬಿಡುವಂಥದ್ದು, ಇನ್ನೊಬ್ಬ ವ್ಯಕ್ತಿಯನ್ನ ಹುಡ್ಕೊಂಡು ಹೋಗುವಂಥದ್ದು, ಮತ್ತೆ ಅವ್ರನ್ನ ಜಾಯಿನ್ ಮಾಡಿಸೋದು, ಅವ್ರನ್ನ ಅಲ್ಲೇ ಬಿಡುವಂಥದ್ದು, ಇನ್ನೊಬ್ರನ್ನ ಹುಡ್ಕೊಂಡು ಹೋಗುವಂಥದ್ದು. ಹಿಂಗೆ ಹೊಸ ವ್ಯಕ್ತಿಗಳನ್ನ ಹುಡ್ಕೊಂತಾ ಹೋಗ್ತಾ ಇದ್ರೆ ನೀವ್ ಈ ವ್ಯವಸ್ಥೆ ಒಳಗಡೆ ಸೆಟಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಲೈಫ್ ಟೈಮ್ ನೀವು ಜಾಬ್ ತರ ಈ ವ್ಯವಸ್ಥೆಯಲ್ಲೂ ಕೆಲಸ ಮಾಡ್ತಾನೆ ಇರ್ಬೇಕು. ನೀವಿಲ್ಲಿ ಜನಗಳನ್ನ ಕರ್ಕೊಂಡ್ ಬರುವಂತ ಕೆಲಸವನ್ನ ಮಾಡೋಂಗಿಲ್ಲ ಸ್ನೇಹಿತರೆ. ಆಲ್ರೆಡಿ ನಿಮ್ಮನ್ನ ನಂಬ್ಕೊಂಡ್ ಬಂದಿರುವಂತವರಿಗೆ ಯಾಕೆ ಈ ವ್ಯವಸ್ಥೆಯಲ್ಲಿ ಉಳ್ಕೋಬೇಕು, ಯಾಕೆ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಬೇಕು, ಯಾಕೆ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ಏನ್ ಫ್ಯೂಚರ್ ನೀವು ಪಡಿತೀರಾ ಅನ್ನೋದನ್ನ ಅರ್ಥ ಮಾಡಿಸಿದ್ರೆ ಅವರೇನೆ ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾರೆ. ನೀವು ಬಿಸ್ನೆಸ್ ಬಿಲ್ಡ್ ಮಾಡೋದು ಬೇಕಾಗಿಲ್ಲ. ಕ್ಲಿಯರ್? ಸೊ ಹಾಗಾದ್ರೆ ಶುರು ಮಾಡೋಣ. ಯಾಕೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ವೈ ಅನ್ನ ಕ್ಲಿಯರ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ವೈ ಕ್ಲಿಯರ್ ಮಾಡುವಂತ ವಿಚಾರದಲ್ಲಿ 50 ಪಾಯಿಂಟ್ಸ್ ಇದೆ ಇವತ್ತು ನನ್ನ ಹತ್ರ. ಯಾಕೆ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು ಪ್ರತಿಯೊಬ್ರು ಅನ್ನೋ ಒಂದು ವಿಚಾರಕ್ಕೆ, ಆ ಒಂದು ಪಾಯಿಂಟಿಗೆ ಸಂಬಂಧಪಟ್ಟ ಹಾಗೆ ನನ್ನ ಹತ್ರ 50 ಪಾಯಿಂಟ್ಸ್ ಇದೆ, 50 ಪಾಯಿಂಟ್ಸ್ ಇದೆ, 50 ರೀಸನ್ಸ್ ಇದೆ. ಆ ರೀಸನ್ಸ್ ಗಳನ್ನ ನೀವು ನಿಮ್ಮ ಸಂಸ್ಥೆಯಲ್ಲಿ, ನಿಮ್ಮ ಟೀಮ್ ನಲ್ಲಿ ಜಾಯಿನ್ ಆದಂತ ಪ್ರತಿಯೊಬ್ಬರಿಗೂ ಕೂಡ ನೀವು ಅವರಿಗೆ ಹೇಳ್ಕೊಡ್ಬೇಕು. ಹೇಳ್ಕೊಡ್ತೀರಾ? ಆರ್ ಯು ರೆಡಿ? ಆರ್ ಯು ರೆಡಿ? ಆರ್ ಯು ರೆಡಿ? ನೋಡೋಣ ರೆಡಿ ಅನ್ನೋ ಮೆಸೇಜ್ ಹೇಗ್ ಬರ್ಬೇಕು ಅಂತ ನಾನು ಹೊರತುಪಡಿಸಿ 176 ಜನದ್ದು ರೆಡಿ ಅನ್ನೋ ಒಂದು ಮೆಸೇಜ್ ಬರ್ಬೇಕು. ರೆಡಿ ಅನ್ನೋ ಒಂದು ಮೆಸೇಜ್ ಬರ್ಬೇಕು. ಥ್ಯಾಂಕ್ ಯು ಸೋ ಮಚ್ ರೆಡಿ ಅಂತೇಳಿ ಮೆಸೇಜ್ ಮಾಡ್ತಿರೋರು ಎಲ್ರಿಗೂ. MNM ನಲ್ಲಿ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಸಿಗುವಂತ 50 ಬೆನಿಫಿಟ್ಸ್ ಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ತುಂಬಾ ಜನರಿಗೆ ಟ್ರೆಡಿಷನಲ್ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಅವ್ರಿಗೆ ನಾವು ಕ್ಲಾರಿಟಿ ಕೊಡ್ಬೇಕಿರುವಂತದ್ದು ಟ್ರೆಡಿಷನಲ್ ಬಿಸ್ನೆಸ್ ಗಿಂತ ತುಂಬಾನೇ ಬೆಟರ್ ಡೈರೆಕ್ಟ್ ಸೆಲ್ಲಿಂಗ್. ಹೇಗೆ ಅದು ಬೆಟರ್? ಟ್ರೆಡಿಷನಲ್ ಬಿಸ್ನೆಸ್ ಕಂಪೇರ್ ಮಾಡಿದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಹೇಗೆ ಬೆಟರ್ ಅನ್ನೋ ಒಂದು ಪಾಯಿಂಟ್ಸ್ ಅನ್ನ ನಾವು ಒಂದು ಡಿಫ್ರೆನ್ಸಸ್ ಗಳನ್ನ ತಿಳ್ಕೊಳ್ತಾ ನೋಡೋಣ. ಮೊದಲನೇದಾಗಿ ಒಂದು ಟ್ರೆಡಿಷನಲ್ ಬಿಸ್ನೆಸ್ ನ ಶುರು ಮಾಡಬೇಕು ಅಂತಂದ್ರೆ ಕನಿಷ್ಠ ಅಂದ್ರೂ 5 ಲಕ್ಷ ರೂಪಾಯಿ ಬಂಡವಾಳ ಬೇಕು. ಟ್ರೆಡಿಷನಲ್ ಬಿಸ್ನೆಸ್ ಅಂತಂದ್ರೆ ಒಂದು ಹೋಟೆಲ್ ನ ಶುರು ಮಾಡೋದಾಗಿರ್ಬೋದು, ಅಥವಾ ಒಂದು ದಿನಸಿ ಅಂಗಡಿಯನ್ನ ಶುರು ಮಾಡೋದಾಗಿರ್ಬೋದು, ಒಂದು ಮೆಡಿಕಲ್ ಶಾಪ್ ಅನ್ನ ರನ್ ಮಾಡೋದಾಗಿರ್ಬೋದು, ಒಂದು ಬಟ್ಟೆ ಅಂಗಡಿ ಹಾಕೋದಾಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಸಾಂಪ್ರದಾಯಿಕ ವ್ಯಾಪಾರಗಳು. ಕನಿಷ್ಠ ಮಿನಿಮಮ್ ಅಂದ್ರೂ ಇವತ್ತಿನ ಪ್ರಪಂಚದಲ್ಲಿ ನೀವು ಒಂದು ಸಣ್ಣ ವ್ಯಾಪಾರವನ್ನು ಶುರು ಮಾಡಬೇಕು ಅಂದ್ರೆ 5 ಲಕ್ಷ ರೂಪಾಯಿ ಬಂಡವಾಳ ಬೇಕು. ಎಸಾರ್ನು? ಬಟ್ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಇನ್ವೆಸ್ಟ್ಮೆಂಟೇ ಇಲ್ಲ ಬಿಸ್ನೆಸ್ ನ ಮಾಡೋದಕ್ಕೆ. ನಿಮ್ ಕಂಪನಿಯಲ್ಲಿ ಬಿಸ್ನೆಸ್ ನ ಮಾಡೋದಕ್ಕೆ ಅಂತ ಹೇಳಿ ಏನಾದ್ರೂ ನಿಮ್ಗೆ ಇನ್ವೆಸ್ಟ್ಮೆಂಟ್ ತಗೊಳ್ತಾ ಇದೆ ಕಂಪನಿ ಏನ್ ಹೇಳ್ತಾ ಇದೆ, ನಮ್ಮ ಸಂಸ್ಥೆ ಒಳಗಡೆ ನಿಮ್ಗೆ ಅವಶ್ಯಕತೆ ಇರುವಂತ ಪ್ರಾಡಕ್ಟ್ಸ್ ಗಳನ್ನ ಶಾಪಿಂಗ್ ಮಾಡಿ, ಆ ಪ್ರಾಡಕ್ಟ್ಸ್ ಬಗ್ಗೆ ಒಂದು 10 ಜನಕ್ಕೆ ಎಕ್ಸ್ಪ್ಲೇನ್ ಮಾಡಿ, ನಿಮ್ಗೇನ್ ಒಳ್ಳೇದಾಯ್ತು, ಅವ್ರು ನಿಮ್ ರೆಫರೆನ್ಸ್ ಅಲ್ಲಿ ಖರೀದಿ ಮಾಡಿದ್ರೆ ನಿಮಗೆ ಹಣ ಕೊಡ್ತೀವಿ. ಸೊ ಇಲ್ಲೇನಾಗ್ತಾ ಇದೆ, ಬಿಸ್ನೆಸ್ ಅನ್ನೋದು ನಿಮಗೆ ಕಾಂಪ್ಲಿಮೆಂಟರಿ ಆಗಿ ಸಿಗ್ತಾ ಇದೆ. ಜಸ್ಟ್ ನೀವು ಪ್ರಾಡಕ್ಟ್ಸ್ ನ ಶಾಪಿಂಗ್ ಮಾಡಿದ್ರೆ ಸಾಕು, ಬಿಸ್ನೆಸ್ ನಿಮಗೆ ಕಾಂಪ್ಲಿಮೆಂಟರಿ ಆಗಿ ಉಚಿತವಾಗಿ ಸಿಗ್ತಾ ಇದೆ. ಯಾವುದೇ ರೀತಿ ನೀವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ.
ಕೊಡೋ ದುಡ್ಡಿಗೆ ಪ್ರಾಡಕ್ಟ್ ಸಿಕ್ಬಿಡುತ್ತೆ. ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಇರುತ್ತೆ. ಯಾವ ತರ ಕಾಂಪಿಟೇಷನ್? ಲೆಟ್ಸ್ ಅಸ್ಯೂಮ್ ನೀವೊಂದು ಹೋಟೆಲ್ ನಡೆಸ್ತಾ ಇದ್ದೀರಾ, ತುಂಬಾ ಅದ್ಭುತವಾಗಿ ನಿಮ್ಮ ಹೋಟೆಲ್ ನಡೀತಾ ಇದೆ. ಇನ್ನೊಂದು 2-3 ತಿಂಗಳಲ್ಲಿ ನಿಮ್ಮ ಹೋಟೆಲ್ ಚೆನ್ನಾಗಿ ಗ್ರೋ ಆಗ್ತಾ ಇರೋದನ್ನ ನೋಡಿ ನಿಮ್ಮ ಅಕ್ಕಪಕ್ಕದವರೇ ಪಕ್ಕದಲ್ಲಿ ಇನ್ನೊಂದು ಹೋಟೆಲ್ನ ಇಡುವಂತಹ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ಅವಾಗ ನಿಮ್ಮ ಬಿಸ್ನೆಸ್ ಗೆ ಎಫೆಕ್ಟ್ ಆಗುತ್ತಾ ಇಲ್ವಾ? ಆಗತ್ತೆ ಅಂದ್ರೆ ಎಸ್ ಅಂತ ಹೇಳಿ ಮೆಸೇಜ್ ಮಾಡಿ, ಆಗಲ್ಲ ಅಂದ್ರೆ ನೋ ಅಂತ ಮೆಸೇಜ್ ಮಾಡಿ. ಆಗತ್ತಾ ಇಲ್ಲ? ಯಾಕೆ? ಮೊದಲು ಒಂದೇ ಹೋಟ್ಲ್ ಇತ್ತು, ಎಲ್ಲಾ ಕಸ್ಟಮರ್ಸ್ ನಿಮ್ಮ ಹೋಟ್ಲಿಗೆ ಬರ್ತಾ ಇದ್ರು. ಈಗ ಪಕ್ಕದಲ್ಲಿ ಹೋಟ್ಲ್ ಆಗಿರೋದ್ರಿಂದ ಒಂದಿಷ್ಟು ಕಸ್ಟಮರ್ಸ್ ಅಲ್ಲಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಅವಾಗ ನಿಮ್ಗೆ ಆಗ್ತಿರುವಂತ ಬಿಸ್ನೆಸ್ ಸ್ಪ್ಲಿಟ್ ಆಗತ್ತೆ. ನಿಮ್ಗೊಂದ್ ಸ್ವಲ್ಪ ಬಿಸ್ನೆಸ್, ಅವ್ರಿಗೊಂದ್ ಸ್ವಲ್ಪ ಬಿಸ್ನೆಸ್ ಆಗತ್ತೆ. ಸೊ ಈ ತರ ಕಾಂಪಿಟೇಷನ್ ನೀವು ಎದುರಿಸಬೇಕಾಗತ್ತೆ. ಬಟ್ ಯಾವುದೇ ರೀತಿ ಕಾಂಪಿಟೇಷನ್ ಇರಲ್ಲ, ಎಸ್ಪೆಷಲಿ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ. ನನಗೆ ನಿಜವಾಗ್ಲೂ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆಯನ್ನ ಮನಸ್ಸಿಗೆ ತಗೊಂಡು ಮನೆ ಮನೆಗೆ ರೀಚ್ ಮಾಡಿಸಬೇಕು ಅಂತ ಹೇಳಿ ಸೀರಿಯಸ್ ಆಗಿ ನಿಂತ್ಕೊಂಡಿರೋದು. ಲಾಸ್ಟ್ 11 ವರ್ಷದಿಂದ ಈ ವ್ಯವಸ್ಥೆಯಲ್ಲಿ ನಾನು ಒಂದು ವಿಷನ್ ಇಟ್ಕೊಂಡು ಮನೆ ಮನೆಗೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ತಲುಪಿಸಬೇಕು ಅನ್ನೋ ಒಂದು ವಿಷನ್ ಇಟ್ಟಿದ್ದು ಒಂದೇ ಕಾರಣಕ್ಕೆ ಏನು ಅಂತಂದ್ರೆ, ಈ ವ್ಯವಸ್ಥೆಯಲ್ಲಿ ಒಂದು ಅದ್ಭುತವಾದಂತ ಒಂದು ಕಾನ್ಸೆಪ್ಟ್ ನ ಮಾಡಿದ್ದಾರೆ ಸ್ನೇಹಿತರೆ. ಆ ಕಾನ್ಸೆಪ್ಟ್ ಮಾಡಿದವರಿಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಆ ಕಾನ್ಸೆಪ್ಟ್ ಏನು ಅಂತಂದ್ರೆ, ನೀವು ಇಲ್ಲಿ ಗ್ರೋ ಆಗ್ಬೇಕಾ, ಇನ್ನೊಬ್ರನ್ನ ಗ್ರೋ ಮಾಡ್ಬೇಕು. ನೀವು ಇಲ್ಲಿ ಬೆಳಿಬೇಕಾ, ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಬೇಕಾ, ನಿಮ್ಮ ಕನಸಿನ ಕಾರ್ನ, ನಿಮ್ಮ ಕನಸಿನ ಮನೆಯನ್ನ, ನಿಮ್ಮ ಕನಸಿನ ಬೈಕ್ ಅನ್ನ ಖರೀದಿ ಮಾಡಬೇಕು ಅಂದ್ರೆ ಬೇರೆಯವರ ಕನಸನ್ನ ನನಸು ಮಾಡಬೇಕು. ನಿಮ್ಮ ಟೀಮ್ ನಲ್ಲಿ ಬಂದಿರುವಂತಹ ಟೀಮ್ ಮೆಂಬರ್ಸ್ ಗಳ ಕನಸನ್ನ ನನಸು ಮಾಡಿದ್ರೆ ಬೈ ಡಿಫಾಲ್ಟ್ ಆಟೋಮೆಟಿಕಲಿ ನಿಮ್ಮ ಕನಸುಗಳು ನನಸಾಗತ್ತೆ, ನೀವು ಬೆಳಿತೀರಾ. ನೋಡಿ ಎಂತ ಅದ್ಭುತವಾದಂತ ಬ್ಯೂಟಿಫುಲ್ ಪಾಯಿಂಟ್ ಅನ್ನ ಈ ವ್ಯವಸ್ಥೆಯಲ್ಲಿ ಮಾತ್ರ ಇಟ್ಟಿದ್ದಾರೆ ಸ್ನೇಹಿತರೆ. ಯಾವ ವ್ಯವಸ್ಥೆಯಲ್ಲಿ ಈ ತರ ಒಂದು ಅವಕಾಶ ಇದೆ ಹೇಳಿ? ನಾವು ಬೆಳಿಬೇಕು ಅಂದ್ರೆ ಇನ್ನೊಬ್ಬರನ್ನ ಬೆಳೆಸ್ಬೇಕು. ಹೊರಗಡೆ ಯಾವ ತರ ಇದೆ? ಹೊರಗಡೆ ಮಾರ್ಕೆಟ್ ಅಲ್ಲಿ ಯಾವ ತರ ಇದೆ? ನೀವು ಬೆಳಿಬೇಕಾ, ಇನ್ನೊಬ್ಬರನ್ನ ತುಳಿಬೇಕು? ಎಸ್ ಆರ್ ನೋ? ಆಮ್ ಐ ರೈಟ್? ಆ ತರ ಇದೆಯಾ ಇಲ್ಲ ಹೊರಗಡೆ? ಇದೆಯಾ ಇಲ್ವಾ ಹೇಳಿ? 100% ಇದೆ. ಎಸ್ ಆರ್ ನೋ? ನೀವು ಬೆಳಿಬೇಕು ಅಂದ್ರೆ ಇನ್ನೊಬ್ಬರನ್ನ ತುಳಿಲೇಬೇಕು. ಹೊರಗಡೆ ಮಾರ್ಕೆಟ್ ನಲ್ಲಿ ಎನಿ ಫೀಲ್ಡ್ ನೀವು ತಗೊಳ್ಳಿ, ನೀವು ಬೆಳಿಬೇಕು ಅಂದ್ರೆ ಇನ್ನೊಬ್ಬರನ್ನ ತುಳಿಬೇಕು. ಲೆಟ್ಸ್ ಸೇ ನೀವೊಂದು ಹೋಟೆಲ್ ಇಟ್ಟಿದ್ದೀರಾ, ತುಂಬಾ ಚೆನ್ನಾಗಿ ನಿಮ್ಮ ಹೋಟೆಲ್ ರನ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ಒಂದು ಟೇಸ್ಟ್ ನಿಮ್ಮ ಹೋಟೆಲ್ ನಲ್ಲಿ ಸಿಗ್ತಾ ಇದೆ ಕಸ್ಟಮರ್ಸ್ ಗೆ ಅಂತ ಅನ್ಕೊಳ್ಳಿ. ನಾನ್ ನಿಮ್ಮ ಹೋಟ್ಲಿಗೆ ಬಂದು, ಸರ್ ನಿಮ್ಮ ಹೋಟೆಲ್ ನಲ್ಲಿ ತುಂಬಾ ಅದ್ಭುತವಾಗಿ ಅಡಿಗೆ ಇರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ನಾನು ಕೂಡ ನಮ್ಮ ಊರಲ್ಲಿ ಒಂದು ಹೋಟೆಲ್ ಮಾಡ್ಬೇಕು ಅಂತಿದ್ದೀನಿ. ಯಾವ ತರ ನೀವು ಅಷ್ಟು ಸಖತ್ತಾಗಿ ಟೇಸ್ಟ್ ಆಗಿ ಅಡಿಗೆ ಮಾಡ್ತೀರಾ, ನನಗೂ ಸ್ವಲ್ಪ ಹೇಳ್ಕೊಡಿ ಅಂತಂದ್ರೆ ನೀವು ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀರಾ? ಯಾಕೆ ಹೇಳ್ಕೊಡಲ್ಲ? ಯಾಕೆ ಹೇಳ್ಕೊಡಲ್ಲ ಅಂತಂದ್ರೆ, ಎಲ್ಲಿ ನನಗೆ ನಾಳೆ ಈ ವ್ಯಕ್ತಿನೇ ಕಾಂಪಿಟೇಷನ್ ಆಗ್ತಾನೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ಕೊಡಲ್ಲ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ನೀವು ನನ್ನ ಲೀಡರ್ ಅಂತ ಅನ್ಕೊಳ್ಳಿ, ನಾನ್ ನಿಮ್ ಟೀಮ್ ನಲ್ಲಿ ಇದ್ದೀನಿ, ಸರ್ ನಾನು ಬೆಳಿಬೇಕು ಅಂತಿದ್ದೀನಿ, ನನಗೆ ತುಂಬಾ ಕನಸುಗಳಿದೆ, ನಿಮ್ ತರ ನಾನು ಕೂಡ ಬೈಕ್ ತಗೊಳ್ಬೇಕು ಅಂತಿದ್ದೀನಿ, ಕಾರ್ ತಗೊಳ್ಬೇಕು ಅಂತಿದ್ದೀನಿ, ಮನೆ ಕಟ್ಟಬೇಕು ಅಂತಿದ್ದೀನಿ, ಲೈಫ್ ನಲ್ಲಿ ಸೆಟಲ್ ಆಗ್ಬೇಕು ಅಂತಿದ್ದೀನಿ ಇದೇ ವ್ಯವಸ್ಥೆ ಮುಖಾಂತರ. ನೀವ್ ಹೆಂಗ್ ಗ್ರೋ ಆದ್ರಿ, ಆ ಒಂದು ಸೀಕ್ರೆಟ್ಸ್ ನನಗೆ ಹೇಳ್ಕೊಡಿ ಅಂದ್ರೆ ಹೇಳ್ಕೊಡ್ತೀರಾ ಇಲ್ವಾ ನೀವು? ಯಾಕೆ ಹೇಳ್ಕೊಡ್ತೀರಾ? ಯಾಕೆ ಹೇಳ್ಕೊಡ್ತೀರಾ ಅಂದ್ರೆ, ಇಲ್ಲಿ ಒಂದು ಅದ್ಭುತವಾದಂತ ಒಂದು ಪಾಯಿಂಟ್ ಇಟ್ಟಿದ್ದಾರೆ ಕಂಡೀಷನ್ ರೂಪದಲ್ಲಿ. ಆ ಪಾಯಿಂಟ್ ಯಾವ್ದು ಅಂತಂದ್ರೆ, ನನ್ನನ್ನು ಬೆಳೆಸಿದ್ರೆ ಮಾತ್ರ ನೀವು ಬೆಳೆಯೋದಕ್ಕೆ ಸಾಧ್ಯ. ಎಸ್ ಆರ್ ನೋ? ನಾನ್ ಗ್ರೋ ಆಗ್ಲಿಲ್ಲ ಅಂದ್ರೆ ನೀವು ಗ್ರೋ ಆಗೋದಕ್ಕೆ ಸಾಧ್ಯತೆ ಇಲ್ಲ. ನೋಡಿ ಎಂತ ಅದ್ಭುತವಾದಂತ ಪಾಯಿಂಟ್. ಎಸ್ ಆರ್ ನೋ? ಅಂಡ್ 3ನೇ ಪಾಯಿಂಟ್ ನೋಡಿ, ರಿಸ್ಕ್ ಜಾಸ್ತಿ ಇರುತ್ತೆ ಟ್ರೆಡಿಷನಲ್ ಬಿಸ್ನೆಸ್ ನಲ್ಲಿ. ಯಾಕೆಂದ್ರೆ 5 ಲಕ್ಷ ಬಂಡವಾಳ ಹಾಕ್ಬಿಟ್ಟಿರ್ತೀರಾ, ವ್ಯಾಪಾರ ಅನ್ಕೊಂಡಂಗ್ ಆಗ್ಲಿಲ್ಲ ಅಂತಂದ್ರೆ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಎಸ್ ಆರ್ ನೋ? ಬಟ್ ಇಲ್ಲಿ ಬಂಡವಾಳವೇ ಹಾಕಿಲ್ದೇ ಇರೋದ್ರಿಂದ ಓನ್ಲಿ ನಿಮ್ಮ ಟೈಮ್ ಅನ್ನ ನೀವು ಇನ್ವೆಸ್ಟ್ ಮಾಡ್ತೀರಾ. ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ನಿಮ್ ಇನ್ವೆಸ್ಟ್ಮೆಂಟೇ ನಿಮ್ಮ ಟೈಮ್. ಹಂಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಲ್ಲಿ ರಿಸ್ಕ್ ಇರಲ್ಲ. ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ದುಡಿಮೆ ಜಾಸ್ತಿ ಆದಾಗ ನಿಮ್ಮ ಎಫರ್ಟ್ ಜಾಸ್ತಿ ಆಗ್ಬೇಕಾಗುತ್ತೆ. ಯಾಕಂತಂದ್ರೆ ಅಲ್ಲಿ ಇಂಡಿವಿಜುವಲ್ ಎಫರ್ಟ್ ಮೇಲೆ ಆ ಒಂದು ವ್ಯಾಪಾರ ನಡೀತಿರುತ್ತೆ. ಅತಿ ಹೆಚ್ಚು ಲಾಭ ನಿಮಗೆ ಬರ್ತಿರೋದ್ರಿಂದ ಅಲ್ಲಿ ಚೆನ್ನಾಗಿ ಬಿಸ್ನೆಸ್ ಆದ್ರೆ ಅತಿ ಹೆಚ್ಚು ಎಫರ್ಟ್ ನಿಮ್ ಕಡೆಯಿಂದ ಇರುತ್ತೆ. ಬಟ್ ಇಲ್ಲಿ ನಿಮ್ಮ ಇನ್ಕಮ್ ಜಾಸ್ತಿ ಆದಾಗೆ ನಿಮ್ಮ ಶ್ರಮ ಕಡಿಮೆ ಆಗ್ತಾ ಹೋಗುತ್ತೆ. ಯಾರಾದ್ರೂ ಗೆಸ್ ಮಾಡಬಹುದಾ? ಇಲ್ಲಿ ಇನ್ಕಮ್ ಜಾಸ್ತಿ ಆದಾಗೆ ಶ್ರಮ ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳಿ? ಯಾರಾದ್ರೂ ಗೆಸ್ ಮಾಡಬಹುದಾ ಯಾಕೆ ಅಂತ ಹೇಳಿ? ಬಿಗಿನಿಂಗ್ ನಲ್ಲಿ
ದುಡಿಮೆ ಕಡಿಮೆ ಇರುತ್ತೆ. ಹೋಗ್ತಾ 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 ವೆರಿ ಗುಡ್ ವಿನಿತಾ ಮೇಡಮ್, ರೈಟ್ ಆನ್ಸರ್. ನೋಡಿ, ಬಿಗಿನಿಂಗ್ ನಲ್ಲಿ ನೀವು ಬರುವಾಗ ಒಬ್ಬರೇ ಬಂದಿರ್ತೀರಾ, ಇಂಡಿವಿಜುವಲ್ ಎಫರ್ಟ್ ಇರುತ್ತೆ, ಅವಾಗ ನಿಮ್ ಇನ್ಕಮ್ ಕಡಿಮೆ ಇರುತ್ತೆ. ಟೈಮ್ ಬೀಯಿಂಗ್ ನೀವು ಒಂದು ಟೀಮ್ ಅಂತ ಬಿಲ್ಡ್ ಮಾಡ್ತೀರಾ, ಟೀಮ್ ನಲ್ಲಿ ವರ್ಕ್ ಸ್ಟಾರ್ಟ್ ಆಗತ್ತೆ. ಆ ಟೀಮ್ ವರ್ಕ್ ಏನಿದೆಯಲ್ಲ, ಅವ್ರವ್ರ ಡೆವಲಪ್ಮೆಂಟ್ಗೆ, ಅವ್ರವ್ರ ಗ್ರೋತಿಗೆ, ಅವರ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ರು ಕೂಡ ತಮ್ಮ ಇಂಡಿವಿಜುವಲ್ ಎಫರ್ಟ್ ಆಗ್ತಾ ಹೋಗ್ತಾರೆ. ನಾಳೆ ದಿನ ಅವರೆಲ್ಲ ಎಫರ್ಟ್ಸ್ ಇಂದ ನಿಮ್ಗೂ ಕೂಡ ಒಂದು ಇನ್ಕಮ್ ಬರುವಂತ ಪ್ರಾವಿಷನ್ ಈ ವ್ಯವಸ್ಥೆಯಲ್ಲಿ ಮಾಡಿ ಕೊಟ್ಟಿದ್ದಾರೆ. ಹಾಗಿರೋದ್ರಿಂದ ನಿಮಗೆ ಇನ್ಕಮ್ ಚೆನ್ನಾಗಿ ಬರ್ತಿರುವಂತ ಸಂದರ್ಭದಲ್ಲಿ ಟೀಮ್ ಇಂದ ನಿಮ್ಮ ಎಫರ್ಟ್ ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ. ಅಂಡ್ ಯಾವಾಗ್ಲೂ ಬ್ಯುಸಿ ಆಗಿರ್ಬೇಕಾಗತ್ತೆ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ. ಕಾರಣ, ಅಲ್ಲಿ ನೀವು ಒಬ್ಬರೇ ಓನರ್ ಆಗಿರ್ತೀರಾ, ಇನ್ನು ಉಳಿದವರೆಲ್ಲ ಎಂಪ್ಲಾಯೀಸ್ ಆಗಿರ್ತಾರೆ. ಬಟ್ ಇಲ್ಲಿ ಹೋಗ್ತಾ ಹೋಗ್ತಾ ನೀವು ಒಂದು ಸ್ವಾತಂತ್ರ್ಯವನ್ನ ಪಡ್ಕೊಳ್ತೀರಾ, ಟೈಮ್ ಫ್ರೀಡಮ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ನಿಮ್ಮ ಟೀಮ್ ಅಂತ ಇರುತ್ತೆ, ಅಲ್ಲಿ ಟೀಮ್ ವರ್ಕ್ ಆಗ್ತಾ ಇರುತ್ತೆ. ನೀವು ಒಂದಿನ ವರ್ಕ್ ಮಾಡಿಲ್ಲ ಅಂದ್ರೂ ಟೀಮ್ ಇಂದ ವರ್ಕ್ ಆಗಿರುತ್ತೆ, ಅದರಿಂದ ನಿಮ್ಗೆ ಏನ್ ಇನ್ಕಮ್ ಬರಬೇಕು ಅದು ಬಂದಿರುತ್ತೆ. ಅಂಡ್ ಟ್ರೆಡಿಷನಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಬೇಕು ಅಂದ್ರೆ ಎಲ್ಲರ ಕೈಲೂ ಆಗಲ್ಲ. ಅದಕ್ಕೆ ಆದಂತ ಕೆಲವು ಸ್ಕಿಲ್ಸ್ ಗಳ ಅವಶ್ಯಕತೆ ಇರುತ್ತೆ. ಆ ಸ್ಕಿಲ್ಸ್ ಗಳನ್ನ ಯಾರು ಕೂಡ ಹೇಳ್ಕೊಡಲ್ಲ ಹೊರಗಡೆ ಮಾರ್ಕೆಟ್ ಅಲ್ಲಿ, ಅದು ಫ್ರೀ ಆಗಿ. ಸರ್, ಆಲ್ರೆಡಿ ನಿಮ್ಗೆ ಹೇಳಿದಾಗೆ ನೀವು ಒಂದು ಅದ್ಭುತವಾದಂತ ಹೋಟೆಲ್ ನ ಯಶಸ್ವಿಯಾಗಿ ನಡೆಸ್ತಾ ಇದ್ದೀರಾ. ನಿಮ್ಮ ಹೋಟೆಲ್ ನ ನಾನು ನೋಡಿ ನಾನು ಕೂಡ ಈ ತರ ಒಂದು ಹೋಟೆಲ್ ಮಾಡ್ಬೇಕು ಅಂತಿದ್ದೀನಿ, ಯಾವ ತರ ಈ ತರ ಹೋಟೆಲ್ ನ ಮಾಡಿ ಸಕ್ಸಸ್ಫುಲ್ ಮಾಡೋದು ಅಂತ ಕೇಳಿದ್ರೆ ನೀವು ನನ್ಗೆ ಹೇಳ್ಕೊಡಲ್ಲ. ಎಸಾನು. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಹಾಗಲ್ಲ. ಜನರಿಗೆ ಏನು ಸ್ಕಿಲ್ಸ್ ಇಲ್ಲ ಅಂತ ಅಂದ್ರೂ ನಾವು ಇಲ್ಲಿ ಉಚಿತವಾಗಿ ಟ್ರೈನಿಂಗ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀವಿ ಕಂಪ್ನಿಯಿಂದ ಎಸ್ ಎ ಲೀಡರ್ ಆಗಿ. ಎಸ್ ನಿಮ್ಮ ಟೀಮಿಗೆ ನೀವು ಫ್ರೀ ಆಗಿ ನೀವು ಸಕ್ಸಸ್ ಆಗಿರುವಂತಹ ಒಂದು ಜರ್ನಿ ಏನಿದೆ, ಆ ಜರ್ನಿಯಲ್ಲಿ ಏನನ್ನ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅನ್ನೋ ಒಂದು ವಿಚಾರವಾಗಿ ನಾಲೆಡ್ಜ್ ಅನ್ನು ಉಚಿತವಾಗಿ ನೀವು ಕೊಡ್ತೀರಾ. ಸ್ಕಿಲ್ಸ್ ಇಲ್ಲ ಅಂದ್ರೂ ಸ್ಕಿಲ್ಸ್ ಅನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ ಜನರಿಗೆ. ಅಂಡ್ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಎಲ್ಲವನ್ನೂ ನೀವು ನೋಡ್ಕೊಳ್ಳೋದಕ್ಕೆ ಆಗದೆ ಇರೋದ್ರಿಂದ ಎಂಪ್ಲಾಯ್ಸ್ ಗಳನ್ನ ನೀವು ತಗೊಳ್ಬೇಕಾಗತ್ತೆ, ಅವರಿಗೆ ಸಂಬಳ ಅಂತ ಕೊಡ್ಬೇಕಾಗತ್ತೆ. ಎಸಾನು. ಬಟ್ ಇಲ್ಲಿ ಯಾವುದೇ ರೀತಿ ಎಂಪ್ಲಾಯ್ಸ್ ಗಳನ್ನ ತಗೊಳ್ಳೋದ್ ಬೇಕಾಗಿಲ್ಲ, ಯಾರಿಗೂ ಸ್ಯಾಲರಿ ಅಂತ ಕೊಡೋದ್ ಬೇಕಾಗಿಲ್ಲ. ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಒಂದು ಆಫೀಸ್ ಅಂತ ನೀವು ಮಾಡ್ಬೇಕಾಗತ್ತೆ, ಬಟ್ ಇಲ್ಲಿ ಯಾವುದೇ ರೀತಿ ಆಫೀಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಟ್ರೆಡಿಷನಲ್ ಬಿಸ್ನೆಸ್ ನ ಎಲ್ಲರೂ ಮಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲರ ಹತ್ರನೂ ಇನ್ವೆಸ್ಟ್ಮೆಂಟ್ ಇರಲ್ಲ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ನ ಎಲ್ಲರೂ ಮಾಡ್ಬೋದಾ? ಎಲ್ಲರೂ ಮಾಡ್ಬೋದಾ? ಯಾರು ಬೇಕಾದ್ರೂ ಈ ವ್ಯವಸ್ಥೆ ಒಳಗಡೆ ಬರ್ಬೋದಾ? 100% ಬರ್ಬೋದು. ಬಟ್ ಸಕ್ಸಸ್ ಆಗ್ಬೇಕು ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ಅತಿ ಹೆಚ್ಚು ತಾಳ್ಮೆ ಇರಬೇಕು, ಜೊತೆಗೆ ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕು. ತಾಳ್ಮೆ ಇಲ್ಲದೆ ಇರುವಂತ ವ್ಯಕ್ತಿಗೆ, ಶ್ರದ್ಧೆಯಿಂದ ಕೆಲಸ ಮಾಡದೇ ಇರುವಂತ ವ್ಯಕ್ತಿಗೆ 100% ಈ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಸೋಲು ಗ್ಯಾರಂಟಿ, ಕಟ್ಟಿಟ್ಟ ಬುತ್ತಿ, ಡೌಟೇ ಇಲ್ಲ. ಫೇಲ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಂಡ್ ಟ್ರೆಡಿಷನಲ್ ಬಿಸ್ನೆಸ್ ನ ಒಂದೇ ಕಡೆ ಕೂತ್ಕೊಂಡು ಮಾಡ್ಬೇಕು, ಇದು ಆ ತರ ಏನಿಲ್ಲ. ಎಸ್ಪೆಷಲಿ ಇಂಡಿಯಾದಲ್ಲಿ ಒಂದು MC ಅಂಡರ್ ಅಲ್ಲಿ ಒಂದು ರಿಜಿಸ್ಟರ್ ಆಗಿದೆ ಕಂಪನಿ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಕರಿತೀವಿ. ಆ MC ಅಂಡರ್ ಅಲ್ಲಿ ರಿಜಿಸ್ಟರ್ ಆದಂತ ಯಾವುದೇ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಎಲ್ಲಿ ನೀವು ಇದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ, ಇಂಡಿಯಾದ ಯಾವುದೇ ಮೂಲೆಯಲ್ಲಿ ನೀವು ವ್ಯಾಪಾರವನ್ನ ಮಾಡಬಹುದು. ಇಂಡಿಯಾದ ಯಾವುದೇ ಮೂಲೆಯಲ್ಲಿ ನೀವು ವ್ಯಾಪಾರವನ್ನ ಮಾಡಬಹುದು. ಅಂಡ್ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಓನ್ಲಿ ನಿಮ್ ಕನಸನ್ನ ಮಾತ್ರ ನನ್ಸಾಗತ್ತೆ. ಬಟ್ ಇಲ್ಲಿ ನಿಮ್ ಕನಸನ್ನ ನನ್ಸ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಟೀಮ್ ಸದಸ್ಯರ ಕನಸನ್ನು ಕೂಡ ನೀವು ನನ್ಸ್ ಮಾಡುವಂತ ಅವಕಾಶ ಇರುತ್ತೆ. ಯಾಕಂದ್ರೆ ಅವ್ರ ಕನಸುಗಳು ನನ್ಸಾದ್ರೆ ಮಾತ್ರ ನಿಮ್ಮ ಕನಸುಗಳಿಗೆ ನನ್ಸಾಗೋದಕ್ಕೆ ಸಾಧ್ಯ. ಹೆಚ್ಚು ಹೂಡಿಕೆ, ಕಡಿಮೆ ಲಾಭ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ. ಇಲ್ಲಿ ಝೀರೋ ಇನ್ವೆಸ್ಟ್ಮೆಂಟ್, ಯಾಕಂದ್ರೆ ನೀವು ಕೊಟ್ಟಿರೋ ದುಡ್ಡಿಗೆ ಪ್ರಾಡಕ್ಟ್ಸ್ ನೀವು ಖರೀದಿ ಮಾಡ್ಕೊಂಡಿರ್ತೀರಾ, ಬರೋದೆಲ್ಲ ಲಾಭನೇ. ಎಸಾನು. ಸೊ ಇದು ಮೊದಲನೇ ಡಿಫ್ರೆನ್ಸ್. ಈ ಡಿಫ್ರೆನ್ಸ್ ನ ನೀವು ಅರ್ಥ ಮಾಡಿಸ್ಬೇಕು. ಅರ್ಥ ಮಾಡಿಸ್ತೀರಾ ಪ್ರತಿಯೊಬ್ಬರಿಗೂ? ಅರ್ಥ ಮಾಡಿಸ್ತೀರಾ? ಟೀಮ್ ನಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಮಾಡಿಸ್ತೀರಾ? ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಪಾಯಿಂಟ್ ನಾವು ತಿಳ್ಕೋಣ, ಜಾಬಿಗೂ ಡೈರೆಕ್ಟ್ ಸೆಲ್ಲಿಂಗ್ಗೂ ಏನ್ ಡಿಫ್ರೆನ್ಸ್. ಇವತ್ತು ತುಂಬಾ ಜನ ಈ ಡೈರೆಕ್ಟ್ ಸೆಲ್ಲಿಂಗ್ ನ ಬಿಟ್ಟು ಮತ್ತೆ ಜಾಬಿಗೆ ಹೋಗ್ತಾರೆ, ಅಥವಾ ಜಾಬ್ ಅಲ್ಲಿ ಇರ್ತಾರೆ, ಡೈರೆಕ್ಟ್ ಸೆಲ್ಲಿಂಗ್ ಬರ್ತಾರೆ, ಇಲ್ಲಿ ವರ್ಕೌಟ್ ಆಗಲ್ಲ ಅಂತ ಮತ್ತೆ ಜಾಬಿಗೆ ಹೋಗ್ತಾರೆ. ಬಟ್ ಅವರಿಗೆ ಜಾಬಿಗೂ ಡೈರೆಕ್ಟ್ ಸೆಲ್ಲಿಂಗ್ಗೂ ಇರುವಂತ ಡಿಫ್ರೆನ್ಸ್ ತಿಳಿಸೋದು ತುಂಬಾ ಇಂಪಾರ್ಟೆಂಟ್. ಈ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಅನ್ಕೊಳ್ಳಿ, ಅವ್ರು ಮತ್ತೆ ಇದ್ರಲ್ಲಿ ಏನ್ ವರ್ಕೌಟ್ ಆಗಿಲ್ಲ ಅಂದ್ರೆ ಮತ್ತೆ ಜಾಬಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಕೆಲಸ ಮಾಡಿ ಇದ್ರ ಟೇಸ್ಟ್ ಮಾಡಿರುವಂತವ್ರು ಮತ್ತೆ ಕೆಲಸ ಮಾಡೋದಕ್ಕೆ ಹೋಗಲ್ಲ. ಒಂದ್ ಪಕ್ಷ ಏನಾದ್ರೂ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಶುರು ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಜಾಬ್ ಮಾಡಲ್ಲ. ಎಷ್ಟೋ ಜನರು ನಂಗೆ ಹೇಳಿದ್ದಾರೆ,
ಎಷ್ಟೋ ಜನ ನಂಗೆ ಹೇಳಿದ್ದಾರೆ ಏನಂತಂದ್ರೆ, ಸರ್ ನಾನ್ ಡೈರೆಕ್ಟ್ ಸೆಲ್ಲಿಂಗ್ ಬಂದಾದ್ಮೇಲೆ ಅಲ್ಲಿ ಕಲ್ತಂತಹ ಪಾಠ ಏನಿದೆಯಲ್ಲ, ಆ ಪಾಠದಲ್ಲಿ ನನಗೆ ಒಂದ್ ಅರ್ಥ ಆಗಿದ್ದೇನು ಅಂತಂದ್ರೆ, ಯಾವ್ದೇ ಕಾರಣಕ್ಕೂ ಜಾಬ್ ಮಾಡಬಾರ್ದು, ಮಾಡಿದ್ರೆ ಬಿಸ್ನೆಸ್ ಮಾಡ್ಬೇಕು, ಅದ್ರಲ್ಲಿರುವಂತ ಹಣ ಇನ್ನೆಲ್ಲೂ ಇಲ್ಲ. ಮತ್ತೆ ಜಾಬಿಗಾದ್ರೆ ಅವ್ನು ಮುಟ್ಟಾಳ ಅಂತ ಕರೀತಾರೆ ಅಂತೇಳಿ ತುಂಬಾ ಜನ ಹೇಳಿರುವಂತಹ ಉದಾಹರಣೆಗಳಿದಾವೆ. ಯಾಕಂದ್ರೆ ಈ ವ್ಯತ್ಯಾಸ ಅವ್ರಿಗೆ ಅರ್ಥ ಆಗಿರುತ್ತೆ. ಸೊ ಹಂಗಾಗಿ ಈ ವ್ಯತ್ಯಾಸವನ್ನು ನೀವು ಅರ್ಥ ಮಾಡ್ಸೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಕ್ಲಿಯರ್? ಜಾಬಿಗೂ ಡೈರೆಕ್ಟ್ ಸೆಲ್ಲಿಂಗು ಇರುವಂತ ವ್ಯತ್ಯಾಸದಲ್ಲಿ ಮೊದಲನೇ ವ್ಯತ್ಯಾಸ, ಜಾಬ್ ಅಂತ ಅಂದ್ರೆ ಜಸ್ಟ್ ಒಬ್ಬೆ ಬಾಸ್ ಅಂತೇಳಿ. ಒಪ್ಕೊಳ್ತೀರಾ? ಬಾಸ್ ಏನ್ ಹೇಳ್ತಾರೆ ಆ ಹೇಳಿದಂತ ಕೆಲಸವನ್ನ ಮಾಡೋದೇ ಜಾಬ್ ನಲ್ಲಿ ಇರುವಂತ ಒಂದು ಕೆಲಸ. ಬಾಸ್ ಹೇಳ್ದಾಗೇನೆ ಕೇಳ್ಬೇಕು, ಅವ್ರು ಏನ್ ಕೆಲಸ ಕೊಡ್ತಾರೆ ಆ ಕೆಲಸವನ್ನೇ ಮಾಡ್ಬೇಕು. ಬಾಸ್ ಹೇಳಿದ ಒಂದ್ ಕೆಲಸ, ನಾನ್ ಮಾಡೋದು ಒಂದ್ ಕೆಲಸ ಅಂತಂದ್ರೆ ಆ ಒಂದು ವ್ಯವಸ್ಥೆ ಒಳಗಡೆ ನನ್ಗೆ ಅವಕಾಶನೇ ಇರಲ್ಲ. ಸಾನು ಬಟ್ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಯಾರು ನಿಮಗ್ ಬಾಸ್ ಇರಲ್ಲ, ನಿಮ್ಮ ಬಿಸ್ನೆಸ್ ನೀವೇ ಬಾಸ್ ಆಗಿರ್ತೀರಾ. ಓನ್ಲಿ ನಿಮ್ಮ ಲೀಡರ್ಸ್ ಗಳು ಅಂದ್ರೆ ನಿಮ್ಮ ಅಪ್ಲೈನ್ಸ್ ಅಂತ ಏನ್ ಕರಿತೀವಿ, ನಿಮ್ಮ ಟೀಮ್ ನ ಲೀಡ್ ಮಾಡುವಂತ ಲೀಡರ್ಸ್ ಗಳು ಏನಿರ್ತಾರೆ, ಅವ್ರು ಬರೀ ನಿಮಗೆ ಗೈಡ್ ಮಾಡ್ತಾರೆ ಅಷ್ಟೇ. ಈ ತರ ಮಾಡಿ, ಈ ತರ ಮಾಡಿ, ಈ ತರ ಮಾಡಿ ಅಂತ, ಅಥವಾ ಸಜೆಷನ್ಸ್ ನ ಕೊಡ್ಬೋದು ಬಿಟ್ರೆ ನಿಮಗೆ ಆರ್ಡರ್ ಮಾಡಕ್ ಆಗಲ್ಲ, ಡಿಮ್ಯಾಂಡ್ ಮಾಡಕ್ ಆಗಲ್ಲ, ಅಥವಾ ಕಮ್ಯಾಂಡ್ ಮಾಡಕ್ ಆಗಲ್ಲ. ನೀವು ಇದನ್ನೇ ಮಾಡ್ಬೇಕು, ಹಿಂಗೇ ಇರ್ಬೇಕು, ನೀವು ಇದೇ ತರನೇ ಇರ್ಬೇಕು, ಇದೇ ಕೆಲಸನ ಮಾಡ್ಬೇಕು, ಇಷ್ಟೇ ಗಂಟೆ ನೀವು ಪ್ರತಿನಿಧಿನ ಕೆಲಸ ಮಾಡ್ಬೇಕು ಅಂತೇಳಿ ಆರ್ಡರ್ ಮಾಡಕ್ ಆಗಲ್ಲ. ಯಾಕೆ ಹೇಳಿ? ಅವರು ನಿಮಗೆ ಇಲ್ಲಿ ಬಾಸ್ ಅಲ್ಲ, ಅವರು ಕೂಡ ಒಂದು ಬಿಸ್ನೆಸ್ ನ ರನ್ ಮಾಡ್ತಿರ್ತಾರೆ ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ. ಅವ್ರ ಬಿಸ್ನೆಸ್ ಅವರೇ ಬಾಸ್ ಆಗಿರ್ತಾರೆ. ಹಂಗೆ ನಿಮಗೂ ಒಂದು ಬಿಸ್ನೆಸ್ ನ ರನ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿರ್ತಾರೆ. ಹಾಗಿರೋದ್ರಿಂದ ಇಲ್ಲಿ ನೀವೇ ಬಾಸ್ ಆಗಿರೋದ್ರಿಂದ ಅವ್ರು ನಿಮಗೆ ಗೈಡ್ ಮಾಡ್ಬೋದು ಅಷ್ಟೇ ಬಿಟ್ರೆ, ಸಜೆಷನ್ಸ್ ಗಳನ್ನ ಕೊಡ್ಬೋದು ಬಿಟ್ರೆ ಆರ್ಡರ್ ಮಾಡಕ್ಕಾಗಲ್ಲ ನೀವು ಇಷ್ಟೇ ಗಂಟೆ ಕೆಲಸ ಮಾಡ್ಬೇಕು ಅಂತ ಹೇಳಿ. ಎಸ್ಸಾನು ಜಾಬ್ ಅಲ್ಲಿ ಟೈಮ್ ಫ್ರೀಡಮ್ ಇರಲ್ಲ. ಟೈಮ್ ಫ್ರೀಡಮ್ ಅಂದ್ರೆ ಏನು? ಸಿಂಪಲ್ ಆಗಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಟೈಮ್ ಫ್ರೀಡಮ್ ಅಂತಂದ್ರೆ, ಇವತ್ತು ನೀವು ಜಾಬ್ ಅಲ್ಲಿ ಇದೀರಾ, ಮಂಡೇ ಟು ಫ್ರೈಡೆ ನಿಮ್ದು ಕೆಲಸ ಇರುತ್ತೆ. ಬೆಳಗ್ಗೆ 10 ಗಂಟೆಗೆ ಆಫೀಸಿಗೆ ಹೋಗ್ಬೇಕು, ಸಂಜೆ 5 ಗಂಟೆವರೆಗೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಮಂಡೇ ಟು ಫ್ರೈಡೆ ನಿಮ್ದು ವೀಕ್ಲಿ ರುಟೀನ್ ಇರುತ್ತೆ. ಆಫೀಸಿಗೆ ಹೋಗುವಂತದ್ದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೆಲಸ ಮಾಡುವಂಥದ್ದು. ಈ 10 ರಿಂದ 5 ಏನಿದೆಯಲ್ಲ, ಆ ಟೈಮ್ ನಲ್ಲಿ ನಿಮ್ಮ ಆಫೀಸ್ ನಲ್ಲಿ ನಿಮಗೆ ಏನ್ ಕೆಲಸ ಹೇಳಿರ್ತಾರೆ ಅಷ್ಟನ್ನ ಮಾತ್ರ ಮಾಡೋದಕ್ಕೆ ಅವಕಾಶ ಇರುತ್ತೋ, ಅಥವಾ ನಿಮಗ್ ತಿಳಿದಾಗೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಅವಕಾಶ ಇರುತ್ತೆ? ನಿಮಗ್ ತಿಳಿದಾಗೆ ನೀವು ಇಷ್ಟಪಟ್ಟಂತ ಕೆಲಸವನ್ನ ನೀವು ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರ? ಇದು ಒಂದ್ ಪಾಯಿಂಟ್. ಎರಡನೇದು, ಈ ದಿನ ನನಗೆ ಕೆಲ್ಸಕ್ಕೆ ಹೋಗಕ್ ಇಷ್ಟ ಇಲ್ಲ, ಯಾಕೋ ಮನ್ಸಿಗೆ ಯಾವ್ದೊಂದು ವಿಚಾರದಲ್ಲಿ ಬೇಜಾರಾಗಿದೆ, ಇವತ್ತು ಮನೆಯಲ್ಲೇ ಉಳ್ಕೊಳ್ಬೇಕು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನಾನು ಉಳ್ಕೊಳ್ಬೋದಾ ಮನೆಯಲ್ಲಿ ಯಾರ್ದು ಪರ್ಮಿಷನ್ ತಗೊಳ್ದೆ? ಇಸ್ ಇಟ್ ಪಾಸಿಬಲ್? ಮನೆಯಲ್ಲಿ ಯಾವ್ದೋ ಒಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ನಾನು ಇರ್ಲೇಬೇಕು, ಆ ದಿನ ಯಾರ್ದು ಪರ್ಮಿಷನ್ ತಗೊಳ್ಳದೆ ನಾನು ಉಳ್ಕೊಳ್ಬೋದಾ ಮನೆಯಲ್ಲಿ? ಅಥವಾ ನನಗೆ ಈ 1 ಮಂತ್ ಬರಕ್ ಆಗ್ತಾ ಇಲ್ಲ, ಯಾರಿಗೂ ಇನ್ಫಾರ್ಮ್ ಮಾಡದೆ, ಯಾರ್ದು ಪರ್ಮಿಷನ್ ತಗೊಳ್ಳದೆ ನಾನು 1 ತಿಂಗಳು ಆರಾಮಾಗಿ ಕೆಲ್ಸಕ್ಕೆ ಹೋಗದೆ ಇರೋದಕ್ಕಾಗತ್ತಾ? ಇಸ್ ಇಟ್ ಪಾಸಿಬಲ್? ಇದನ್ನೇ ಸ್ವಾತಂತ್ರ್ಯ ಅಂತ ಕರಿತೀವಿ ಸ್ನೇಹಿತರೆ. ಅಂದ್ರೆ ನಾವು ಇನ್ನೊಬ್ರದ್ದು ಪರ್ಮಿಷನ್ ತಗೊಳ್ದೆ, ಇನ್ನೊಬ್ರದ್ದು ಸಪೋರ್ಟ್ ತಗೊಳ್ದೆ ನಾವು ನಮಗ್ ಇಷ್ಟ ಬಂದಾಗ ಇರೋದಕ್ಕಾಗಲ್ಲ ಜಾಬ್ ಅಲ್ಲಿ. ಇದನ್ನೇ ಟೈಮ್ ಫ್ರೀಡಮ್ ಅಂತ ಕರಿತೀವಿ. ಪ್ರತಿಯೊಂದಕ್ಕೂ ನಿಮ್ಮನ್ನ ಲೀಡ್ ಯಾರು ಮಾಡ್ತಾ ಇರ್ತಾರೆ ಜಾಬ್ ಅಲ್ಲಿ, ಅವ್ರದ್ದು ಪರ್ಮಿಷನ್ ತಗೊಳ್ಬೇಕು ನೀವು. ಒಂದಿನ ರಜೆ ಹಾಕ್ಬೇಕು ಅಂತಂದ್ರೂ ನಿಮ್ಮ ಟೀಮ್ ಲೀಡರ್ ಅಥವಾ ನಿಮ್ಮ ಮ್ಯಾನೇಜರ್ ಯಾರು ಇರ್ತಾರೆ ಅವರಿಗೆ, ಅಥವಾ ನಿಮ್ ಬಾಸ್ ಯಾರು ಇರ್ತಾರೆ ಅವರಿಗೆ ಅಪ್ಲಿಕೇಶನ್ ಹಾಕ್ಬೇಕು. ಸರ್ ಇಂಥ ದಿನ ನಾನು ಬರೋದಕ್ಕೆ ಆಗ್ತಿಲ್ಲ, ದಯವಿಟ್ಟು ನನ್ನ ರಜೆಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತೇಳಿ. ಇಲ್ಲಪ್ಪ ನೀನ್ ಇವತ್ತು ಬರ್ಲೇಬೇಕು, ತುಂಬಾ ಕೆಲಸಗಳಿದಾವೆ, ನೀನ್ ಇಲ್ಲ ಅಂದ್ರೆ ಆ ಕೆಲಸಗಳು ಆಗೋದೇ ಇಲ್ಲ, ಇವತ್ತು ಮಾಡಿ ಮುಗಿಸ್ಲೇಬೇಕು, ನೀನ್ ಬೇಕಾದ್ರೆ ಇನ್ನೊಂದ್ ದಿನ ರಜೆ ತಗೋ, ಬಟ್ ಇವತ್ತು ನೀನ್ ಬರ್ಲೇಬೇಕು ಅಂತೇಳಿ ಕಂಡೀಷನ್ ಹಾಕಿದ್ರೆ ನೀವು ಹೋಗ್ಲೇಬೇಕಾ? ಹೋಗ್ಲೇಬೇಕು. ಯಾಕೆ? ನೀವ್ ಅಲ್ಲಿ ಹಠ ಮಾಡಿದ್ರೆ, ಇಲ್ಲ ಸರ್ ನನ್ ಕೈಲಿ ಆಗಲ್ಲ, ನಾನ್ ಬರಕ್ ಆಗಲ್ಲ, ತುಂಬಾ ಇಂಪಾರ್ಟೆಂಟ್ ಇದೆ, ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳಿ ನೀವು ಅವ್ರ ಹತ್ರ ವಾದ ಮಾಡಕ್ಕಾಗತ್ತಾ? ಜಗಳ ಮಾಡಕ್ಕಾಗತ್ತಾ? ಏನು ಮಾಡಕ್ಕಾಗಲ್ಲ. ಅವಾಗ ನಿಮ್ಗಿರೋದು ಎರಡೇ ಆಪ್ಷನ್. ಒಂದು, ಆ ಕಂಪ್ನಿಯನ್ನ ಬಿಟ್ಟು ಇನ್ನೊಂದ್ ಕಂಪ್ನಿ ಸೇರ್ಕೊಳ್ಬೇಕು, ಇಲ್ಲ ಯಾಕೋ ಆಗ್ತಾ ಇಲ್ಲ, ತುಂಬಾ ಸ್ಟ್ರಿಕ್ಟ್ ಇದೆ ಅಂತೇಳಿ. ಇಲ್ಲ ಅವ್ರು ಹೇಳ್ದಾಗೆ ಏನೇ ಕಮಿಟ್ಮೆಂಟ್ ನಿಮ್ದಿದ್ರೂನು ಅದನ್ನ ಸ್ಯಾಕ್ರಿಫೈಸ್ ಮಾಡಿ
ಅದನ್ನ ತ್ಯಾಗ ಮಾಡಿ ನೀವು ಕೆಲಸಕ್ಕೆ ಬರ್ಬೇಕು. ಬಟ್ ಈ ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆಯಲ್ಲಿ ಆತರ ಇದೆಯಾ? ಆತರ ಇದೆಯಾ? ನಿಮಗೆ ಯಾವ ಟೈಮ್ ನಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ ಅದನ್ನ ಮಾಡುವಂತ 100% ಅಥಾರಿಟಿ ನಿಮ್ ಕೈಲಿರುತ್ತೆ ಸ್ನೇಹಿತರೆ. ಇವನ್ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು ಅನ್ನೋದ್ರಿಂದ ಹಿಡಿದು ಎಷ್ಟು ಗಂಟೆವರೆಗೆ ಕೆಲಸ ಮಾಡ್ಬೇಕು ಅನ್ನೋದ್ರಿಂದ ಹಿಡಿದು ಎಷ್ಟು ಗಂಟೆಗೆ ಮಲಗಬೇಕು, ಎಷ್ಟು ಗಂಟೆಗೆ ತಿನ್ನಿ ಮಾಡ್ಬೇಕು, ಎಷ್ಟು ಗಂಟೆಗೆ ಊಟ ಮಾಡ್ಬೇಕು, ಪ್ರತಿ ಒಂದು ಕೂಡ ನಿಮಗೆ ಇಲ್ಲಿ ಅವಕಾಶ ಇರುತ್ತೆ. ಸ್ನೇಹಿತರೆ, ಈ ಟೈಮ್ ಫ್ರೀಡಮ್ ನಿಜವಾಗ್ಲೂ ಒಂದು ಕಿಕ್ ಕೊಡುತ್ತೆ, ಸಖತ್ ಕಿಕ್ ಕೊಡುತ್ತೆ. ಇದನ್ನ ಎಂಜಾಯ್ ಮಾಡಿದವರು ಯಾವುದೇ ಕಾರಣಕ್ಕೂ ಜಾಬ್ ಹೋಗಲ್ಲ, ಎಸ್ಪೆಷಲಿ ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ. ನಾನು ಆಕ್ಚುಲಿ 18ನೇ ವಯಸ್ಸಿಗೆ ಇಂಡಸ್ಟ್ರಿಗೆ ಬಂದಿದ್ದು. ಈಗ ನನಗೆ 28 ಕಂಪ್ಲೀಟ್ ಆಗಿ 29 ರನ್ನಿಂಗ್. ನೆಕ್ಸ್ಟ್ ಫೆಬ್ರವರಿ 20 ಬಂದ್ರೆ ನನಗೆ 29 ಕಂಪ್ಲೀಟ್ ಆಗುತ್ತೆ. 29 ಕಂಪ್ಲೀಟ್ ಆಗುತ್ತೆ. ಈಗ 28 ಕಂಪ್ಲೀಟ್ ಆಗಿ 29 ರನ್ನಿಂಗ್. 18ನೇ ವಯಸ್ಸಿಗೆ ನಾನು ಬಂದಿದ್ದು. ಅಲ್ಲಿಗೆ 11 ವರ್ಷದ ಜರ್ನಿ. ನಾನು ಇಂಜಿನಿಯರಿಂಗ್ ಓದೋದಕ್ಕೆ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತೇಳಿ ಹಾಸನ್ನಲ್ಲಿ ಫೇಮಸ್ ಕಾಲೇಜ್ ಇನ್ ಕರ್ನಾಟಕ. ಇಂಜಿನಿಯರಿಂಗ್ ಮಾಡ್ಬೇಕು ಅಂತೇಳಿ ತ್ರಿಬಲ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಫಸ್ಟ್ ಇಯರ್ಗೆ ಸೇರ್ಕೊಂಡಾಗ ಮೊದಲನೇ ವರ್ಷದಲ್ಲೇ ನನಗೆ ಈ ಡೈರೆಕ್ಟ್ ಸೆಲ್ಲಿಂಗ್ ಅವಕಾಶ ಸಿಕ್ಕಿದಂತ ಸಂದರ್ಭದಲ್ಲಿ ನಾನು ಇಲ್ಲಿದ್ದಂತ ಟೈಮ್ ಫ್ರೀಡಮ್ ನ ಎಕ್ಸ್ಪೀರಿಯನ್ಸ್ ಏನ್ ಮಾಡಿದೆ ಅವತ್ತೇ ಡಿಸೈಡ್ ಮಾಡಿದೆ, ನನ್ನ ಲೈಫ್ ಅಲ್ಲೇ ಯಾವ ಜಾಬಿಗೂ ನಾನು ಹೋಗ್ಬಾರ್ದು, ಈ ಇಂಡಸ್ಟ್ರಿಯಲ್ಲೇ ಒಂದು ಕೆರಿಯರ್ ನ ಕಂಡ್ಕೊಳ್ಬೇಕು ಅನ್ನೋ ಒಂದು ಸಂಕಲ್ಪ ನಾನು ಮಾಡಿದೆ. ಇವತ್ತು ತುಂಬಾ ಹೆಮ್ಮೆ ಆಗತ್ತೆ ಈ ಒಂದು ವಿಚಾರ ಹೇಳ್ಕೊಳ್ಳೋದಕ್ಕೆ. ಲಾಸ್ಟ್ ನನ್ನ 11 ಇಯರ್ಸ್ ಜರ್ನಿಯಲ್ಲಿ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇದೀನಿ. ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡ್ತಿದ್ದೀನಿ. ಇದನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋ ವಿಷನ್ ಇಟ್ಕೊಂಡೆ ಕೆಲಸ ಮಾಡ್ತಾ ಇದ್ದೀನಿ. ಇದುವರೆಗೂ ಒಂದು ಕೆಲಸದ ಎಕ್ಸ್ಪೀರಿಯನ್ಸ್ ಇಲ್ಲ ಸ್ನೇಹಿತರೆ. ಒಂದ್ ಕಡೆ ಜಾಬಿಗೆ ಹೋಗಿ ಆ ಜಾಬ್ದ ಅನುಭವ ನನಗಿಲ್ಲ. ಸೊ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ. ಯಾಕೆ ಹೋಗಿಲ್ಲ ಅಂತಂದ್ರೆ, ನನಗೆ ಜಾಬಿಗೆ ಹೋಗೋದಕ್ಕಿಂತ ಮುಂಚೆನೆ ಜಾಬ್ ನಲ್ಲಿ ಇರುವಂತಹ ಸಮಸ್ಯೆಗಳನ್ನ ನಾನು ಅರ್ಥ ಮಾಡ್ಕೊಂಡೆ. ಇನ್ನೊಬ್ಬರ ಅನುಭವವನ್ನ ಪಡ್ಕೊಂಡು, ಯಾರೆಲ್ಲ ಜಾಬಿಗೆ ಹೋಗ್ತಾ ಇದ್ರು, ಆಲ್ರೆಡಿ ಜಾಬ್ ಅಲ್ಲಿ ಇದ್ರು, ಅವ್ರಗಳ ಅನುಭವವನ್ನ ನಾನು ಪಡ್ಕೊಂಡು ಅಲ್ಲೇನ್ ಸಮಸ್ಯೆಗಳಿದಾವೆ, ಅಲ್ಲೇನು ಕಷ್ಟಗಳಿದಾವೆ ಅವೆಲ್ಲವನ್ನು ಅರ್ಥ ಮಾಡ್ಕೊಂಡು ಅಲ್ಲಿ ನನಗೆ ಕೆರಿಯರ್ ಇಲ್ಲ ಅಂತೇಳಿ ನಾನು ಇದೇ ವ್ಯವಸ್ಥೆಯಲ್ಲೇನೆ ಒಂದು ಸಕ್ಸಸ್ ನ ನೋಡ್ಲೇಬೇಕು ಅಂತೇಳಿ ನಾನು ಸಂಕಲ್ಪ ಮಾಡಿದ್ದು. ಈ ಡಿಫರೆನ್ಸ್ ನನಗೆ ಗೊತ್ತಾದ ನಂತರ. ಅಂಡ್ 3ನೇ ಪಾಯಿಂಟ್, ಸೆಕ್ಯೂರಿಟಿ ಇಲ್ಲ ಯಾವ್ದ್ರಲ್ಲಿ, ಜಾಬ್ ಅಲ್ಲಿ, ಎಸ್ಪೆಷಲಿ ಪ್ರೈವೇಟ್ ಜಾಬ್ ಅಲ್ಲಿ. ಗೌರ್ಮೆಂಟ್ ಜಾಬ್ ಅಲ್ಲಿ ಈ ಒಂದು ವಿಚಾರಕ್ಕೆ ಕ್ಲಾರಿಟಿ ಇದೆ. ಯಾಕಂತಂದ್ರೆ ಅಲ್ಲಿ ಒಂದ್ಸಲ ನಿಮಗೆ ಅಪಾಯಿಂಟ್ಮೆಂಟ್ ಆಯ್ತು ಅಂತಂದ್ರೆ ನಿಮ್ಮನ್ನ ಸುಲಭವಾಗಿ ಕಂಪನಿಯಿಂದ ಹೊರಗಡೆ ಹಾಕಕ್ ಆಗಲ್ಲ ಗೌರ್ಮೆಂಟ್ ಜಾಬ್ ಅಲ್ಲಿ. ಬಟ್ ಪ್ರೈವೇಟ್ ಜಾಬ್ ಅಲ್ಲಿ, ಬಟ್ ಎಲ್ರಿಗೂ ಗೌರ್ಮೆಂಟ್ ಜಾಬ್ ಸಿಗ್ತಾ ಇದೆಯಾ? ಮೆಜಾರಿಟಿ ಜನರಿಗೆ ಲಿಮಿಟೆಡ್ ಜಾಬ್ಸ್ ಇರೋದು ಅಷ್ಟೇ ಗೌರ್ಮೆಂಟ್ ಜಾಬ್. ಪ್ರೈವೇಟ್ ಜಾಬ್ ಅಲ್ಲಿ ಅತಿ ಹೆಚ್ಚು ಜನ ತಮ್ಮನ್ನ ತಾವು ತೊಡಗಿಸ್ಕೊಂಡಿರುವಂತದ್ದು. ಹಂಗಿರೋದ್ರಿಂದ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ನೀವು ಕೆಲಸಕ್ಕೆ ಸೇರ್ಕೊಂಡಿರ್ತೀರಾ, 100% ನೀವು ಗ್ಯಾರಂಟಿ ಕೊಡ್ಬೋದಾ ಲೈಫ್ ಲಾಂಗ್ ಆ ಕಂಪ್ನಿಯಲ್ಲೇನೆ ನಿಮ್ಮನ್ನ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ, ಟಿಲ್ ಯುವರ್ ರಿಟೈರ್ಮೆಂಟ್ ನೀವು ಆ ಕಂಪ್ನಿಯಲ್ಲೇ ಇರ್ಬೋದು ಅನ್ನೋ ಒಂದು ವಿಚಾರವನ್ನು ನೀವು ಗ್ಯಾರಂಟಿ ಕೊಡ್ಬೋದಾ? ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಿಮ್ಮನ್ನ ಆ ಕಂಪ್ನಿಯಿಂದ ಕಿಕ್ಔಟ್ ಮಾಡಬಹುದು. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಆತರ ಇದೆಯಾ? ಒಂದು ಸಲ ನೀವು ಈ ವ್ಯವಸ್ಥೆಗೆ ಜಾಯಿನ್ ಆದ್ರೆ ನಿಮಗೆ ಆದಂತಹ ಒಂದು ಯೂನಿಕ್ ನಂಬರ್ ಅಂತ ಕೊಡ್ತಾರೆ, ಅದನ್ನ ID ಅಂತ ಕರಿತೀವಿ. ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಅಂತ ಕರೀತಾರೆ ನಿಮ್ಮನ್ನ ಈ ವ್ಯವಸ್ಥೆಯಲ್ಲಿ. ಸ್ವತಂತ್ರ ಪ್ರತಿನಿಧಿ. ID ಮೀನ್ಸ್ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್. ನಂಬರ್ ಅಂತ ಕೊಡ್ತಾರೆ, ಯೂನಿಕ್ ನಂಬರ್, ಸ್ವತಂತ್ರ ಪ್ರತಿನಿಧಿ ಅಂತ ಕರಿತೀವಿ. ಇಲ್ಲಿ ನೀವು ಒಂದು ಸಲ ಅಡ್ಮಿಷನ್ ಮಾಡಿಸ್ಕೊಂಡ್ರೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆಯಲ್ಲಿ ನೀವೇ ಸ್ವಇಚ್ಛೆಯಿಂದ ಕಂಪ್ನಿಯನ್ನ ಬಿಟ್ಟು ಇನ್ನೊಂದು ಕಂಪ್ನಿಗೆ ಹೋಗ್ಬೇಕು ಹೊರತು ಕಂಪನಿಯಿಂದ ನಿಮ್ನ ಯಾವುದೇ ಕಾರಣಕ್ಕೂ ಕಿಕ್ಔಟ್ ಮಾಡಲ್ಲ. ಕೆಲವು ಕಂಡೀಷನ್ಸ್ ಗಳು ಬರುತ್ತೆ, ಆ ಟೈಮ್ ನಲ್ಲಿ ಮಾತ್ರ ನಿಮ್ಮನ್ನ ID ಟರ್ಮಿನೇಟ್ ಮಾಡ್ತಾರೆ. ಯಾವ ಟೈಮ್ ನಲ್ಲಿ ಅಂದ್ರೆ, ನೀವು ಈ ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿಯಲ್ಲಿ ನೀವು ವರ್ಕ್ ಮಾಡ್ತಿರುವಂತ ಸಂದರ್ಭದಲ್ಲಿ ಈ ಕಂಪ್ನಿಯನ್ನ ನೀವು ನೆಗೆಟಿವ್ ಮಾತಾಡಿ ಈ ಕಂಪ್ನಿ ಬಗ್ಗೆ, ಈ ಕಂಪ್ನಿ ಸರಿ ಇಲ್ಲ ಹಾಗೆ ಅಂತೇಳಿ ಇನ್ನೊಂದು ಕಂಪ್ನಿ ನೀವು ಹೈಲೈಟ್ ಮಾಡ್ತಿರುವಂತ ಸಂದರ್ಭದಲ್ಲಿ ಮಾತ್ರ ಒಂದು ಕಂಪನಿ ಡಿಸಿಷನ್ ತಗೊಳ್ಬಹುದು ನಿಮ್ಮ ಐಡಿಯನ್ನ ಟರ್ಮಿನೇಟ್ ಮಾಡೋದಕ್ಕೆ. ಅಥವಾ ಕಂಪನಿ ಇಂಥದನ್ನ ಮಾಡಬಾರ್ದು ಅಂತೇಳಿ ಕಂಡೀಷನ್ಸ್ ಹಾಕಿರುತ್ತೆ. ಉದಾಹರಣೆಗೆ, ಕಂಪನಿಗೆ ಬರ್ಬೇಕಿರುವಂತ ಹಣ ಕಂಪನಿಗೆ ಬರ್ಬೇಕು, ಅದನ್ನ ನೀವು ಮಿಸ್ಯೂಸ್ ಮಾಡಬಾರ್ದು, ಜನರಿಗೆ
ರಾಂಗ್ ಇನ್ಫಾರ್ಮೇಶನ್ ಕೊಡಬಾರದು, ಈ ತರ ಹಲವಾರು ಕಂಡೀಷನ್ಸ್ ಗಳನ್ನ ಹಾಕೊಂಡಿರುತ್ತೆ ಕಂಪನಿ. ಅದನ್ನ ನೀವು ಬ್ರೇಕ್ ಮಾಡಿದಾಗ ಮಾತ್ರ ನಿಮ್ಗೆ ಕಂಪನಿ ಟರ್ಮಿನೇಟ್ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಬಿಟ್ರೆ ಪ್ರೈವೇಟ್ ಜಾಬ್ ಅಲ್ಲಿ ಸುಮ್ನೆ ನಿಮ್ಮನ್ನ ಕಂಪನಿಯಿಂದ ಕಿಕ್ಔಟ್ ಮಾಡುತ್ತಾರೆ, ಇಲ್ಲಿ ಕಿಕ್ಔಟ್ ಮಾಡೋದಕ್ಕೆ ಆಗಲ್ಲ. ಸೆಕ್ಯೂರಿಟಿ ಇರುತ್ತೆ. ಅಂಡ್ ಜಾಬ್ ಅನ್ನ ನೀವು ಪಡಿಬೇಕು ಅಂತಂದ್ರೆ ಒಂದು ಒಳ್ಳೆ ಜಾಬ್, ಒಳ್ಳೆಯ ಜಾಬ್ ಅಂತ ಹೇಳಿ ಕನ್ಸಿಡರ್ ಆಗೋದು ಯಾವಾಗ? ಒಂದು ಒಳ್ಳೆ ಸ್ಯಾಲ್ರಿ ನಿಮಗೆ ಸಿಕ್ಕಾಗ. ಎಸಾನು ಸೊ ಒಂದು ಒಳ್ಳೆ ಕೆಲಸ ನಿಮಗೆ ಸಿಗಬೇಕು ಅಂದ್ರೆ 15 ವರ್ಷ ನೀವು ಎಜುಕೇಶನ್ ಮಾಡ್ಬೇಕು. ಎಸಾನು 15 ವರ್ಷ ಹೇಗೆ ಅಂತ ಹೇಳಿ ಹೇಳ್ಬೋದಾ? 15 ವರ್ಷ ಹೇಗೆ ಅಂತ ಹೇಳಿ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಅಪ್ ಟು 10th ಸ್ಟ್ಯಾಂಡರ್ಡ್ ಎಷ್ಟು ವರ್ಷಗಳು ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಹೋಗುತ್ತೆ? ನಿಮ್ಗೆ ಎಷ್ಟು ವರ್ಷಗಳು ಹೋಗುತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ? 10 years. ವೆರಿ ಗುಡ್ ಚಂದ್ರಕಾಂತ್ ಸರ್. 10 years ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ. ಅಂಡ್ ಆಫ್ಟರ್ 10th PUC ಅಂತ ಬರುತ್ತೆ. ಆ PUC ಅಲ್ಲಿ 2 years. ಮತ್ತೆ ಡಿಗ್ರಿ ಇವತ್ತು ತುಂಬಾ ಡಿಗ್ರಿ ಕೋರ್ಸಸ್ ಗಳು 4 years ಇದೆ ಮೆಜಾರಿಟಿ. ಮೊದಲು 3 years ಇತ್ತು, ಎಲ್ಲ 4 years ಗೆ ಅಪ್ಗ್ರೇಡ್ ಆಗಿದೆ. ಆದ್ರೂ ನಾವು 3 ಅಂತಾನೆ ಕನ್ಸಿಡರ್ ಮಾಡಿದ್ರು. 10 + 2 + 3 ಅಲ್ಲಿಗೆ 15 years. 15 ವರ್ಷ ನೀವು ಎಜುಕೇಶನ್ ಮಾಡಿ, ಅದರಲ್ಲೂ ಕೂಡ ಒಂದು ಒಳ್ಳೆ ಡಿಗ್ರಿಯನ್ನ ನೀವು ಕಂಪ್ಲೀಟ್ ಮಾಡ್ಕೊಂಡು, ತುಂಬಾ ಚೆನ್ನಾಗಿ ನೀವು ಎಜುಕೇಶನ್ ಮಾಡ್ಕೊಂಡು, ಒಂದು ಒಳ್ಳೆ ಕಮ್ಯುನಿಕೇಶನ್ ನಿಮಗಿದ್ರೆ ನಿಮ್ಗೊಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ. ಅಂಡ್ ಒಂದು ಒಳ್ಳೆ ಸಂಬಳವನ್ನ ನೀವು ಪಡ್ಕೊಳ್ಬಹುದು. ಎಸ್ ಆರ್ ನೋ? ಆಮ್ ಐ ರೈಟ್? ಎಸ್ ಆರ್ ನೋ? ಬಟ್ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ನಿಮಗೆ ಎಜುಕೇಶನ್ ಈ ಡಿಗ್ರಿ ಆಗಿರ್ಲೇಬೇಕು, ನೀವು ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಲೇಬೇಕು, ನೀವು ಎಷ್ಟೇ ಮಾರ್ಕ್ಸ್ ಅನ್ನ ಪಡ್ಕೊಂಡಿರ್ಬೇಕು ನಿಮ್ಮ ಡಿಗ್ರಿಯಲ್ಲಿ ಅಂತ ಏನಾದ್ರೂ ಕಂಡೀಷನ್ ಇರುತ್ತಾ? ಕೇವಲ 18 ವರ್ಷ ತುಂಬಿದ್ರೆ ನೀವು ಈ ವ್ಯವಸ್ಥೆ ಒಳಗಡೆ ಬರ್ಬೋದು ಅನ್ನೋ ಒಂದು ಕಂಡೀಷನ್ ಇದೆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ. ಓನ್ಲಿ ಒಂದೇ ಕಂಡೀಷನ್ ಈ ವ್ಯವಸ್ಥೆ ಒಳಗಡೆ ಬರೋದಕ್ಕೆ. ಆ ಒಂದೇ ಕಂಡೀಷನ್ ಯಾವುದು ಅಂತಂದ್ರೆ ಜಸ್ಟ್ 18 years ತುಂಬಿರ್ಬೇಕು, 18 ವರ್ಷ ತುಂಬಿರ್ಬೇಕು. 18 ವರ್ಷ ತುಂಬಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ತುಂಬಾ ಸುಲಭವಾಗಿ ಅಕ್ಸೆಸ್ ಆಗುವಂತ ಯಾವ್ದಾದ್ರು ವೇದಿಕೆ ಇದೆ ಅಂತ ಅಂದ್ರೆ ಅದು ಓನ್ಲಿ ಡೈರೆಕ್ಟ್ ಸೆಲ್ಲಿಂಗ್. ಇಲ್ಲಿ ಯಾವುದೇ ರೀತಿ ಕಂಡೀಷನ್ ಇಲ್ಲ. ನಿಮ್ಗೆ ಆತರ ಎಜುಕೇಶನ್ ಆಗಿರ್ಬೇಕು, ನಿಮ್ಗೆ ಆತರ ಟ್ಯಾಲೆಂಟ್ ಇರಬೇಕು, ನಿಮ್ಗೆ ಆತರ ಸ್ಕಿಲ್ ಇರಬೇಕು, ನೀವು 2-3 ಭಾಷೆ ಮಾತಾಡಬೇಕು, ನೀವು ಇಷ್ಟೇ ಮಾರ್ಕ್ಸ್ ತಗೊಂಡಿರ್ಬೇಕು. ಅಂಡ್ ಒಂದು ಇಂಟರ್ವ್ಯೂ ಅಂತ ಮಾಡಿ, ಆ ಇಂಟರ್ವ್ಯೂ ಅಲ್ಲಿ ಫಿಲ್ಟರ್ ಮಾಡಿ ಒಂದಿಷ್ಟು ಕ್ಯಾಂಡಿಡೇಟ್ಸ್ ಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿ ಅವ್ರಿಗೆ ಒಂದು ಸ್ಯಾಲರಿ ಅಂತ ಫಿಕ್ಸ್ ಮಾಡಿ, ಎಲ್ಲ ಕಂಡೀಷನ್ಸ್ ಗಳು ಏನೇನು ಇರಲ್ಲ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳ್ತೀನಿ ಸ್ನೇಹಿತರೆ, ಇದೊಂದು ಪಾಯಿಂಟ್ ಅನ್ನ ನೀವು ಪ್ರತಿಯೊಬ್ಬರಿಗೂ ಕೂಡ ರೀಚ್ ಮಾಡಿಸ್ಬೇಕು. ಈ ವ್ಯವಸ್ಥೆಯಲ್ಲಿ ಬಂದಿರುವಂತ ಪ್ರತಿಯೊಬ್ಬರಿಗೂ ಕೂಡ ಮಾಡ್ತೀನಿ ಅಂತಂದ್ರೆ ನಾನು ಈ ಪಾಯಿಂಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಸ್ಪೆಷಲಿ ಈ ಒಂದು ಪಾಯಿಂಟ್ ಗೆ ಸಂಬಂಧಪಟ್ಟಾಗೆ, ಏನು ಒಂದು ಒಳ್ಳೆ ಜಾಬ್ ಪಡಿಬೇಕು ಅಂದ್ರೆ 15 ವರ್ಷ ಎಜುಕೇಶನ್ ಮಾಡಬೇಕು, ಒಂದು ಒಳ್ಳೆ ಸಂಬಳ ನೀವು ತಗೊಳ್ಬೇಕು ಅಂತಂದ್ರೆ ಅಂತೇಳಿ ಈ ಒಂದು ಪಾಯಿಂಟ್ ಗೆ ಸಂಬಂಧಪಟ್ಟಾಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳ್ತೀನಿ. ಇದೊಂದು ಪಾಯಿಂಟ್ ನನಗೆ ರಿಯಲೈಸೇಷನ್ ಆಗಿರೋದ್ರಿಂದ ನಾನು ಈ ಇಂಡಸ್ಟ್ರಿಯನ್ನ ಯಾವುದೇ ಕಾರಣಕ್ಕೂ ಬಿಡ್ಲಿಲ್ಲ. ನನ್ನ ಜೊತೆ ಬಂದಂತವ್ರು ಹಲವಾರು ಜನ, ಸಾವಿರಾರು ಜನ ನಾನ್ ನೋಡಿರೋ ಹಾಗೆ ಈ ವ್ಯವಸ್ಥೆನ ಬಿಟ್ರು. ಅವ್ರಿಗೆ ಒಂದು ಪಾಯಿಂಟ್ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ, ಆ ಒಂದು ಕಾರಣಕ್ಕೆ ಬಿಟ್ರು. ಅಂಡ್ ಇವತ್ತು ಕೂಡ ತುಂಬಾ ಜನ ಬಿಡ್ತಾ ಇದ್ದಾರೆ. ಅವ್ರಿಗೂ ಮೇ ಬಿ ಈ ಒಂದು ಪಾಯಿಂಟ್ ಅರ್ಥ ಆಗಿಲ್ಲ ಅಂತ ಅನ್ಕೊಳ್ತೀನಿ. ಬಟ್ ನನಗಂತೂ ಈ ಪಾಯಿಂಟ್ ಅರ್ಥ ಆಗಿತ್ತು, ಹಾಗಾಗಿ ನಾನು ಬಿಡ್ಲಿಲ್ಲ. ನಿಮಗೂ ಕೂಡ ಈ ಪಾಯಿಂಟ್ ನ ಅರ್ಥ ಮಾಡಿಸುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಕಾರಣ ನೀವು ಬಿಡಬಾರ್ದು. ಇವತ್ತು ನಾನೇ ಬಿಟ್ಟಿಲ್ಲ, ಹಾಗೆ ನೀವು ಬಿಡಬಾರ್ದು. ಅಂಡ್ ನಿಮ್ ಟೀಮ್ ನಲ್ಲಿರುವಂತ ಪ್ರತಿಯೊಬ್ರು ಕೂಡ ನಿಮ್ಮ ಕಂಪನಿಯಿಂದ ಬಿಟ್ಟು ಹೋಗ್ಬಾರದು ಅಂದ್ರೆ ಈ ಒಂದು ಪಾಯಿಂಟ್ ನ ನೀವು ಅರ್ಥ ಮಾಡಿಸ್ಬೇಕು. ರೆಡಿ ಆ ಒಂದು ಪಾಯಿಂಟ್ ನ ತಿಳ್ಕೊಳ್ಳೋದಕ್ಕೆ? ಒಂದ್ಸಲ ಮೆಸೇಜ್ ಮಾಡಿ ರೆಡಿ ಅಂತೇಳಿ ನೋಡೋಣ. ಎಲ್ರು ಕೇಳಿಸ್ಕೊಳ್ತಾ ಇದ್ದೀರಾ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ, ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂತೇಳಿ ನನಗೆ ಒಂದು ಕನ್ಫರ್ಮ್ ಆಗ್ಬೇಕು ನೋಡಿ. ಹಾಗಾಗಿ ರೆಡಿ ಅಂತೇಳಿ ಒಂದು ಮೆಸೇಜ್ ಬಂದ್ರೆ ನನಗೊಂದು ಕನ್ಫರ್ಮ್ ಆಗತ್ತೆ. ಪ್ರತಿಯೊಬ್ರು ಕೂಡ ಆಕ್ಟಿವ್ ಆಗಿ ಕೇಳಿಸ್ಕೊಳ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ನಾನು ಹೇಳುವಂತ ಪಾಯಿಂಟ್ ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಾನು ಹೇಳುವಂತ ಪಾಯಿಂಟ್ಸ್ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಟಚ್ ಆಗ್ತಾ ಇದೆ ಅಂತೇಳಿ ನನಗೆ ಒಂದು ಕ್ಲಾರಿಟಿ ಸಿಗುತ್ತೆ ನೀವೆಲ್ಲರೂ ಕೂಡ ರಿಪ್ಲೈ ಮಾಡಿದ್ರೆ. ಥ್ಯಾಂಕ್ ಯು ಸೋ ಮಚ್.
ಆ ಪಾಯಿಂಟ್ ಯಾವುದು ಅಂತಂದ್ರೆ, ನೋಡಿ, ಒಂದು ಎಜುಕೇಶನ್ ಅಂತ ಬಂದಾಗ ಇವತ್ತು ನಾವು 1ನೇ ತರಗತಿಗೆ ಸೇರ್ಕೊಳ್ಳುವಂತ ಸಂದರ್ಭದಲ್ಲಿ ನಮ್ಗೇನಾದ್ರೂ ಗೊತ್ತಿತ್ತಾ? ಯಾಕೆ ಎಜುಕೇಶನ್ ಮಾಡಬೇಕು? ಆ ಎಜುಕೇಶನ್ ಮಾಡೋದ್ರಿಂದ ನಾಳೆ ದಿನ ನಮ್ಗೆ ಏನ್ ಬೆನಿಫಿಟ್ ಆಗತ್ತೆ ಅನ್ನೋ ಒಂದು ಕ್ಲಾರಿಟಿ ನಾವು 1ನೇ ತರಗತಿಗೆ ಸೇರ್ಕೊಳ್ಳುವಂತ ಸಂದರ್ಭದಲ್ಲಿ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್‌ಗೆ ನಾವು ಸ್ಕೂಲ್‌ಗೆ ಅಡ್ಮಿಷನ್ ಆಗುವಂತ ಸಂದರ್ಭದಲ್ಲಿ ನಮಗೆ ಗೊತ್ತಿತ್ತಾ? ನಮಗೆ ಗೊತ್ತಿರ್ಲಿಲ್ಲ. ಬಟ್ ಯಾರಿಗ್ ಗೊತ್ತಿತ್ತು? ಯಾರಿಗ್ ಗೊತ್ತಿರುತ್ತೆ? ವೆರಿ ಗುಡ್. ಪೇರೆಂಟ್ಸ್ ಅಂತೇಳಿ ಯಾರೆಲ್ಲ ಆನ್ಸರ್ ಮಾಡಿದ್ರಿ, ರೈಟ್ ಆನ್ಸರ್. ನಮ್ ಪೇರೆಂಟ್ಸಿಗೆ ಗೊತ್ತಿತ್ತಾ? ಏನಂತ ಗೊತ್ತಿತ್ತು? ನನ್ನ ಮಗ ಅಥವಾ ನನ್ನ ಮಗಳನ್ನ ಒಂದು ಒಳ್ಳೆ ಶಾಲೆಗೆ ಸೇರಿಸಿ ಅವ್ರಿಗೆ ಒಂದು ಒಳ್ಳೆ ಶಿಕ್ಷಣವನ್ನ ಕೊಡ್ಸಿದ್ರೆ ನಾಳೆ ದಿನ ಆ ಶಿಕ್ಷಣದಿಂದ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ಆ ಒಂದು ಒಳ್ಳೆ ಕೆಲಸದಿಂದ ಒಂದು ಒಳ್ಳೆ ಸಂಬಳವನ್ನ ಅವ್ನು ಪಡ್ಕೊಳ್ತಾನೆ. ಒಂದು ಒಳ್ಳೆ ಸಂಬಳದಿಂದ ಅವನ ಜೀವನ ಸೆಟಲ್ ಆಗತ್ತೆ ಅಂತೇಳಿ ನಮ್ ಪೇರೆಂಟ್ಸಿಗೆ ಗೊತ್ತಿತ್ತು. ಆಮ್ ಐ ರೈಟ್? ನಮಿಗ್ ಗೊತ್ತಿರ್ಲಿಲ್ಲ. ಚಿಕ್ಕೋರಿದ್ವಿ. ನಮ್ ಪೇರೆಂಟ್ಸ್ ಹೇಳಿದ್ರು ಶಾಲೆಗೆ ಹೋಗಿ ಅಂತೇಳಿ ನಾವು ಶಾಲೆಗೆ ಹೋದ್ವಿ ಅಷ್ಟೇ. ಸೊ ನಮ್ಮ ಪೇರೆಂಟ್ಸ್ ನಮಗೆ ಶಾಲೆಗೆ ಅಡ್ಮಿಷನ್ ಮಾಡ್ಸಿದ್ದು ಒಂದೇ ಕಾರಣಕ್ಕೆ, ಒಂದು ಒಳ್ಳೆ ಕೆಲಸ ಸಿಗ್ಲಿ, ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ಮನಿ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ಮನಿ. ಒಂದು ಒಳ್ಳೆ ಸಂಬಳ ಸಿಗ್ಲಿ ಅಥವಾ ಒಂದು ಒಳ್ಳೆ ಆದಾಯ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೆ ಶಿಕ್ಷಣ ಕೊಡ್ಸಿದ್ದು. ಕರೆಕ್ಟಾ? ಆಮ್ ಐ ರೈಟ್? ಇವತ್ತು ಪ್ರಪಂಚ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ರು ಇನ್ವಾಲ್ವ್ ಆಗಿರುವಂತದ್ದು ಇದೇ ಕಾರಣಕ್ಕ? ಒಪ್ಕೊಳ್ತೀರಾ? ಯಾರಾದ್ರೂ ಒಬ್ರು ಹೇಳ್ತಾರಾ? ಇಲ್ಲ, ನನಗೆ ಒಂದು ಒಳ್ಳೆ ಸಂಬಳ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಮಗ ಅಥವಾ ನನ್ನ ಮಗಳು ಒಂದು ಒಳ್ಳೆ ಶಿಕ್ಷಣ ಪಡ್ಕೊಂಡ್ರೆ ಸಾಕು, ಅಷ್ಟಿದ್ರೆ ಸಾಕು, ಅದಕ್ಕೆ ನಾನು ಶಾಲೆಗೆ ಸೇರ್ಸಿರೋದು ಅಂತ ಯಾರಾದ್ರೂ ಹೇಳ್ತಾರಾ? ಯಾರು ಹೇಳಲ್ಲ. ನಾಳೆ ದಿನ ಅದು ಇನ್ ರಿಟರ್ನ್ ಮನಿ ಕೊಡ್ಬೇಕು, ಹಣ ಕೊಡ್ಬೇಕು, ಚೆನ್ನಾಗಿ ಒಂದು ಒಳ್ಳೆ ಸಂಬಳವನ್ನ ನನ್ನ ಮಗ ಅಥವಾ ಮಗಳು ತಗೊಂಡ್ಬರ್ಬೇಕು. ಆ ಒಂದು ಪಾಯಿಂಟ್ ಅಲ್ಲಿ ಇವತ್ತು ಎಲ್ಲರೂ ಕೂಡ ಎಜುಕೇಶನ್ ಕೊಡಿಸ್ತಿರುವಂತದ್ದು. ಈಗ ಪಾಯಿಂಟಿಗೆ ಬರ್ತೀನಿ ನಾನು. ನನಗೆ ರಿಯಲೈಸ್ ಆದಂತ ಪಾಯಿಂಟ್ ಅಂಡ್ ತುಂಬಾ ಜನಕ್ಕೆ ರಿಯಲೈಸೇಷನ್ ಆದ್ರೆ ಮಾತ್ರ ಈ ವ್ಯವಸ್ಥೆಯಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ತುಂಬಾ ಜನ ಉಳಿತಾರೆ ಅನ್ನೋ ಒಂದು ಪಾಯಿಂಟಿಗೆ ನಾನು ಬರ್ತೀನಿ ಈಗ ಪಾಯಿಂಟಿಗೆ. ಇವತ್ತು ಪೇರೆಂಟ್ಸ್ ಏನ್ ನಮ್ಮನ್ನ ಶಾಲೆಗೆ ಸೇರ್ಸಿದ್ರು ಅಥವಾ ಇವಾಗಿನ ಯಾರು ಪೇರೆಂಟ್ಸ್ ಇದಾರೆ ಅವ್ರು ಯಾರು ಶಾಲೆಗೆ ಸೇರಿಸ್ತಾ ಇದ್ದಾರೆ, ಶಾಲೆಗೆ ಸೇರ್ಕೊಂಡಂತ ಎಲ್ಲಾ ಮಕ್ಳು ಇವತ್ತೇನ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಎಜುಕೇಶನ್ ಮುಗಿಸ್ಕೊಂಡಿದ್ದಾರೆ. ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡಿದ ತರ ಎಲ್ರಿಗೂ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ಯಾ? ಚೆನ್ನಾಗಿ ಓದಿರುವಂತ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ಯಾ? ಎಲ್ರಿಗೂ ಕೂಡ ಒಂದು ಒಳ್ಳೆ ಸಂಬಳ ಸಿಗ್ತಾ ಇದೆಯಾ? ತಾವೇನ್ ಶಿಕ್ಷಣ ಮಾಡಿದ್ದಾರೆ, ತಾವೇನ್ ಎಜುಕೇಶನ್ ಮಾಡಿದ್ದಾರೆ, ಯಾವ ಒಂದು ಡಿಗ್ರಿ ಮಾಡ್ಕೊಂಡಿದ್ದಾರೆ, ಆ ಡಿಗ್ರಿಗೆ ತಕ್ಕಂತ ಕೆಲಸವನ್ನ ಮಾಡ್ತಾ ಇದಾರ? ಇವನ್ ನನ್ನ ಎಷ್ಟೋ ಫ್ರೆಂಡ್ಸ್ಗಳು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಕಂಪ್ಯೂಟರ್ ಸೈನ್ಸ್ ಓದಿರುವಂತಹ ಏನು ಸ್ಟೂಡೆಂಟ್ಸ್ ಗಳು ಜಾಬ್ ಮಾಡ್ತಿರ್ತಾರೆ, ಆ ಒಂದು ಜಾಬ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡ್ಕೊಂಡಂತ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳು ಅವ್ರ ಫೀಲ್ಡ್ ಸಂಬಂಧನೇ ಇಲ್ಲ, ಯಾವ್ದೋ ಒಂದು ಇನ್ನೊಂದು ಯಾವ್ದೋ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ಯಾವ್ದೋ ನ್ಯೂಸ್ ಪೇಪರ್ ಅಲ್ಲಿ ಓದ್ತಾ ಇದೆ, ಎಷ್ಟೋ ಡಿಗ್ರಿ ಮಾಡಿದಂತಹ ಸ್ಟೂಡೆಂಟ್ಸ್ ಗಳು ಏನು ಕಸ ಗುಡಿಸುವಂತಹ ಕೆಲಸ ಏನಿದೆಯಲ್ಲ ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಹೇಳಿ. ತುಂಬಾ ಬೇಜಾರಿನ ಸಂಗತಿ ಇವತ್ತಿನ ವಿದ್ಯಮಾನದಲ್ಲಿ ಆಗ್ತಿರುವಂತದ್ದು. ಎಜುಕೇಶನ್ ತಕ್ಕ ಹಾಗೆ ಜಾಬ್ ಇಲ್ಲ, ಜಾಬಿಗೆ ತಕ್ಕ ಹಾಗೆ ಕೆಲಸ ಇಲ್ಲ, ಜಾಬಿಗೆ ತಕ್ಕ ಹಾಗೆ ಆದಾಯ ಇಲ್ಲ. ಒಪ್ಕೊಳ್ತೀರಾ ಇದು? ಒಂದು ಪಾಯಿಂಟ್ ಎಲ್ಲರೂ ಒಪ್ಕೊಳ್ಳೇಬೇಕು. ಎಜುಕೇಶನ್ ತಕ್ಕ ಹಾಗೆ ಒಂದು ಒಳ್ಳೆ ಕೆಲಸ ಇಲ್ಲ, ಒಂದು ಕೆಲ್ಸಕ್ಕೆ ತಕ್ಕ ಹಾಗೆ ಸಂಬಳ ಇಲ್ಲ. ಹೀಗೇಳಿ 15 ವರ್ಷ ಈ ತರ ಪರಿಸ್ಥಿತಿ ಇದ್ರೂ ಕೂಡ ಪೇರೆಂಟ್ಸ್ ಗಳು ಆ ಎಜುಕೇಶನ್ ಸ್ಟ್ರೀಮಿಗೆ ಜನರನ್ನ ಕನೆಕ್ಟ್ ಮಾಡ್ತಾ ಇದಾರ? ತಮ್ಮ ಮಗ ಅಥವಾ ಮಗಳನ್ನ ಆ ಒಂದು ವ್ಯವಸ್ಥೆಗೆ ಕನೆಕ್ಟ್ ಮಾಡ್ತಾ ಇದಾರ? ಈ ತರ ಇದ್ರೂನು ಎಜುಕೇಶನ್ ಸಿಸ್ಟಮ್ ರನ್ ಆಗ್ತಾ ಇದೆಯಾ? ಪ್ರತಿಯೊಬ್ರು ಶಿಕ್ಷಣವನ್ನ ಪಡ್ಕೊಳ್ತಾ ಇದಾರ? ಹಿಂಗಿದ್ರೂನು ಪಡ್ಕೊಳ್ತಾ ಇದಾರೆ. ಈ ತರ ವ್ಯವಸ್ಥೆ ಇದ್ರೂನು ಕೂಡ ಪ್ರತಿಯೊಬ್ರು ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಎಷ್ಟು ವರ್ಷ? ಒಂದು ಅನ್ಕೊಂಡಿದ್ದ ಅಂದ್ರೆ ಒಂದು ಒಳ್ಳೆ ಡಿಗ್ರಿ ತಕ್ಕಂತ ಒಳ್ಳೆ ಕೆಲಸ ಇಲ್ಲ, ಒಳ್ಳೆ ಕೆಲ್ಸಕ್ಕೆ ತಕ್ಕಂತ ಒಳ್ಳೆ ಸಂಬಳ ಇಲ್ಲ. ಇದು ಇದ್ರೂನು 15 ವರ್ಷ ಪ್ರತಿಯೊಬ್ರು ಕೂಡ ತಮ್ಮ ಮಗ ಅಥವಾ ಮಗಳನ್ನ ಒಂದು ಶಿಕ್ಷಣ ವ್ಯವಸ್ಥೆಗೆ ತಮ್ಮ ಸಮಯವನ್ನ 15 ವರ್ಷದ ಸಮಯವನ್ನ ತಮ್ಮ ಮಗ ಅಥವಾ ಮಗಳ ಸಮಯವನ್ನ ಸ್ಪೆಂಡ್ ಮಾಡೋಕೆ ಪೇರೆಂಟ್ಸ್ ರೆಡಿ ಇದ್ದಾರೆ. ಈವನ್
ನಾವು ನಾಳೆ ನಮ್ಮ ಮಗ ಅಥವಾ ಮಗಳಿಗೂ ಕೂಡ 15 ವರ್ಷದ ಶಿಕ್ಷಣದ ವ್ಯವಸ್ಥೆಗೆ ನಮ್ಮ ಮಕ್ಕಳನ್ನ ಕನೆಕ್ಟ್ ಮಾಡ್ತೀವಿ. ಈ ಒಂದು ಸತ್ಯಾಂಶ ನಮಗೆ ಗೊತ್ತಿದ್ರು ಎಸಾರ್ನು ಈಗ ಹೇಳಿ, ಜಾಬ್ ಅಲ್ಲಿ 15 ವರ್ಷ ಓದಿದ ನಂತರ ನಮಗೆ ಒಂದೊಳ್ಳೆ ಕೆಲಸ ಸಿಗೋದ್ ಡೌಟ್ ಇದೆ, ಒಂದ್ ಒಳ್ಳೆ ಕೆಲಸ ಸಿಕ್ಕಿದ್ರು ಒಂದ್ ಒಳ್ಳೆ ಸಂಬಳ ಸಿಗೋದ್ ಡೌಟ್ ಇದೆ ಅಂತ ಗೊತ್ತಿದ್ರು ಕೂಡ ನಾವು 15 ವರ್ಷ ನಮ್ಮ ಮಗ ಅಥವಾ ಮಗಳನ್ನ ಓದಿಸೋದಕ್ಕೆ ರೆಡಿ ಇದೀವಿ ಅಂಡ್ ನಾವು ಕೂಡ ಓದ್ಕೊಂಡ್ ಬಂದಿದೀವಿ. ಈಗಿದ್ಮೇಲೆ ಇವ್ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಒಳ್ಳೆ ಆದಾಯ ಇದ್ರೂ ಕೂಡ ನಾವೇನಕ್ಕೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆ ಬಗ್ಗೆ ನಾನು 15 ವರ್ಷ ಕಲೀರಿ ಅಥವಾ ಕಲಿಯೋದಕ್ಕೆ ಟೈಮ್ ಕೊಡಿ, ಎಜುಕೇಶನ್ ಅಲ್ಲಿ ಹೆಂಗ್ 15 ವರ್ಷ ಕೊಟ್ರಿ ಹಂಗೆ ಇಲ್ಲೂ 15 ವರ್ಷ ಕೊಡಿ ಅಂತ ನಾನು ಕೇಳ್ತಿಲ್ಲ. ಕನಿಷ್ಠ 1 ವರ್ಷ ಯಾಕೆ ನಾವು ಈ ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆ ಬಗ್ಗೆ ಕಲಿಯೋದಕ್ಕೆ ಟೈಮ್ ಕೊಡಬಾರದು? ಯಾಕೆ ಟೈಮ್ ಕೊಡಬಾರದು? ಯಾಕೆ ಟೈಮ್ ಕೊಡಬಾರದು? ಯಾಕೆ ನಾವು ಕಲಿಯೋದಕ್ಕೆ ಟೈಮ್ ಕೊಡಬಾರದು? ಈ ಒಂದು ಪ್ರಶ್ನೆಯನ್ನ ನಾನು ಪ್ರತಿಯೊಬ್ಬರಿಗೂ ಕೂಡ ಕೇಳ್ತೀನಿ ಸ್ನೇಹಿತರೆ. 15 ವರ್ಷ ನಾವು ಶಿಕ್ಷಣ ವ್ಯವಸ್ಥೆಗೆ ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ, ಒಂದು ಒಳ್ಳೆ ಡಿಗ್ರಿಗೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ಕೆಲಸ ಸಿಗಲ್ಲ, ಒಳ್ಳೆ ಕೆಲಸಕ್ಕೆ ತಕ್ಕ ಹಾಗೆ ಒಂದು ಒಳ್ಳೆ ಸಂಬಳ ಇಲ್ಲ ಅಂತ ವ್ಯವಸ್ಥೆ ಒಳಗಡೆ ನಾವು 15 ವರ್ಷ ಟೈಮ್ ನ ಕೊಡಕ್ ರೆಡಿ ಇದೀವಿ ಅಂಡ್ ನಾವು ಕೊಟ್ಟು ಬಂದಿದೀವಿ. ಮೆಜಾರಿಟಿ ಜನ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರೋರು ಇದಾರೆ ಇಲ್ಲಿ. ನೋಡೋಣ ನಿಮ್ದು ಯಾವ್ದಾವ್ದು ಡಿಗ್ರಿ ಆಗಿದೆ ನೋಡೋಣ, ಚಾಟ್ ಬಾಕ್ಸ್ ನಲ್ಲಿ ರಿಪ್ಲೈ ಮಾಡಿ, ಗೊತ್ತಾಗತ್ತೆ. ಡಬಲ್ ಡಿಗ್ರಿ ಆಗಿರೋರು ಡಬಲ್ ಡಿಗ್ರಿನೂ ಕೂಡ ಮೆನ್ಷನ್ ಮಾಡಬಹುದು ಚಾಟ್ ಬಾಕ್ಸ್ ನಲ್ಲಿ. ನಿಮ್ದು ಏನೇನ್ ಎಜುಕೇಶನ್ ಆಗಿದೆ ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ. ಎಂತೆಂತಹ ಎಜುಕೇಶನ್ ಮುಗಿಸ್ಕೊಂಡಿರೋರು, ಒಳ್ಳೊಳ್ಳೆ ಡಿಗ್ರಿ ಮಾಡ್ಕೊಂಡಿರೋರು ಇವತ್ತು ಕಾರ್ಯಕ್ರಮದಲ್ಲಿ ಇದಾರೆ ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ. ರಿಪ್ಲೈ ಮಾಡಿ ಸ್ನೇಹಿತರೆ, ಏನೇನ್ ಎಜುಕೇಶನ್ ನಿಮ್ದಾಗಿದೆ ಅಂತೇಳಿ. ನೋಡಿ, ಯಾರೊಬ್ರು BCom ಕಂಪ್ಲೀಟ್ ಮಾಡಿದ್ದಾರೆ, BBA ಕಂಪ್ಲೀಟ್ ಮಾಡಿದ್ದಾರೆ. ಒಳ್ಳೊಳ್ಳೆ ಎಜುಕೇಶನ್ ಮಾಡ್ಕೊಂಡಿರೋರು, ಸಿಂಗಲ್ ಡಿಗ್ರಿ ಡಬಲ್ ಡಿಗ್ರಿ ಎಲ್ಲ ಮಾಡ್ಕೊಂಡಿದೀವಿ. ಬಟ್ ಆ ಎಜುಕೇಶನ್ ತಕ್ಕಾಗೆ ಒಂದು ಕೆಲಸ ಇಲ್ಲ, ಕೆಲ್ಸಕ್ಕೆ ತಕ್ಕಾಗೆ ಆದಾಯ ಇಲ್ಲ. ನೋಡಿ ಬಿಟೆಕ್ ಅಂತೆ ಅಂಬುಬಾಯಿ ಅವ್ರದ್ದು, ವೆರಿ ಗುಡ್ ಮೇಡಮ್, BA. ಸೊ ಇಲ್ಲಿ ಒಂದು ಪಾಯಿಂಟ್ ಅನ್ನ ಅರ್ಥ ಮಾಡಿಸೋದಕ್ಕೆ, ನನಗೆ ಅರ್ಥ ಆಗಿದ್ದ ಪಾಯಿಂಟ್ ಅನ್ನ ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮಗೆ ಅರ್ಥ ಆಯ್ತು ಅಂತಂದ್ರೆ ನಿಮ್ ಟೀಮ್ ನಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿ. 15 ವರ್ಷ ನಾವು ಸಮಯವನ್ನ ಕೊಟ್ಟಿದೀವಿ ಒಂದು ಶಿಕ್ಷಣವನ್ನ ಪಡೆಯೋದಕ್ಕೆ. ನಾಳೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ, ಒಂದು ಒಳ್ಳೆ ಕೆಲಸದ ಮುಖಾಂತರ ಒಂದು ಒಳ್ಳೆ ಸಂಬಳ ಸಿಗುತ್ತೆ ಅಂತ ಹೇಳಿ. ಆದ್ರೂ ಕೂಡ ನಮಗೆ ಒಂದು ಒಳ್ಳೆಯ ಸಂಬಳ ಸಿಗ್ತಾ ಇಲ್ಲ. 15 ವರ್ಷ ಶಿಕ್ಷಣವನ್ನ ಮುಗಿಸ್ಕೊಂಡಿದ್ ನಂತರವೂ ಕೂಡ ಓನ್ಲಿ ಸಮಯ ಮಾತ್ರ ನಾವು ಸ್ಪೆಂಡ್ ಮಾಡಿದೀವ 15 ವರ್ಷ. ಓನ್ಲಿ 15 years ನಾವು ಓನ್ಲಿ ಟೈಮ್ ಮಾತ್ರ ಕೊಟ್ಟಿದೀವ. ಇನ್ನು ಏನೇನ್ ಕೊಟ್ಟಿದೀವಿ? ಹಣ ಸ್ಪೆಂಡ್ ಮಾಡಿದೀವಿ ಸ್ನೇಹಿತರೆ, ನಾವು ಸ್ಪೆಂಡ್ ಮಾಡಿಲ್ಲ. ಹಂಗಾಗಿ ನಮ್ಗೆ ಅದ್ರ ವಿಚಾರವಾಗಿ ಅಷ್ಟು ಬೇಜಾರಿಲ್ಲ. ಬಟ್ ಆಸ್ ಎ ಪೇರೆಂಟ್ ಆಗಿ ನಮ್ಮ ಪೇರೆಂಟ್ಸ್ ಒಮ್ಮೆ ಯೋಚನೆ ಮಾಡಿ, ನಮ್ಮ 15 ವರ್ಷದ ಸ್ಕೂಲಿಂಗಿಗೆ ಅಥವಾ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಎಷ್ಟಂತ ಖರ್ಚು ಮಾಡಿದ್ದಾರೆ. 1ನೇ ಕ್ಲಾಸಿಂದ ಟಿಲ್ ಡಿಗ್ರಿ ಮುಗಿಸೋವರೆಗೂ ಎಷ್ಟು ಹಣವನ್ನ ಖರ್ಚು ಮಾಡಿದ್ದಾರೆ. ಎಷ್ಟೋ ಜನರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಸಾರ್ನು ಲಕ್ಷಗಟ್ಟಲೆ ಖರ್ಚು ಮಾಡಿರೋದಕ್ಕೆ 15 ವರ್ಷ ಶಿಕ್ಷಣ ವ್ಯವಸ್ಥೆ ಕಂಪ್ಲೀಟ್ ಆಗಿರುವಂತದ್ದು. ಆಮ್ ಐ ರೈಟ್? ಸಾವಿರಾರು ರೂಪಾಯಿಲಂತೂ 15 ವರ್ಷ ಶಿಕ್ಷಣದ ವ್ಯವಸ್ಥೆಯಲ್ಲಿ ಎಜುಕೇಶನ್ ಆಗಿಲ್ಲ ಯಾರಿಗೂ. ಹಣ ಖರ್ಚು ಮಾಡಿದೀವಿ, ಜೊತೆಗೆ ಸಮಯವನ್ನು ಕೂಡ ಖರ್ಚು ಮಾಡಿದೀವಿ, ಆದ್ರೂ ಕೂಡ ನಮಗೆ ಒಳ್ಳೆ ಫ್ಯೂಚರ್ ಸಿಗ್ತಾ ಇಲ್ಲ. ಹಾಗಿರೋದ್ರಿಂದ ಇವತ್ತು ನಾನ್ ನಿಮ್ಮೆಲ್ರಿಗೂ ಕೂಡ ಕೇಳ್ಕೊಳ್ಳೋದೇನಂದ್ರೆ, ಅಲ್ಲಿ 15 ವರ್ಷ ಕೊಟ್ರಿ, ಬಟ್ ಆದ್ರೂ ಕೂಡ ನಿಮಗೆ ಗ್ಯಾರಂಟಿ ಇಲ್ಲ ಫ್ಯೂಚರ್ ಸಿಗುತ್ತೆ ಒಳ್ಳೆ ಅಂತ ಹೇಳಿ. ಅಷ್ಟೇ ವರ್ಷಗಳನ್ನ ನಾನು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಕೊಡಿ ಅಂತ ಕೇಳ್ತಾ ಇಲ್ಲ. ಕೇವಲ 1 ವರ್ಷ ನಿಮ್ಮ ಸಮಯವನ್ನ ಕೇಳ್ತಾ ಇದೀನಿ, ಕಲಿಯುವಂತ ವಿಚಾರಕ್ಕೆ. ಕೊಡ್ಬೋದಾ? 1 year ಟೈಮ್ ಕೊಡ್ಬೋದಾ? ಸಮಯ 8:01. ಆಕ್ಚುಲಿ ನಾನು 8 ಗಂಟೆಗೆ ಕ್ಲಾಸ್ ಅನ್ನ ನಿಲ್ಲಿಸಬೇಕು. ಬಟ್ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಡಿಸ್ಕಷನ್ ಮಾಡುವಂತಹ ಸಿಚುಯೇಷನ್ ಬಂದಿರೋದ್ರಿಂದ ಒಂದು 5 ರಿಂದ 10 ನಿಮಿಷ ಎಕ್ಸ್ಟ್ರಾ ತಗೊಳ್ತೀನಿ. ಇಸ್ ಇಟ್ ಓಕೆ ಎಲ್ರಿಗೂ? 5 to 10 minutes. ಓಕೆ, ಥ್ಯಾಂಕ್ ಯು. 15 ವರ್ಷ ನೀವು ಶಿಕ್ಷಣ ವ್ಯವಸ್ಥೆಯಲ್ಲಿ ನಿಮ್ಮ ಸಮಯವನ್ನ, ನಿಮ್ಮ ಹಣವನ್ನ ಸ್ಪೆಂಡ್ ಮಾಡಿದ್ರಿ, ಆದ್ರೂ ಗ್ಯಾರಂಟಿ ಇಲ್ಲ ಒಂದು ಒಳ್ಳೆ ಫ್ಯೂಚರ್ ಸಿಗುತ್ತೆ, ಒಂದು ಒಳ್ಳೆ ಆದಾಯ ನೀವು ಪಡಿಬಹುದು ಅಂತೇಳಿ. ಲಕ್ಷಗಟ್ಟಲೆ ಪ್ರತಿ ತಿಂಗಳು ಆದಾಯವನ್ನ ಗಳಿಸಬಹುದು ಅನ್ನೋ ಒಂದು ಗ್ಯಾರಂಟಿ ಯಾರಿಗೂ ಕೂಡ ಸಿಗ್ತಾ ಇಲ್ಲ ಅಂಡ್ ಕೊಡೋದಕ್ಕೂ ಆಗ್ತಾ ಇಲ್ಲ. ಆಗಿರೋದ್ರಿಂದ
ಅಟ್ಲೀಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ನಿಮ್ಗೆ ಒಂದು ಒಳ್ಳೆ ಕಂಪನಿ ಸಿಕ್ಕಿದೆ, ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ, ಒಂದು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಕಲಿಯೋದಿಕ್ಕೆ ಅಂತಾನೆ ಕನಿಷ್ಠ 1 ವರ್ಷ ಸಮಯವನ್ನ ನೀವು ಕೊಡ್ಬೋದಾ? ಕೊಡೋದಕ್ಕೆ ನೀವು ರೆಡಿ ಇದ್ದೀರಾ? ಜಸ್ಟ್ 1 ಇಯರ್, ಜಸ್ಟ್ 1 ಇಯರ್. 15 ವರ್ಷನೇ ಕೊಟ್ಟಿದ್ದೀರಂತೆ, ಕೇವಲ 1 ವರ್ಷ ಕೊಡೋದಕ್ಕಾಗಲ್ವಾ? ಸೊ ಇವತ್ತು ಯಾರೆಲ್ಲ 1 ವರ್ಷ ನಾನು ಟೈಮ್ ಕೊಡ್ತೀನಿ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಕಲಿಯೋದಕ್ಕೆ ಅಂತೇಳಿ ಯಾರೆಲ್ಲ ಮೆಸೇಜ್ ಮಾಡ್ತಿರಲ್ಲ, ಸೊ ಅವ್ರೆಲ್ರಿಗೂ ನಾನು ಹೇಳೋದೇನಂತಂದ್ರೆ 1 ವರ್ಷವನ್ನ ಕಲಿಕೆಯ ವರ್ಷ ಅಂತ ನೀವು ಕನ್ಸಿಡರ್ ಮಾಡಿ. ಜಸ್ಟ್ 1 ಇಯರ್ನ ನೀವು ಕಲಿಕೆಯ ವರ್ಷ ಅಂತೇಳಿ ಕನ್ಸಿಡರ್ ಮಾಡಿ. ಆ 1 ವರ್ಷದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯಾಕೆ ಕೆಲಸ ಮಾಡ್ಬೇಕು, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಏನ್ ಫ್ಯೂಚರ್ ಇದೆ, ಡೈರೆಕ್ಟ್ ಸೆಲ್ಲಿಂಗ್ ಯಾವ ರೀತಿ ಕೆಲಸ ಮಾಡಿದ್ರೆ ಒಂದು ಟೀಮ್ ನ ಕಟ್ಟೋದಕ್ಕೆ ಸಾಧ್ಯ, ಕಟ್ಟಿರೋ ಟೀಮ್ ನ ಹೇಗೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ, ಟೀಮ್ ನಲ್ಲಿ ಇಂಡಿಪೆಂಡೆಂಟ್ ಲೀಡರ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನನ್ನ ಸಂಸ್ಥೆಯಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಗಳಿದಾವೆ, ಯಾವ್ಯಾವ ಪ್ರಾಡಕ್ಟ್ಸ್ ಯಾವ ಹೆಲ್ತ್ ಗೆ ಹೆಲ್ಪ್ ಆಗತ್ತೆ, ಯಾವ್ಯಾವ ಪಾರ್ಟ್ಸ್ ಗೆ ಹೆಲ್ಪ್ ಆಗತ್ತೆ, ಅದನ್ನ ಹೆಂಗ್ ನಾನು ರೆಕಮೆಂಡ್ ಮಾಡ್ಬೇಕು, ಸೈಂಟಿಫಿಕಲಿ ಹೇಗೆ ನಾನು ಅಪ್ರೋಚ್ ಮಾಡ್ಬೇಕು ನನ್ನ ಒಂದು ಸಂಸ್ಥೆಯ ಪ್ರಾಡಕ್ಟ್ಸ್ ಗಳನ್ನ, ನನ್ನ ಡ್ರೆಸ್ ಕೋಡ್ ಹೇಗಿರ್ಬೇಕು, ನಾನು ಮಾತಾಡೋ ಶೈಲಿ ಹೇಗಿರ್ಬೇಕು, ನಾನೊಬ್ಬ ಲೀಡರ್ ಅಂತ ಅಂದ್ರೆ ನಾನು ಟೀಮ್ ಲೀಡ್ ಮಾಡ್ತಿದ್ದೇನೆ, ನನ್ನ ಲೀಡರ್ಶಿಪ್ ಕ್ವಾಲಿಟೀಸ್ ಗಳು ಏನ್ ಇರ್ಬೇಕು, 1-2 ಸ್ನೇಹಿತರ ಪಾಯಿಂಟ್ಸ್ ಗಳಿರೋದು ಕಲಿಯೋದಕ್ಕೆ. ಇವತ್ತು ನಾನು 11ನೇ ವರ್ಷದಲ್ಲಿ ಇದ್ದೀನಿ, ನಾನು ಇನ್ನೂ ಕಲಿತಾ ಇದ್ದೀನಿ ಇಂಡಸ್ಟ್ರಿ ಬಗ್ಗೆ ಅಂಡ್ ಈ ಒಂದು ವ್ಯವಸ್ಥೆಯ ಬಗ್ಗೆ. ಅಷ್ಟು ಸಮುದ್ರದಷ್ಟು ನಾಲೆಡ್ಜ್ ಇದೆ. ನಾನು ಅಷ್ಟೊಂದು ಕಲೀರಿ ಅಂತ ಹೇಳ್ತಾ ಇಲ್ಲ, ಸಕ್ಸಸ್ ಆಗುವಂತ ಪಾಯಿಂಟ್ ಆಫ್ ವ್ಯೂ ಜಸ್ಟ್ 1 ವರ್ಷ ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. 1 ವರ್ಷದ ನಂತರ ನಿಮ್ಗೆ ಅರ್ನಿಂಗ್ ಜೊತೆಗೆ ನೀವು ಕಲಿಯೋದಕ್ಕೆ ಸಾಧ್ಯತೆ ಇರುತ್ತೆ, ಅರ್ನ್ ಮಾಡ್ತಾ ಕಲಿಯೋದಕ್ಕೆ ಸಾಧ್ಯತೆ ಇರುತ್ತೆ. ಸೊ ಇವತ್ತು ನೀವು ನನಗೆ ಈ ಒಂದು ಮೀಟಿಂಗ್ ನಲ್ಲಿ ಒಂದು ಪ್ರಾಮಿಸ್ ಮಾಡ್ಬೋದಾ? ಏನೊಂದು ಪ್ರಾಮಿಸ್ ಅಂತಂದ್ರೆ, ನೆಕ್ಸ್ಟ್ 1 ವರ್ಷ ನಾನು ಈ ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆ ಬಗ್ಗೆ ಕಲಿಯೋದಕ್ಕೆ ಅಂತ ನಾನು ಟೈಮ್ ಕೊಡ್ತೀನಿ. ಈ ಕಲಿಕೆಯ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಈ ವ್ಯವಸ್ಥೆಯನ್ನ ಕ್ವಿಟ್ ಮಾಡಲ್ಲ, ಈ ವ್ಯವಸ್ಥೆನ ಬಿಟ್ಟೋಗಲ್ಲ, ಈ ವ್ಯವಸ್ಥೆಯನ್ನ ನಾನು ಬ್ಲೇಮ್ ಮಾಡಲ್ಲ, ಇದ್ರಲ್ಲಿ ಆದಾಯ ಆಗ್ತಾ ಇಲ್ಲ, ಇದ್ರಲ್ಲಿ ಇನ್ಕಮ್ ಬರ್ತಾ ಇಲ್ಲ, ಇದ್ರಲ್ಲಿ ಅಷ್ಟು ಆದಾಯವನ್ನ ನಾನು ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ಒಂದು ಕಮಿಟ್ ಆಗ್ಬೋದಾ? ಒಂದು ಪ್ರಾಮಿಸ್ ಮಾಡ್ಬೋದಾ? ಯಾಕೆ ಅಂತಂದ್ರೆ ಕಲಿದೆ ಹಣವನ್ನ ಗಳಿಸೋದಕ್ಕಾಗಲ್ಲ, ಕಲಿದೆ ಈ ವ್ಯವಸ್ಥೆಯಲ್ಲಿ ಹಣವನ್ನ ಗಳಿಸೋದಕ್ಕಾಗಲ್ಲ, ಒಂದು ಒಳ್ಳೆ ಇನ್ಕಮ್ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಫಸ್ಟ್ ನಾವೇನ್ ಮಾಡ್ಬೇಕು, ಕಲಿಯೋದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು. ಹಾಗಾಗಿ ಈ 1 ವರ್ಷ ನಿಮ್ಮ ಆದಾಯ ಎಷ್ಟೇ ಇರಲಿ, ಈವನ್ 100 ರೂಪೀಸ್ ಬರ್ಲಿ, 500 ರೂಪೀಸ್ ಬರ್ಲಿ, 1000 ರೂಪೀಸ್ ಬರ್ಲಿ, ಈ ವ್ಯವಸ್ಥೆ ಒಳಗಡೆ ಮೊದಲನೇ ವರ್ಷದಲ್ಲಿ ಅದಕ್ಕೆ ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಓನ್ಲಿ ಕಲಿಯೋದಕ್ಕೆ ಮಾತ್ರ ಪ್ರಯಾರಿಟಿ ಕೊಡ್ತೀನಿ. ಕಲಿಯೋದಕ್ಕೆ ನಮ್ಮ ಸಮಯವನ್ನು ಇನ್ವೆಸ್ಟ್ ಮಾಡ್ತೀನಿ, ಹಣವನ್ನು ಕೂಡ ಇನ್ವೆಸ್ಟ್ ಮಾಡ್ತೀನಿ. ಸಮಯವನ್ನು ಇನ್ವೆಸ್ಟ್ ಮಾಡ್ತೀನಿ, ಹಣವನ್ನು ಇನ್ವೆಸ್ಟ್ ಮಾಡ್ತೀನಿ. ನಾನು ಟೆನಿಕಾಸ್ಟ್ ಈ 1 ವರ್ಷವನ್ನ ಕಲಿಕೆಯ ವರ್ಷ ಅಂತ ಕನ್ಸಿಡರ್ ಮಾಡಿ ಬರೀ ಕಲಿಯೋದಕ್ಕೆ ಅಂತ ನಾನು ಪ್ರಯಾರಿಟಿ ಕೊಡ್ತೀನಿ, ಪ್ರಾಮುಖ್ಯತೆ ಕೊಡ್ತೀನಿ. ಕಮಿಟ್ ಆಗ್ಬೋದಾ? ಆರ್ ಯು ರೆಡಿ? ಈ ತರ ನಾನು ಕೂಡ ಕಮಿಟ್ ಆಗಿದ್ದಕ್ಕೇನೆ ಸ್ನೇಹಿತರೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಫುಲ್ ಕಲಿಯೋದಕ್ಕೆ ಸಾಧ್ಯತೆ ಆಯ್ತು, ಕಲಿಕೆ ಅಂತ ಬಂದಾಗ ಬರೀ ಟೈಮ್ ನ ಇನ್ವೆಸ್ಟ್ ಮಾಡಿದ್ರೆ ಆಗಲ್ಲ, ಹಣವನ್ನು ಕೂಡ ಇನ್ವೆಸ್ಟ್ ಮಾಡುವಂತ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ನೀವು ಬರೀ 15 ವರ್ಷ ಬರೀ ಟೈಮ್ ಕೊಟ್ರೆ ನಿಮ್ಗೆ ಎಲ್ಲೂ ಕೂಡ ಒಂದು ಒಳ್ಳೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳಕ್ ಆಗಲ್ಲ. ಎಸ್ ಆರ್ ನೋ? ಅಲ್ಲಿ ಹಣವನ್ನು ಕೂಡ ನೀವು ಸ್ಪೆಂಡ್ ಮಾಡ್ಬೇಕಾಗತ್ತೆ. ಪುಸ್ತಕಗಳನ್ನ ಖರೀದಿ ಮಾಡ್ಬೇಕು ಅಂದ್ರೆ ನೀವು ಡಿಗ್ರಿ ಕಂಪ್ಲೀಟ್ ಮಾಡೋ ಒಳಗಡೆ ಎಷ್ಟು ಪುಸ್ತಕಗಳು ನೀವು ಖರೀದಿ ಮಾಡಿದ್ದೀರಾ? ಎಸ್ ಆರ್ ನೋ? ಕಾಲೇಜ್ ಎಲ್ಲಿರುತ್ತೆ ಅಲ್ಲಿ ಅಕ್ಕಪಕ್ಕದಲ್ಲಿ ನೀವು ಹಾಸ್ಟೆಲ್ಗೆ ಸೇರ್ಕೊಳ್ಬೇಕಾಗತ್ತೆ. ನಿಮ್ ಊಟ ತಿಂಡಿ, ಅಲ್ಲಿ ಉಳ್ಕೊಳ್ಳೋದಕ್ಕೆ ಬಾಡಿಗೆ, ರೆಂಟ್, ಹಾಗೆ ಹಲವಾರು ಖರ್ಚುಗಳು ಬಂದಿರುತ್ತೆ. ಅಂಡ್ ಒಳ್ಳೆ ಸ್ಕೂಲ್ಗಳಿಗೆ, ಒಳ್ಳೊಳ್ಳೆ ಕಾಲೇಜ್ಗಳಿಗೆ ನೀವು ಸೇರ್ಕೊಳ್ಬೇಕು ಅಂತಂದ್ರೆ ಅಲ್ಲಿ ಡೊನೇಷನ್ ಅಂತೇಳಿ ನೀವು ಕಟ್ಟಿರ್ತೀರಾ. ಎಸ್ ಆರ್ ನೋ? ಹಂಗ್ ಮಾಡಿದಕ್ಕೆಲ್ಲ ಒಂದು ಒಳ್ಳೆ ಶಿಕ್ಷಣ ನಿಮ್ಗೆ ಆಗಿರೋದು. ಇಲ್ಲಿ ಬರೀ ನಾನು ಟೈಮ್ ಕೊಡ್ತೀನಿ, ಹಣ ಸ್ಪೆಂಡ್ ಮಾಡಲ್ಲ ಅಂತಂದ್ರೆ ಅದಾಗಲ್ಲ. ಹಂಗಾದ್ರೆ ಇಲ್ಲಿ ಏನೇನೆಲ್ಲ ನಿಮಗೆ ಖರ್ಚುಗಳು ಬರುತ್ತೆ ಮೊದಲನೇ ವರ್ಷದಲ್ಲಿ? ನಂಬರ್ 1, ನಿಮ್ಮ ಲೀಡರ್ಸ್ ಗಳು ಹೇಳ್ತಾರೆ ಈ ತರದ ಒಂದು ಕಾರ್ಯಕ್ರಮ ಇದೆ, ಒಂದು ಟ್ರೈನಿಂಗ್ ಇದೆ, ಈ ಒಂದು ಟ್ರೈನಿಂಗ್ಗೆ 100 ರೂಪಾಯಿ ಎಂಟ್ರಿ ಫೀಸ್, 500 ರೂಪಾಯಿ ಎಂಟ್ರಿ ಫೀಸ್, 1000 ರೂಪೀಸ್ ಎಂಟ್ರಿ ಫೀಸ್ ಅಂತೇಳಿ. ಅಲ್ಲಿ ನಾವೇನ್ ಮಾಡ್ತೀವಿ? ಜಿಪುಣತನ ಮಾಡ್ತೀವಿ, ಜಿಪುಣರಾಗ್ತೀವಿ. 15 ವರ್ಷ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಾಗ ನಮ್ಗೆ ಅವತ್ತು ಯೋಚನೆ ಆಗ್ಲಿಲ್ಲ, ಅಯ್ಯೋ ಅಷ್ಟೊಂದು ಖರ್ಚು ಮಾಡ್ತಿದ್ದೀನಿ ನಾನು ಅಂತೇಳಿ. 100 ರೂಪಾಯಿ ಎಂಟ್ರಿ ಫೀಸ್, 500 ರೂಪಾಯಿ ಎಂಟ್ರಿ ಫೀಸ್, 1000 ರೂಪೀಸ್ ಎಂಟ್ರಿ ಫೀಸ್ ಅಂದ್ರೆ ನಾವು ಜಿಪುಣತನವನ್ನು ಮಾಡ್ತೀವಿ. ಯಾಕೆ? ದುಡ್ಡು ಖರ್ಚಾಗತ್ತಪ್ಪ, ಯಾರು ಹೋಗ್ತಾರೆ 500 ರೂಪಾಯಿ ಕೊಟ್ಟು, ಯಾರು ಹೋಗ್ತಾರೆ 1000 ರೂಪಾಯಿ ಕೊಟ್ಟು? ನನಗಲ್ಲ ಇದು ಸರ್, ಫ್ರೀಯಾಗಿ ಕೊಟ್ರೆ ಬರ್ತೀನಿ.
ಸ್ನೇಹಿತರೆ, ನೀವು ಶಿಕ್ಷಣವನ್ನ ಉಚಿತವಾಗಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಅಂದ್ರೆ ನಿಮಗೆ ಆ ಶಿಕ್ಷಣ ಹತ್ತಲ್ಲ. ಅಂಡ್ ಉಚಿತವಾಗಿ ಸಿಕ್ಕಿದ್ದು ಯಾವುದು ಕೂಡ ನಮ್ಗೆ ಲೈಫ್ ಲಾಂಗ್ ಉಳಿಯಲ್ಲ. ಅದಕ್ಕೆ ನಾವು ವ್ಯಾಲ್ಯೂನು ಕಟ್ಟಕ್ಕಾಗಲ್ಲ. ಎಸ್ ಆರ್ ನೋ? ಕಲಿಯೋದಕ್ಕೆ ನೀವು ಸ್ಪೆಂಡ್ ಮಾಡ್ಲೇಬೇಕು, ಖರ್ಚು ಮಾಡ್ಲೇಬೇಕು. ಈಗ ನಿಮ್ಮ ಲೀಡರ್ಸ್ ನಿಮಗೆ ಉಚಿತವಾಗಿ ಟ್ರೈನಿಂಗ್ ಕೊಡೋದಕ್ಕೆ ರೆಡಿ ಇರ್ಬೋದು, ಆದರೆ ಅವರು ಒಂದು ಹೋಟೆಲ್ ನಲ್ಲಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಾರೆ. ಆ ಹೋಟೆಲ್ ಅವ್ರು ಫ್ರೀಯಾಗಿ ಕೊಡ್ತಾರ? ಒಂದು ಟ್ರೈನಿಂಗ್ ಹಾಲ್ ಕೊಡಿ, ನಾವೊಂದು ಈ ತರದೊಂದು ಟ್ರೈನಿಂಗ್ ಮಾಡ್ಬೇಕು, ಫ್ರೀಯಾಗಿ ಕೊಡಿ ಅಂದ್ರೆ ಕೊಡ್ತಾರ ಹೋಟೆಲ್ನವರು? ಮಧ್ಯಾಹ್ನ ನಿಮ್ಗೆ ಒಂದು ಊಟದ ವ್ಯವಸ್ಥೆ ಮಾಡಿರ್ತಾರೆ, ಊಟ ಫ್ರೀಯಾಗಿ ಸಿಗುತ್ತಾ? ಅಲ್ಲೊಂದು ಪ್ರೊಜೆಕ್ಟರ್ನ ತರಿಸಿ ಹಾಕ್ಸ್ಕೊಂಡಿರ್ತಾರೆ, ಆ ಪ್ರೊಜೆಕ್ಟರ್ ಅವನು ಉಚಿತವಾಗಿ ಕೊಟ್ಟಿರ್ತಾನ ಪ್ರೊಜೆಕ್ಟರ್ನ? ಯಾವ್ದು ಫ್ರೀಯಾಗಿ ಸಿಗಲ್ಲ ಸ್ನೇಹಿತರೆ, ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಇರುತ್ತೆ. ನೀವು ಎಲ್ಲವೂ ಉಚಿತವಾಗಿ ಸಿಗ್ಲಿ ಅಂತ ಕಾಯ್ಕೊಂತ ಕೂತ್ಕೊಂಡ್ರೆ ನೋಡಿ, ಇವತ್ತು ನಾನು ಬೇಕಾದ್ರೆ ಹೇಳ್ತೀನಿ, ಬರ್ದಿಟ್ಕೊಳ್ಳಿ. ಯಾರು ಕಲಿಯೋದಕ್ಕೆ ಖರ್ಚು ಮಾಡೋದಕ್ಕೆ, ಎಸ್ಪೆಷಲಿ ಕಲಿಯುವಂತ ವಿಚಾರದಲ್ಲಿ, ಕಲಿಯುವಂತ ಪಾಯಿಂಟ್ ನಲ್ಲಿ ಯಾರು ಖರ್ಚು ಮಾಡಕ್ ರೆಡಿ ಇಲ್ಲ, ಟೈಮ್ ಕೊಡಕ್ ರೆಡಿ ಇಲ್ಲ, ಅವರೇನೆ ಈ ವ್ಯವಸ್ಥೆಯಿಂದ ಫಿಲ್ಟರ್ ಆಗೋದು, ಅವರೇನೆ ಈ ವ್ಯವಸ್ಥೆಯಿಂದ ಬಿಟ್ಟು ಹೋಗುವಂತದ್ದು. ನಾನು ತುಂಬಾ ಜನ ನೋಡಿದೀನಿ, ಯಾರೆಲ್ಲ ಬಿಟ್ಟೋಗಿದಾರ ಅವರೆಲ್ಲ ಕಲಿಯೋದಕ್ಕೆ ಟೈಮ್ ಕೊಟ್ಟಿಲ್ಲ, ಕಲಿಯೋದಕ್ಕೆ ಖರ್ಚು ಮಾಡಕ್ ರೆಡಿ ಇಲ್ಲ. ಅವರೇನೆ ಈ ವ್ಯವಸ್ಥೆಯನ್ನ ಬಿಟ್ಟೋಗಿರುವಂಥದ್ದು, ಅವರೇನೆ ಈ ವ್ಯವಸ್ಥೆಯಿಂದ ನೆಗೆಟಿವ್ ಆಗಿ ದೂರ ಆಗಿರುವಂಥದ್ದು. ಯಾರು ಕಲಿಯೋದಕ್ಕೆ ಟೈಮ್ ಕೊಟ್ಟಿದ್ದಾರೆ, ಕಲಿಯೋದಕ್ಕೆ ಹಣವನ್ನ ಖರ್ಚು ಮಾಡಿದಾರೆ, ಅವರೇನೆ ಈ ವ್ಯವಸ್ಥೆಯಲ್ಲಿ ದುಡ್ಡು ಮಾಡ್ತಿರೋದು, ಅವರೇನೆ ಈ ವ್ಯವಸ್ಥೆಯಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಿರೋದು. ಇದನ್ನ ಬರ್ದಿಟ್ಕೊಳ್ಬೇಕಾರೆ, ಇದು ಎಲ್ಲಿ ಬೇಕಾದ್ರೂ ಹೋಗಿ ನೀವು ಕ್ರಾಸ್ ಚೆಕ್ ಮಾಡಿ, ಇದು ನಿಜನೇ ಅಂತಾನೆ ಪ್ರೂವ್ ಆಗೋದು. ಕಲಿಕೆಗೆ ನೀವು ಟೈಮ್ ಕೊಡಬೇಕು, ಹಣ ಕೊಡಬೇಕು. ಅಂಡ್ ನಿಮ್ ಲೀಡರ್ಸ್ ಹೇಳ್ತಾರೆ, ಈ ಪುಸ್ತಕವನ್ನು ನೀವು ಖರೀದಿ ಮಾಡ್ಕೊಂಡು ಓದಿ, ನಿಮಗೆ ನಾಲೆಡ್ಜ್ ಸಿಗುತ್ತೆ ಈ ವ್ಯವಸ್ಥೆ ಬಗ್ಗೆ ಅಂತ ಹೇಳ್ತಾರೆ. ಸರ್, ಫ್ರೀಯಾಗಿ ಕೊಟ್ರೆ ನೀವು ಓದ್ತೀವಿ ಪುಸ್ತಕ, ದುಡ್ಡಂತೂ ಕೊಡಲ್ಲ. ದುಡ್ಡಂತೂ ನಾವು ಕೊಡಲ್ಲ. ಲೀಡರ್ಸ್ ಹೇಳ್ತಾರೆ, ಕಂಪನಿಯ ಬ್ರೋಚರ್ಸ್ ಇದೆ, ಪುಸ್ತಕಗಳಿದೆ, ಅದು ಇಷ್ಟು ಅಮೌಂಟ್ ಆಗುತ್ತೆ ನಿನಗೆ, ಈ ಪುಸ್ತಕ ತಗೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ. ನಾವಂತೂ ದುಡ್ಡು ಕೊಡಲ್ಲ. ಈ ತರ ನೀವೊಂದು ಆಟಿಟ್ಯೂಡ್ ಇಟ್ಕೊಂಡ್ರೆ ನೀವು ಗ್ರೋತ್ ಆಗಕ್ಕಾಗಲ್ಲ. ಹಂಗಾಗಿ ನಾನು ಸಿಂಪ್ಲಿಫೈ ಮಾಡಿ ಒಂದು ಪಾಯಿಂಟ್ ನ ಹೇಳಿ ಇವತ್ತಿನ ಮೀಟಿಂಗ್ ನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ನಿಲ್ಲಿಸ್ತಾ ಇದ್ದೀನಿ. ದ ಫೈನಲ್ ಪಾಯಿಂಟ್ ಈಸ್ ಎಜುಕೇಶನ್. ಇವತ್ತು ಯಾರೆಲ್ಲ ಈ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಗೆಲ್ಲೇಬೇಕು, ಸಖತ್ ದುಡ್ಡು ಮಾಡ್ಲೇಬೇಕು, ಕೋಟಿಗಟ್ಟಲೆ ಹಣವನ್ನ ಸಂಪಾದನೆ ಮಾಡ್ಲೇಬೇಕು ಅಂತಿರೋರೆಲ್ಲರೂ ಕೂಡ ಈ ಒಂದು ಪಾಯಿಂಟ್ ಅನ್ನ ನೀವು ಮನೆಗೆ ತಗೊಂಡ್ರು ಕೂಡ ಇವತ್ತಿನ ಕಾರ್ಯಕ್ರಮ ಸಕ್ಸಸ್ಫುಲ್ ಆದಾಗ ಒಂದು ಪಾಯಿಂಟ್ ಏನು ಅಂದ್ರೆ, ಕನಿಷ್ಠ ನೀವು 1 ವರ್ಷ ಈ ವ್ಯವಸ್ಥೆ ಬಗ್ಗೆ ಕಲಿಯೋದಕ್ಕೆ ಸಮಯ ಕೊಡಬೇಕು, ಹಣವನ್ನ ನೀವು ಖರ್ಚು ಮಾಡ್ಬೇಕು. ಇವೆರಡನ್ನ ನೀವು ಮಾಡ್ತೀನಿ ಅಂದ್ರೆ 100% ನೀವು ಈ ವ್ಯವಸ್ಥೆಯಲ್ಲಿ ಗೆಲ್ತೀರಾ. ಈ 1 ವರ್ಷ, ಈ ಕಲಿಕೆಯ ವರ್ಷ ಅಂತ ಏನ್ ನೀವು ಮೆನ್ಷನ್ ಮಾಡ್ಕೊಂಡಿರ್ತೀರಾ, ಆ ವರ್ಷದೊಳಗಡೆ ನೀವ್ ಏನ್ ಆದಾಯ ಬಂದ್ರೂ ಕೂಡ ಈ ವ್ಯವಸ್ಥೆಯಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ, ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಆ ಮೊದಲನೇ ವರ್ಷ ನೀವು ಕಲಿಯೋದಕ್ಕೆ ಅಂತಾನೆ ನಿಮ್ಮ ಸಮಯವನ್ನ ಎತ್ತಿಟ್ಟಿರ್ತೀರಾ. ಅದ್ರಲ್ಲಿ ಬರುವಂತ ಅರ್ನಿಂಗ್ಸ್ ನಿಜವಾದ ಅರ್ನಿಂಗ್ ಅಲ್ಲ. ಯಾಕಂದ್ರೆ ಕಲಿತಾ ಕಲಿತಾ ನೀವು ಆದಾಯ ಮಾಡೋದಕ್ಕೆ ನೀವು ಪ್ಲಾನ್ ಮಾಡಿರ್ತೀರಾ. ಎಸ್ ಆರ್ ನೋ? ಈಗ ನೀವೊಂದು ಹೋಟೆಲ್ ನ ಶುರು ಮಾಡ್ಬೇಕು ಅಂತ ಅನ್ಕೊಳ್ತೀರಾ ಅಂತ ಅನ್ಕೊಳ್ಳಿ. ಸೊ ಅವಾಗ ನೀವೊಂದು ಹೋಟೆಲ್ ನಡೆಸ್ತಿರೋರು, ಸಕ್ಸಸ್ಫುಲ್ ಆಗಿ ಹೋಟೆಲ್ ನಡೆಸ್ತಿರೋರು ಹತ್ರ ನೀವು ಕೆಲ್ಸಕ್ಕೆ ಸೇರ್ಕೊಳ್ತೀರಾ. ಅವ್ರು ಹೆಂಗೆ ಹೋಟೆಲ್ ನಡೆಸ್ತಾ ಇದಾರೆ ಅನ್ನೋದನ್ನ ಕಲಿಯೋದಕ್ಕೋಸ್ಕರ. ಅಂತ ಸಂದರ್ಭದಲ್ಲಿ ಅವ್ರು ಕೊಡೋ ಸಂಬಳ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು, ಅದು ಚೆನ್ನಾಗಿ ಒಳ್ಳೆ ಸಂಬಳ ಇದ್ರೆ ಮಾತ್ರ ನೀವು ಅಲ್ಲಿ ಸೇರ್ಕೊಳ್ತೀರಾ? ಇಲ್ಲ ತಾನೆ? ಅಲ್ಲಿ ಸಂಬಳ ಇಂಪಾರ್ಟೆಂಟ್ ಆಗಿರಲ್ಲ, ಕಲಿಯೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಾಳೆ ನೀವು ಆ ಒಂದು ಹೋಟೆಲ್ ಹೆಂಗ್ ನಡೆಸ್ತಾ ಇದಾರೆ ಅಂತ ಒಂದು ಅದ್ಭುತವಾದ ನಾಲೆಡ್ಜ್ ನಿಮ್ಗೆ ಸಿಕ್ಬಿಟ್ರೆ, ನಾಳೆ ನೀವು ಕೂಡ ಆ ತರದ ಒಂದು ಸಕ್ಸಸ್ಫುಲ್ ಹೋಟೆಲ್ ನ ನೀವು ಶುರು ಮಾಡಬಹುದು. ಸೊ ನಾಲೆಡ್ಜ್ ಬೆಲೆ ಕಟ್ಟಕ್ಕಾಗಲ್ಲ. ಅದೇ ನಾಲೆಡ್ಜ್ ಇತ್ತು ಅಂತ ನಾಳೆ ಕೋಟಿಗಟ್ಟಲೆ ನೀವು ಸಂಪಾದನೆ ಮಾಡ್ಬೋದು. ಹಂಗಾಗಿ ನೀವು ಕಲಿಯೋದಕ್ಕೇನೆ ಪ್ರಾಮುಖ್ಯತೆ ಕೊಡ್ತೀರಾ, ಅದಾದ ಮೇಲೆ ಹಣವನ್ನ ಗಳಿಸ್ತೀರಾ. ಅದೇ ತರ ಇಲ್ಲೂ ಕೂಡ ಅಷ್ಟೇ. ಇಲ್ಲಿ ಮೊದಲನೇ ವರ್ಷ ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಅರ್ನಿಂಗ್ಸ್, ದೊಡ್ಡ ದೊಡ್ಡ ಚೆಕ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಎಕ್ಸ್ಪೆಕ್ಟ್ ಮಾಡಿ, ಬಟ್ ಅದು ಬಂದ್ರೇನೆ ನೀವು ಈ ವ್ಯವಸ್ಥೆ ಒಳಗಡೆ ಉಳ್ಕೊಳ್ಳೋ ಅಂತ ಒಂದು ವಿಚಾರ ಮಾಡಕ್ ಹೋಗ್ಬೇಡಿ. ಒಳ್ಳೆ ಆದಾಯ ಬಂದ್ರೇನೆ ನಾನು ಈ ವ್ಯವಸ್ಥೆಯಲ್ಲಿ ಇರ್ತೀನಿ, ಇಲ್ಲಾಂದ್ರೆ ನಾನು ಕ್ವಿಟ್ ಮಾಡ್ತೀನಿ ಅನ್ನೋ ಒಂದು ನಿರ್ಧಾರ ಮಾಡಕ್ ಹೋಗ್ಬೇಡಿ. 1 ವರ್ಷ ಫುಲ್ ಕಲೀರಿ. ಏನೇನೆಲ್ಲ ಕಲಿಬೇಕು ನಿಮ್ಮ ಲೀಡರ್ಸ್ ನ ಕೇಳಿ, ಅವೆಲ್ಲವನ್ನು ಕೂಡ ಕಲೀರಿ. ಎಲ್ಲೆಲ್ಲ ಅವಕಾಶಗಳು ಸಿಗುತ್ತೆ ಎಲ್ಲಾ ಕಡೆ ಕಲೀರಿ.
ಕಂಪ್ಲೀಟ್ ಲೀಡರ್ಸ್ ಗಳದು ನಮ್ಗಳದು ಎಲ್ಲದೂ ಸಪೋರ್ಟ್ ತಗೊಂಡು 1 ವರ್ಷ ಕಲಿತು ಆಮೇಲೆ ನಿಜವಾದ ಅರ್ನಿಂಗ್ ನ ಶುರು ಮಾಡಿ ಅಂತ ಹೇಳ್ತಾ, ಇದೇ ಪಾಯಿಂಟ್ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದೆ ಲಾಸ್ಟ್ ಒಂದು 15-20 ನಿಮಿಷ ನಾನು ನಿಮ್ಗೆ ಏನ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಅದನ್ನ ನಿಮ್ಮ ಟೀಮ್ ನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ತಿಳಿಸುವಂತಹ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ ಇಲ್ಲಿಗೆ. ಸೊ ಈ ಒಂದು ಲಾಸ್ಟ್ ಒಂದು 15-20 ನಿಮಿಷದ ಪಾಯಿಂಟ್ ಏನಿದೆ ಅಲ್ಲ ಅದನ್ನ ಪ್ರತಿಯೊಬ್ಬರಿಗೂ ತಲುಪಿಸೋ ಜವಾಬ್ದಾರಿ ತಗೊಳ್ತೀರಾ? ಆರ್ ಯು ರೆಡಿ? ತಗೊಳ್ತೀರಾ? ಆರ್ ಯು ರೆಡಿ? ನೀವು ಅದೊಂದು ಜವಾಬ್ದಾರಿ ತಗೊಂಡಿದ್ದಾಯ್ತು ಅಂತಂದ್ರೆ 100% ಒಂದು ದೊಡ್ಡ ಉದ್ದೇಶ ಏನ್ ಇಟ್ಕೊಂಡು ನಾವು ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತಾ ಇದೀವಿ, ಮನೆ ಮನೆಗೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಶಿಕ್ಷಣವನ್ನ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆಯನ್ನ ರೀಚ್ ಮಾಡಿಸುವಂತದ್ದು. ಕನಿಷ್ಠ ಪ್ರತಿಯೊಂದು ಮನೆಯಲ್ಲಿ ಒಬ್ರು ಡೈರೆಕ್ಟ್ ಸೆಲ್ಲರ್ ಇರಬೇಕು, ನೆಟ್ವರ್ಕ್ ಮಾರ್ಕೆಟರ್ ಇರಬೇಕು ಅನ್ನೋ ಒಂದು ವಿಷನ್ ಏನ್ ಇಟ್ಕೊಂಡಿದೀವಿ ಭಾರತದಲ್ಲಿ, ಅದನ್ನ ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ನಿಮ್ಮೆಲ್ಲರ ಸಪೋರ್ಟ್ ಮುಖಾಂತರ. ಅವಾಗ ಮಾತ್ರ ಈ ವ್ಯವಸ್ಥೆಯಲ್ಲಿ ಜಾಯಿನ್ ಆಗಿರುವಂತವರು ಈ ವ್ಯವಸ್ಥೆನ ಬಿಟ್ಟು ಹೋಗದೆ ಇರೋ ತರ, ಈ ವ್ಯವಸ್ಥೆಯಲ್ಲೇ ಸಾಧನೆ ಮಾಡೋ ತರ ಪ್ರತಿಯೊಬ್ರು ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ. ಇದರ ಮುಂದುವರೆದ ಭಾಗವನ್ನ ನಾನು ನಾಳೆ ಸಂಜೆ 7 ಗಂಟೆಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.